ಎನ್ನುತ್ತ ಪೂವರನೆತ್ತು ಮಜ್ಜನ ಕೆಳಗೈದು ಘನ ವೇಗ ಮಡಿಯೋದ ಎನ್ನುತ್ತ ಭೂವರನೆತ್ತು ಮಜ್ಜನಂಗಳಗೈದು ಘನವೇಗ ಮಡಿಯುಡುತ್ತ ಘನವೇಗ ಮಡಿಯುಡುತ್ತ ವಿನಯದಿ ನಿತ್ಯ ಕರ್ಮವಗೈದು ಕುಳಿತನು ವಿನಯದಿ ನಿತ್ಯ ಕರ್ಮವಗೈದು ಕುಳಿತನು ಚಿನುಮಯನರ್ಚನೆಗೆ ಅರ್ಚನೆಗೆ ಎನ್ನುತ್ತ ಭೂವರನೆತ್ತು ಮಜ್ಜನಂಗಳಗೈದು ಘನವೇಗ ಮಡಿಯುಡುತ್ತ ಹರಿದಿನದ ಪುಣ್ಯ ದಿನದಂದೇ ರಾತ್ರಿಯ ಪೂಜೆಗಾಗಿಯೇ ಮಜ್ಜನವನ್ನು ಗೈದು ಮಡಿಯುಟ್ಟು ದೇವಮಂದಿರವನ್ನು ಪ್ರವೇಶಿಸ್ತಾ ಇರುವಾಗ ಈ ದಿನದ ವಿಶೇಷತೆಯೋ ಎಂಬಂತೆ ಮನವನ್ನು ಬಾಧಿಸ್ತಾ ಇದ್ದದ್ದು ಒಂದೇ ಚಿಂತನೆ. ಎಷ್ಟು ಮಡಿಯುಟ್ಟರೂ ಎಷ್ಟು ನಾವು ಶುದ್ಧೀಕೃತರಾದರೂ ಕೂಡ ಪರಮ ಪವಿತ್ರನಾದಂತಹ ಶ್ರೀಹರಿಯ ದರ್ಶನದ ಯೋಗ ರುಕ್ಮಾಂಗದನಾದ ನನಗಲ್ಲ ನನ್ನ ಮಗನಿಗೆ ಸಿದ್ಧಿಸಿದಲ್ಲ. ನನ್ನದ್ದೇ ಯೌವನದ ಪ್ರತಿಮೂರ್ತಿಯಾಗಿ ನಾನು ಭಾವುಕವಾಗಿ ಪರಿಭಾವಿಸುವುದು ಹೌದು. ಬಾಲ್ಯಾದಾರಭ್ಯ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಅವನನ್ನು ಬೆಳೆಸಿದ್ದೂ ಹೌದು. ರಾಜ್ಯವನ್ನೇ ನಿನಗೆ ಕೊಟ್ಟು ವಾನಪ್ರಸ್ಥಕ್ಕೆ ಹೊರಡ್ತೇನೆ ಎಂದಾಗ ಯೋಗ್ಯತೆಯನ್ನು ನಿರೂಪಿಸುವುದಕ್ಕೆ ಅವನು ದಿಗ್ವಿಜಯಕ್ಕೆ ಹೋದದ್ದೂ ಹೌದು. ಆದರೆ ಸುತಲ ಲೋಕದಲ್ಲಿ ಮಹಾಬಲಿಯ ದ್ವಾರಪಾಲನಾಗಿದ್ದಂತಹ ಚತುರ್ಬಾಹುವಾದ ಶ್ರೀಹರಿ ನನ್ನ ಮಗನಿಗೆ ದರ್ಶನ ಕೊಟ್ಟ ಎಂಬ ವರ್ತಮಾನವನ್ನು ದಿಗ್ವಿಜಯ ಕಥನವಾಗಿ ಮರಳಿದಂತಹ ಅವನಾಡಿದ ಕಾಲದಲ್ಲಿ ಆಗ ತನುಕುಳಕಗೊಂಡಿತ್ತು. ದೇವರನ್ನು ನೋಡಿ ಬಂದವನು. ಈ ಅನ್ವಯದಲ್ಲಿ ಅಂತಹ ಅತಿಶಯವಾದಂತಹ ಪುಣ್ಯಶಾಲಿಗಳೆಷ್ಟು ಮಂದಿ ಇದ್ದಾರೆ. ಆದ್ದರಿಂದಲೇ ಅವನ ಬದುಕಿನ ವಿಧಾನ, ಹರಿಭಕ್ತಿ, ಹರಿದಿನದ ವ್ರತಾಚರಣೆ, ಆಚರಿಸಿದ ಸರ್ವ ಪುಣ್ಯ ಕರ್ಮಗಳ ಸತ್ಫಲ ರೂಪದಿಂದಲೇ ಹರಿ ಅವನಿಗೆ ದರ್ಶನವಿತ್ತು ಅನುಗ್ರಹಿಸಿದ್ದಾನೆ. ಬದುಕಿನಲ್ಲಿ ಸರ್ವತ್ರ ಕಲ್ಯಾಣ ಪರಂಪರೆಗಳೇ ಸಂಭವಿಸ್ತಾ ಉಂಟು ಎಂಬುದರಿಂದ ಹೆಮ್ಮೆಯಿಂದಲೇ ಅವನನ್ನು ಬಿಗಿದಾಲಿಂಗಿಸಿಕೊಂಡು ನೆತ್ತಿಯನ್ನಾಗ್ರಾಣಿಸಿ ಅಮ್ಮನಿಗೆ ಮರಳಿ ದಿಗ್ವಿಜಯದ ಕಥನವನ್ನು ಹೇಳಿ ಹರಿದಿನದ ಪೂಜೆಗೆ ನೀನೂ ಸಮಾಹಿತನಾಗಿ ಬಾ ಮಗನೆ ಅಂತ ಕಳುಹಿಕೊಟ್ಟ ಮೇಲೆ ನಾನು ಪೂಜೆಗಾಗಿಯೇ ಮೀಯುವಾಗ ಮನದಲ್ಲೊಂದು ವಿಕಲ್ಪ. ರುಕ್ಮಾಂಗದ ಅಂತ ನನಗೆ ಹೆಸರು. ಬಂಗಾರದ ಆಭರಣವನ್ನು ಧರಿಸಿದವನು, ಆಭರಣದಂತೆ ಹೊಳೆಯುವವನು ಎಂಬುದು ಅರ್ಥ. ನನ್ನ ಮಗನಿಗೆ ಧರ್ಮಾಂಗದ ಅಂತ ಹೆಸರಿಟ್ಟೆ. ಯೋಗಾಯೋಗ ನೋಡಿ, ಬದುಕಿನ ಇತಿವೃತ್ತದಲ್ಲಿ ಅವನೇ ನಿರೂಪಿಸಿ ಬಿಟ್ಟಲ್ಲ. ಎಂದೆಂದಿಗೂ ಹೊಳಪು ಕಳೆದುಕೊಳ್ಳದ ಆಭರಣವಾಗಬೇಕಾದರೆ ಧರ್ಮವನ್ನು ಆಭರಣವಾಗಿ ಧರಿಸಬೇಕು, ಬಂಗಾರವನ್ನು. ಆದ್ದರಿಂದಲೇ ಧರ್ಮಚಾರಿಯಾದಂತಹ ಅವನಿಗೆ ಧರ್ಮಪ್ರಭುವಾದಂತಹ ಅಚ್ಯುತನೇ ದರ್ಶನ ಇತ್ತು ಹರಸಿದ. ಮಗನಿಗೆ ದರ್ಶನವಾದದ್ದು ಸಂತೋಷವಾದದ್ದು. ನಾ ಹಿಂದುಳಿದೆ ಎಂಬುದು ನನ್ನ ಬದುಕಿನ ಯಾವುದೋ ನ್ಯೂನತೆಯನ್ನು, ಅತಿರೇಕವನ್ನು ಮಗನ ಮೂಲಕವಾಗಿ ದೈವ ಎಚ್ಚರಿಸಿಕೊಡ್ತಾ ಉಂಟು. ನೇರ್ಪುಗೊಳಿಸಬೇಕು. ಎಷ್ಟು ಮಿಂದರು ಅಂತರಂಗ ಮಡಿಯಾಗದ ಹೊರತಾಗಿ ಬಹಿರಂಗದ ಕಳೆಯವರಕ್ಕೆ ಎಷ್ಟು ಸುವಾಸನದಿಂದಲೋ ಸುವಾಸನೆಯಿಂದಲೋ ಅಥವಾ ಮಜ್ಜನದಿಂದಲೋ ಏನು ಶುದ್ಧಿ ಸಿದ್ಧಿಸುವುದಕ್ಕೆ
ಒಳಗೆ ಮಡಿಯಾದದ್ದು ಸಾಲದು ಅಂತಂದು ಹ್ಮ್ ಸಾಂಸಾರಿಕವಾದ ಐಹಿಕವಾದ ಸುಖಭೋಗದತ್ತ ಲಾಲಸೆಯನ್ನು ಹೊಂದಿ ಹ್ಮ್ ಆಸೆಗೆ ಒಳಗಾಗಿ ಆಮಿಷಕ್ಕೀಡಾಗಿ ನಾ ಸಂಸಾರ ಮಧ್ಯದಲ್ಲೇ ಉಳಿದೆ. ಒಂದು ಹಂತದಲ್ಲಿ ಸಂಸಾರ ಬಿಟ್ಟು ದೂರ ಸಾಗಿದ ಮಗ ದೇವರ ಸಾನ್ನಿಧ್ಯವನ್ನು ಕಾಣುವಂತಾಯಿತು. ಆಗಲಿ, ಮಗನಾದರೇನು, ಸಮುಚಿತವಾದ ನಡೆಯಿಂದ ಆದರ್ಶವನ್ನು ತೋರಿದ್ದಾನಾದರೆ ಅಪ್ಪನಾಗಿ ಅವನನ್ನಾದರೂ ಅನುಸರಿಸುವಲ್ಲಿ ಹಿಂಜರಿಯಬೇಕಾದದ್ದಿಲ್ಲ. ಭಾಗವತೋತ್ತಮರೆನಿಸಿದವರಲ್ಲಿ ಆಬಾಲ ವೃದ್ಧರಿದ್ದಾರೆ. ಬಾಲ್ಯಾದಾರಭ್ಯ ವೃದ್ಧತ್ವದ ತನಕ ಅನೇಕ ಘಟ್ಟಗಳಲ್ಲಿ ಭಗವದ್ ಅನುಗ್ರಹ ಹೊಂದಿದವರಿದ್ದಾರೆ. ಅವರೆಲ್ಲ ಅನುಸರಣೀಯರೇ ತಾನೆ. ಮಗನನ್ನು ಅನುಸರಿಸುವ ಅಪ್ಪನಾಗಬೇಕು. ಹರಿದರ್ಶನಕ್ಕೆ ನಾನೂ ಭಾಜನನಾಗಬೇಕು. ಈ ಉತ್ಕಟ ವಾಂಛೆಯಿಂದ ಮಿಂದು ಮಡಿಯುಟ್ಟು ಬಂದು ನಿತ್ಯಾನ್ಲಿಕವನ್ನು ಪೂರೈಸಿ ಇನ್ನೇನು ಹರಿಪೂಜನ ತೊಡಗಬೇಕು ಅಂದಾಗ ಒಳಗಿನಿಂದ ಮಡಿಯಾಗುವುದಕ್ಕೆ ಭಾವ ಶುದ್ಧ ಆಗಬೇಕು. ಭಾವ ಶುದ್ಧ ಆಗಬೇಕು ಅಂತಾದರೆ ಭಾವ ನೆಲೆಯಾದ ದೇಹ ಅದೇನು ಅಂತ ಮೊದಲಿಗೆ ತಿಳಿಯಬೇಕು ಅಂತ ಪ್ರಚೋದನೆ ಬರ್ತದೆ. ಡಿಂಬದೇವಾಲಯದೊಳಗೆ 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 ಹಂಸನೆಂಬ ನಿನ್ನನು ಭಕ್ತಿಯೊಳಗೆ ಹಂಸನೆಂಬ ನಿನ್ನನು ಭಕ್ತಿಯೊಳಗೆ ತುಂಬಿದ ಜ್ಞಾನ ನಿರ್ಮಾಲ್ಯವ ತೆಗೆಯುತ್ತ ತುಂಬಿದ ಜ್ಞಾನ ನಿರ್ಮಾಲ್ಯವ ತೆಗೆಯುತ್ತ ಸಂಭ್ರಮದೊಳು ಪೂಜಿಸುವೆ ನಿತ್ಯಾನಂದನೇ. ಡಿಂಬದೇವಾಲಯದೊಳಗೆ ಹಂಸನೆಂಬ ನಿನ್ನನು ಭಕ್ತಿಯೊಳಗೆ ಅನುಸಂಧಾನದಲ್ಲುಂಟಾದ ಕೊರತೆಯನ್ನು ನೀಗಿ ಪರಿಪೂರ್ಣವಾಗಿ ಚಿತ್ತ ನಿನ್ನಲ್ಲೇ ಲಯಿಸಿ ಹೋಗುವಂತೆ ಮಾಡಪ್ಪ ಎಂಬ ಭಾವಾನುಸಂಧಾನದಿಂದ ಪೂಜೆಗೆ ಅಂತಲೇ ಬಂದು ಕುಳಿತರೆ ಹೌದು, ನಾನೆಂಬ ಭಾವ ಊರ್ಜಿತವಾಗಿದ್ದಲ್ಲಿ ನೀ ನೆಲೆಯಾಗುವುದಿಲ್ಲ ಎಂಬುದನ್ನು ಬಲ್ಲೆ ಪ್ರಭು. ನಾನು ನನ್ನದು ನನ್ನಿಂದ ನನಗಾಗಿ ಎಂಬ ಭಾವ ಚಾಚಲ್ಯಮಾನವಾಗಿ ಉರಿಯುತ್ತಾ ಇದ್ರೆ ಬೆಳಕಾದ ನೀನು ನನ್ನೊಳಗೆ ನೆಲೆಯಾಗುವುದಕ್ಕೆ ಹೇಗೆ ಸಾಧ್ಯ? ತಿಳಿದವರದಕ್ಕೆ ಹೇಳಿದ್ರಲ್ಲ, ದೇಹೋ ದೇವಾಲಯ ಪ್ರಭು, ಜೀವೋ ದೇವಸನಾತನ. ದೇಹವನ್ನು ನಾನಿರುವ ನೆಲೆಯಾಗಿ ಅಲ್ಲ, ನೀನಿರುವ ನೆಲೆಯಾಗಿ ಅಂಗೀಕರಿಸಿದರೆ ದೇಹವೇ ಪುರವಾಗುತ್ತದೆ. ಒಳಗೆ ನೆಲೆಸಿದ ನೀನೇ ಪುರುಷನೆನಿಸ್ತು. ಆಗ ದೇಹವೇ ದೇವಾಲಯವಾಗ್ತದೆ. ಸನಾತನನಾದಂತಹ ನೀನು ಜನ್ಮ ಮೃತ್ಯುಗಳನ್ನು ಹೊಂದಿದಂತಹ ಈ ದೇಹಾಲಯದ ಒಳಗೆ ನಾನಿರುವಷ್ಟು ಕಾಲ ನೆಲೆಯಾದ ದೇವನಾಗಿ ಕಂಗೊಳಿಸಿತು. ನನ್ನೊಳಗಿದ್ದಂತಹ ನಿನ್ನ ಅರಿವನ್ನು ಮರೆತು ವರ್ತಿಸುವಂತಹದದ್ದು ಯಾವುದರಿಂದ? ಅಜ್ಞಾನ ನಿರ್ಮಾಲ್ಯದಿಂದ. ನಿನ್ನನ್ನು ಹೊರತುಪಡಿಸಿ ಅನ್ಯ ವಸ್ತು ವಿಷಯಗಳ ಅನ್ಯಥಾ ಜ್ಞಾನವನ್ನು ಮಿಥ್ಯಾಜ್ಞಾನವನ್ನು ತುಂಬಿಕೊಂಡದ್ದರಿಂದ
ನಿನ್ನ ಇರವನ್ನೇ ಮರೆತು ವರ್ತಿಸಿದೆ. ಅದನ್ನೆಲ್ಲ ಹೊರಗೆಸೆದ ಕಾಲದಲ್ಲಿ ಕೆಸರಲ್ಲಿ ಹುದುಗಿದಂತಹ ವಜ್ರ ಕೆಸರು ಕಳೆದು ತೊಳೆದ ಕಾಲದಲ್ಲಿ ಫಳಫಳನೆ ಹೊಳೆಯುವ ವಿಧಾನದಲ್ಲಿ ವಜ್ರೋತ್ಕಟವಾದಂತಹ ಹೊಳಪಿನಿಂದ ನೀನು ಕಂಗೊಳಿಸ್ತೀ ನನ್ನೊಳಗೆ. ಹಾಗೆ ಕಂಗೊಳಿಸಿದ ಕಾಲದಲ್ಲಿ ನನ್ನನ್ನು ನಿನ್ನೊಳಗೆ ಸೇರಿಸಿ ಸೋಹಂಭಾವೇನ ಪೂಜೆ. ನೀನೇ ನನ್ನೊಳಗಿರುವುದು, ನಾನಲ್ಲ, ನೀನೇ ಎಲ್ಲ ಎಂಬ ಭಾವದಿಂದ ಪೂಜಿಸುವುದಕ್ಕಾಗುತ್ತದೆ. ರಾಜಸ ಕ್ಷತ್ರಿಯರಲ್ಲಿ ಸಹಜವಾದದ್ದು, ವ್ಯಾವಹಾರಿಕವಾಗಿ ಮಾತ್ರ ಕಾಣಬೇಕಾದದ್ದನ್ನು ಅಂತರಂಗದ ನಂಬುಗೆಯಾಗಿಸಿದ ಕಾಲದಲ್ಲಿ ನಿನ್ನ ವಿಸ್ಮರಣೆ ಉಂಟಾಗುತ್ತದೆ. ಎಷ್ಟು ಹರಿದಿನದ ವ್ರತ ಮಾಡಿದರೇನು ನಿನ್ನನ್ನು ತಿಳಿಯಬೇಕಾದಂತೆ ತಿಳಿಯದೇ ಇದ್ದರೆ ಇಲ್ಲ. ಮಗನಿಗಾದ ಸತ್ಯ ದರ್ಶನ ಏನುಂಟು, ಶ್ರೀಹರಿಯ ಸ್ವರೂಪ ದರ್ಶನವೇನುಂಟು. ಅದೇ ನಿಮಿತ್ತವಾಗಿ ನಿನ್ನನ್ನರಿತು ಈ ಅನುಸಂಧಾನದಲ್ಲಿ ಶೇಷಾಯುಷ್ಯವನ್ನು ನಿನ್ನನ್ನೇ ಹೊಂದುವ ತನಕ ಕಳೆಯಬೇಕು ಅಂತ ಸಂಕಲ್ಪ ಮಾಡಿ ಇಂದಿನಿಂದ ಈ ದಿವ್ಯ ಕ್ಷಣದಿಂದ ಈ ಹರಿದಿನದ ಏಕಾದಶಿ ವ್ರತದ ರಾತ್ರಿಯ ಪೂಜೆಯ ವೇಳೆಯಿಂದಲೇ ವ್ರತಬದ್ಧನಾಗ್ತೇನೆ, ನಿಯಮಬದ್ಧನಾಗ್ತೇನೆ. ನಿನ್ನನ್ನುಳಿದು ಮತ್ತೆಲ್ಲವೂ ನನಗೆ ದೃಢ ಸಮಾನ. ಮಹತೋಮಹೀಯನಾದಂತಹ ಅನಾರಣೀಯನಾದಂತಹ ನಿನ್ನನ್ನು ಆರಾಧಿಸುವುದಕ್ಕಾಗಿದ್ದ ನಿಯೋಗವೇ ಈ ಬದುಕು. ಆದ್ದರಿಂದ ನಿನ್ನ ನಾಮೋಚ್ಚಾರ ನಾಲಿಗೆಯಲ್ಲಿ, ನಿನ್ನ ದರ್ಶನಾಕಂಗಳಲ್ಲಿ, ನಿನ್ನ ಸ್ಮರಣೆಯಿಂದ ಮಾಡುವ ಸಂಕೀರ್ತನೆಯನ್ನುಂಟು ಅದು ಕಿವಿಗಳಲ್ಲಿ, ನಿನ್ನ ಸೇವೆ ಅಂಗೋಪಾಂಗಗಳಲ್ಲಿ, ನಿನ್ನ ಪ್ರದಕ್ಷಿಣಾ ಪಾದಗಳಲ್ಲಿ, ನಿನ್ನ ನಮಸ್ಕಾರ ಕೈಗಳಲ್ಲಿ, ಹೀಗೆ ಸರ್ವಾನುಸಂಧಾನದಿಂದ ನಿನ್ನ ಪೂಜೆಯೇ ಬದುಕು ಎಂಬ ಭಾವದಿಂದ ಬದುಕುವುದಕ್ಕೆ ಸಂಕಲ್ಪಿಸಿ ಇಂದು ಪೂಜೆ ಮಾಡಬೇಕು ಅಂತ ಪರಿಭಾವಿಸಿದ್ದೇನೆ. ಸ್ವೀಕರಿಸಬೇಕು. ನರಹರೇ ನರಹರಿ ಜನಾರ್ದನ ಮುಕುಂದ ಮುರಮರ್ದನನೇ ಸಿರಿಯ ರಸ ಗೋವಿಂದ ಸಿರಿಯ ರಸ ಗೋವಿಂದ ಪಕ್ಷಿವಾಹನ ಪಕ್ಷಿವಾಹನ ಸಕಲ ಸುರನರೋ ರಘವಂದ್ಯ ಪೀತಾಂಬರ ಶ್ಯಾಮ ವೈಕುಂಠ ನಾರಾಯಣ ವೈಕುಂಠ ನಾರಾಯಣ ದುರಿತಹರ ತರುಣಾರ್ಕ ಕೋಟಿ ಸಂಕಾಶ ದುರಿತಹರ ತರುಣಾರ್ಕ ಕೋಟಿ ಸಂಕಾಶ ಜಯ ಚರಣ ರಕ್ಷಕ ಶಂಖ ಚಕ್ರಧರ ಮಾಂ ಪಾಹಿ ಮಾಂ ಪಾಹಿ ಪರಮ ಪುರುಷ ನಮೋಸ್ತು ನಿನ್ನ ಪದಗಿ ಅಭಿನಮಿಸುತ್ತ ಆನಂದದೊಳಗೀರ್ಪೆನು ನಿನ್ನ ಪದಕಭಿನಮಿಸುತ್ತ ಆನಂದದೊಳಗೀರ್ಪೆನು ನರಹರಿ ಜನಾರ್ದನ ಮುಕುಂದ ಮುರಮರ್ದನನೆ ಸಿರಿಯ ರಸ ಗೋವಿಂದ ಪಕ್ಷಿವಾಹನ ಸಕಲ ಸುರನರೋ ರಘವಂದ್ಯ ಪೀತಾಂಬರ ಶ್ಯಾಮ ವೈಕುಂಠ ನಾರಾಯಣ ದುರಿತಹರ ತರುಣಾರ್ಕ ಕೋಟಿ ಸಂಕಾಶ ಜಯ ಚರಣ ರಕ್ಷಕ ಶಂಖ ಚಕ್ರಧರ ಮಾಂ ಪಾಹಿ ಪರಮ ಪುರುಷ ನಮೋಸ್ತು ನಿನ್ನ ಪದಗಭಿನಮಿಸುತ್ತಾನಂದದೊಳಗಿರ್ಪೆನು ಜಯ ಜಯ ಮುಕುಂದ ಮಾಂ ಪಾಹಿ ನಮೋಸ್ತು ಆ
ಆ ಆ ಆ ಆ ಜಯ ಜಯ ತರಿದಿ ತರುವ ಭರಣ ಧರಿಸಿ ತರುವ ಭರಣ ಪೀತಾಂಬರವ ನಿರಿಬಿಡಿದುಟ್ಟು ಕರದಲಿ ಪೀತಾಂಬರವ ನಿರಿಬಿಡಿದುಟ್ಟು ಕರದಲಿ ಪರಿಮಳಿಪ ಸೌಗಂಧ ಮಾಲ್ಯವ ಪರಿಮಳಿಪ ಸೌಗಂಧ ಮಾಲ್ಯವ ತರುಣಿ ಮಣಿತ ಪಿಡಿಯುತ ಧರಿಸಿ ಸರ್ವಾಭರಣ ಇಂಥ ಒಂದು ದಿನಕ್ಕಾಗಿ ಕಾಯುತ್ತಿದ್ದವಳು ನಾನು. ಆದ್ರೆ ಏನು ಮಾಡುವುದು? ಏನು ಇಂಥ ದಿನ ಇದುವರೆಗೆ ಬರಲೇ ಇಲ್ಲ. ಮೇಲಿನಿಂದ ಕೆಳಗೆ ಬಂದಿದ್ದೇನೆ, ಕಾಲ ಕಳೆದು ಹೋಯಿತು. ಆದ್ರೆ ಇಂಥ ದಿನ ಬರಲಿಲ್ಲ. ಇವತ್ತು ಬಂದಿದೆ. ಒಂದೊಮ್ಮೆ ಅಪ್ಪ ಇದ್ರೆ ಮಗ ಇರುವುದಿಲ್ಲ, ಮಗ ಇದ್ರೆ ಅಪ್ಪ ಇರುವುದಿಲ್ಲ, ಅಪ್ಪ ಮಗ ಇಬ್ರು ಇದ್ದ ದಿನ ವ್ರತ ಎನ್ನುವುದಿರುವುದಿಲ್ಲ. ಇವತ್ತು ಅಪ್ಪನೂ ಇದ್ದಾನೆ, ಮಗನೂ ಇದ್ದಾನೆ, ವ್ರತವೂ ಉಂಟು. ಹಾಗಾದ್ರೆ ಈ ದಿನ ನನ್ನ ದಿನ, ಇದನ್ನು ಬಳಸಿಕೊಳ್ಬೇಕು. ಅವಕಾಶ ಎನ್ನುವುದು ಎಲ್ಲ ದಿನ ಬರ್ತದಂತಲ್ಲ, ಇವತ್ತು ಬಂದಿದೆ, ಇದನ್ನು ಬಳಸಿಕೊಳ್ಬೇಕು. ಹಾಗಾಗಿ ಸರ್ವ ಆಭರಣವನ್ನು ಧರಿಸಿದ್ದೇನೆ, ಪಟ್ಟೆ ಸೀರೆಯನ್ನು ಉಟ್ಟಿದ್ದೇನೆ, ಬೇಕಾದಂತ ಸುವಸ್ತುಗಳನ್ನೆಲ್ಲ ಹಿಡಿದುಕೊಂಡಿದ್ದೇನೆ. ನನ್ನವರೆಲ್ಲಿ ಅರಮನೆಯಲ್ಲಿ ಇರಬಹುದಂತ ಹುಡುಕ್ತಾ ಇದ್ರೆ, ಇಲ್ಲ ಹೇಳಿದ್ರಲ್ಲ ದೇವರ ಗುಡಿಯಲ್ಲಿದ್ದಾರೆ ಅಂತ ಹುಡುಕುತ್ತಾ ಬಂದದ್ದು. ಅವರಲ್ಲೇ ಮಾತಾಡ್ಲಿಕ್ಕಿದೆ. ಎಲ್ಲಿದ್ದಾರೆ ನೋಡುವ. ಚಂದಿರ ನನಯಾಗಲಿದಿರುಳು ನಿಂದು ಕರಗಳ ಮುಗಿಯುತ್ತ ಸ್ವಾಮಿ ಬಂಧಿಸಿಕೊಂಡಿದ್ದೇನೆ. ಎಲ್ಲಿಗೆ? ಅಲ್ಲಿಗಲ್ಲ, ಯತಿಗಳಿಗೆ ವ್ರತ ಸಗಜ ಪೃಥ್ವಿಯ ಪತಿಯು ನೀನು ಪಗಾರ ತೊರೆಯುತ್ತ 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 ಸತತ ದೇಹವ ಬಳಲಿಸುವುದೆನ ಗತಿ ಮನೋವ್ಯತೆಯಾಪುವು ಸತತ ದೇಹವ ಬಳಲಿಸುವುದು ಎನ ಗತಿ
ಯತಿ ಮನೋವ್ಯತಿ ಆಪುದು ಮನೋವ್ಯತಿ ಆಪುದು ಯತಿಗಳಿಗೆ ವ್ರತ ಸಹಜ ಮಂದ ನಿಲನ ರಥ ತೋಜದಿಂದಡರುತ್ತ ಬೀಸುತಿಗ ಮಂದ ನಿಲನ ರಥ ತೋಜದಿಂದಡರುತ್ತ ರಥ ತೋಜದಿಂದಡರುತ್ತ ಮನ್ಮತ ರೋಚದುಳ್ ಮಂದ ನಿಲನ ಮಂದ ಬಲೆಯಾದಿನ್ನೊಳು ಹೇಸದ ಬಲೆಯಾದಿನ್ನೊಳು ಯತಿಗಳಿಗೆ ವ್ರತ ಸಗಜ ಪೃಥ್ವಿಯ ಪತಿಯು ನೀನಾಗಾದ ತೊರೆಯುತ್ತ 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 ಸತತ ದೇಹವ ಬಳಲಿಸುವ ದಿನಗಿ ಅತಿ ಮನೋವ್ಯತೆಯಾಗುವುದು ಬೀಸುತಿಗ ಮಂದ ನಿಲನ ರಥ ತೋಷದಿಂದಡರುತ್ತ ಮನ್ಮತ ರೋಚ ತುಳ್ಕೂರಲಗ ನಿತಿಗ ಹೀತದ ಬಲಿಯಾದಿನ್ನೊಳು
ಯಾಕೆ ಅಂದ್ರೆ ದೇವತಾ ಮಂದಿರ ಈಗ ಗೊತ್ತುಂಟು ಯಾವ ದಿಕ್ಕಿನಲ್ಲಿ ಅಂತ. ಹೌದು. ಆದ್ರೆ ಅದೇ ದಿಕ್ಕಿನಲ್ಲಿ ಉಂಟು ಅಂತ ನೋಡುವುದಕ್ಕಾಗಿ ಆದ್ರೂ ಇದು ತನಕ ಒಮ್ಮೆಯೂ ಬಂದವಳಲ್ಲ. ಅಲ್ಲ. ಈ ಹರಿದಿನದಂದು ಹರಿಪ್ರಚೋದನೆಯಿಂದ ನಿನಗೂ ದೇವರ ಕೋಣೆಗೆ ಬಂದು ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳುವಂತ ಖಂಡಿತಲ್ಲ, ವಿಶೇಷ ಮತ್ತು ವಿಚಿತ್ರ ಅಂತ ಖಂಡಿತ. ಬಾ 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 ಬಾ. ಅದು ಸಂಧ್ಯಾವಳಿ ಬರ್ತಾಳೆ, ಅವಳ ಪಕ್ಕದ ಅಲ್ಲೇ ಕುಳಿತು ಪ್ರಚೋದನೆ. ಹೌದು ಹೌದು, ಹರಿಯ ಪ್ರಚೋದನೆ ಅಲ್ಲ, ಲೋಕವೇ ನಡೆಯುವುದು ಅವನ ಪ್ರಚೋದನೆಯಿಂದ. ಇಲ್ಲಪ್ಪ, ಮತ್ತೆ ನನಗೆ ಬೇರೆ ಪ್ರಚೋದನೆ ಸಿಕ್ಕಿದ್ದು, ನಿನಗೆ ಮತ್ತೆ ಹಾಗಾಗಿ ಅರಸುತ್ತ ಇಲ್ಲಿಗೆ ನಾ ಬಂದದ್ದು. ಅಲ್ಲ, ವ್ರತವಾ? ಹೌದು, ವ್ರತಸ್ಥರಾಗಿದ್ದೇನಲ್ಲ. ವ್ರತ ಮಾಡ್ಬೇಕಾದವರು ಯಾರು? ಯಾರು? ತಪಸ್ಸನ್ನು ಮಾಡ್ಬೇಕಾದವರು ಯಾರು? ಯತಿಗಳಿಗೆ ವ್ರತ ಸಹಜ. ಯತಿಗಳು ಮಾಡಬೇಕಾದ ವ್ರತ ಜಪ ತಪ ಅನುಷ್ಠಾನಗಳಲ್ಲಿ ಸತತವಾಗಿ ನಿರತರಾದವರು ಯತಿಗಳು. ಯತಿಗಳು. ಹೌದು, ಯತಿಗಳಿಗೆ ವ್ರತ ಸಹಜ. ನೀವು ಸನ್ಯಾಸಿಯ? ಎಂತದ್ದು? ಅಲ್ಲ, ಸನ್ಯಾಸಿ ಅಲ್ಲ ಅಂತ. ಸನ್ಯಾಸಿ ಅಲ್ಲ, ಸಂಸಾರಿ. ನೀವು ಸಂಸಾರಿ. ನಿಮ್ಮದು ಎಂತದ್ದು ಸ್ವಾಮಿ? ತಿಂಗಳಲ್ಲಿ 6 ದಿನ ಮಾತ್ರ ನೀವು ಸನ್ಯಾಸಿ, ಉಳಿದ ದಿನ ಎಲ್ಲ ಸಂಸಾರಿ. ಇದು ಯಾಕೆ ಅಂತ? 6 ದಿನ ಅಂದ್ರೆ ಪಕ್ಷಕ್ಕೆ 3 ದಿವಸ, ಪಕ್ಷಕ್ಕೆ 3 ದಿನ. ಆ ರೀತಿಯಲ್ಲಿ ತಿಂಗಳಿಗೆ 6 ದಿನ ನೀವು ಸನ್ಯಾಸಿ, ಮತ್ತೆ ಸಂಸಾರಿ. ಇದೆಲ್ಲ ಓದಿದ್ರೆ ಕಷ್ಟ ಆಗ್ತದೆ ಸ್ವಾಮಿ, ನನಗೆ ಕಷ್ಟ ಆಗ್ತದೆ ಹೀಗೆ ನೋಡುವುದಕ್ಕೆ ನಿಮ್ಮನ್ನ. ಅಲ್ಲ, ನಿಮಗೆ ಯಾಕೆ ಕಷ್ಟ ಆಗ್ತದೆ ಅಂತೆಲ್ಲ ಗೊತ್ತಾಗದಿದ್ರೆ ನಾನೇನು ಅಂತ ಹೇಳುದು? ಈಗ ಕೇಳಿದೆ ನಾನು, ಏನು ತಿನ್ನಿಲ್ವಂತೆಲ್ಲ ನೀವು? ನಾನು ಅದಕ್ಕೆ ನಾನು ತಿನ್ನದಿದ್ರೆ ನೀನು ಅಳುವುದು ಯಾಕೆ? ಯಾಕಂತ ಕೇಳಿದ್ರೆ ಅದೆಲ್ಲ ನನ್ನದಲ್ವಾ? ನಾನು ತಿನ್ನಬೇಕಲ್ಲ. ಅಲ್ಲ, ಈ ದೇಹ ನನ್ನದಲ್ವೇ? ಅಂದ್ರೆ ಅರ್ಥ ಆಗಲಿಲ್ಲ. ನಿಮ್ಮನ್ನು ನನಗರ್ಪಿಸಿದವರು ನೀವು, ನನ್ನನ್ನು ನಿಮಗರ್ಪಿಸಿದವಳು ನಾನು. ಹೌದು. ಅಂತಾದ ಮೇಲೆ ಅದು ನನ್ನದಲ್ವಾ? ಎಷ್ಟು ಬೇಸರ ಆಗ್ತದೆ ಗೊತ್ತಾ? ಹೇಗಿದ್ದವರು ನೀವು, ಹೇಗಾಗಿ ಹೋಗಿದ್ದೀರಿ? ಹೀಗೆ ತಿಂಗಳಿಗೆ 6 ದಿವಸ ನೀವು ಸರಿ ತಿಂದ್ರೆ ಇದ್ರೆ ಎಂತದಾಗ್ತದೆ? ತಿನ್ಬೇಕು ಸ್ವಾಮಿ, ಎಲ್ಲ ತಿನ್ನಬೇಕು. ನಾನು ಸಕ್ಕರೆ ತಿನ್ನಬೇಕು, ಪ್ರತಿ ತಿಂಗಳು 6 ದಿವಸ ತಿನ್ನಬೇಕು, ಸಕ್ಕರೆ ತಿನ್ನಬೇಕು, ಉಪ್ಪು ತಿನ್ನಬೇಕು, ಹುಳಿ ತಿನ್ನಬೇಕು, ಎಲ್ಲ ಸರಿ ಸರಿ ಒಂದು ಪ್ರಮಾಣದಲ್ಲಿ ಇರಬೇಕು. ವ್ರತ ಇಲ್ಲದಿದ್ದು ಸಾಧಾರಣ ಪ್ರಾಯದವರಿಗೆ ಹೇಳುವುದು ನೀವು ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ. ನೀನೊಬ್ಬಳು ಹೆಂಡತಿ ಇದ್ದಿ ಬಂದು ಹೇಳ್ತಿ ಅದನ್ನು ಸರಿ ತಿನ್ನಬೇಕು. ಯಾರು ಹೇಳಿದ್ರು ಸರಿ ತಿನ್ನುವುದಲ್ಲ, ಒಂದು ಪ್ರಮಾಣದಲ್ಲಿ ಎಲ್ಲವೂ ತಿಂದ್ರೆ ಸರಿಯಾಗಿ ಇರ್ತೀರಿ ಅಂತ. ಅದೇ ಒಂದು ಪ್ರಮಾಣದಲ್ಲಿ ತಂದ್ರೆ ತಿನ್ನುವಾಗ ಎಷ್ಟೆಷ್ಟು ಅಂತ ಮಾತ್ರ ಪ್ರಮಾಣ ಅಲ್ಲ, ಯಾವಾಗ ಅಂತ ಒಂದು ಪ್ರಮಾಣ ಉಂಟು. ತಿಂಗಳಿಗೆ 6 ದಿವಸ ಬಿಟ್ಟು ಉಳಿದಂತೆ ಒಳ್ಳೆ ವೈದ್ಯರಲ್ಲಿ ಕೇಳು, ಯಾವಾಗಲೂ ತಿನ್ನುತ್ತಾ ಇರುವುದಲ್ಲ. ಮಧ್ಯೆ ಒಂದೊಂದು ಹೊತ್ತ ಒಂದೊಂದು ದಿನ ಆದ್ರೂ ಉಪವಾಸ ಮಾಡಿ ಅಂತ ಹೇಳ್ತಾರೆ. ಯಾಕೆ? ತಿಂದದ್ದೆಲ್ಲ ಸರಿಯಾಗಿ ಜೀರ್ಣ ಆಗಿ ಮತ್ತಷ್ಟು ತಿನ್ನುವುದಕ್ಕೆ ಆರೋಗ್ಯ ಉಳಿಬೇಕು ಅಂತ ಆದ್ರೆ ಮಧ್ಯದಲ್ಲಿ ಒಂದೊಂದು ದಿವಸ ತಿನ್ನದೇ ಇರಬೇಕು. ಮಧ್ಯದಲ್ಲಿ ಒಂದೊಂದು ದಿವಸ, 6 ದಿವಸ ಬಿಟ್ಟರೆ ಹೇಗಾಗ್ತದೆ? ನನಗೆ ತಿನ್ನದಿರುವುದು ವೈದ್ಯರು ಹೇಳಿದ್ದಾರೆ ಅಂತಲ್ಲ, ಭವರೋಗ ವೈದ್ಯ ಅವನು ಅಂತ ತಿಳಿದು ಅವನಿಗಾಗಿಯೇ ನಾನು ತಿನ್ನದಿರು. ಈಗ ನನ್ನನ್ನು ಹೇಗೂ ನೋಡುವುದಿಲ್ಲ, ನಾನು ಹೇಗಿದ್ದೇನೆ, ಏನು ತಿಂದಿದ್ದೆ, ಏನು ಕೇಳುವುದೂ ಇಲ್ಲ. ಈಗ ನಿನ್ನದೇ ಮಾತಿನ ಚಮತ್ಕಾರದ ಯುಕ್ತಿಯನ್ನು ಒಪ್ಪಿದೆ, ನನ್ನನ್ನು ನಾನು ನಿನಗೊಪ್ಪಿಸಿದ್ದೀನಿ, ನಿನ್ನನ್ನು ನೀನು ನನಗೊಪ್ಪಿಸಿ. ಆದ್ದರಿಂದ ಈ ದೇಹದ ಹೊಣೆ ನನಗೆ, ಆ ದೇಹದ ಹೊಣೆ ನಿಮಗೆ. ಸರಿ, ಈಗ ನಿಜವಾಗಿ ನನ್ನನ್ನು ನಾನು ಒಪ್ಪಿಸಿಕೊಂಡಾಗಿದೆ, ನನ್ನನ್ನು ನೀನು ಸರಿಯಾಗಿ ನೋಡಬೇಕು ಅಂತ ನಿನ್ನನ್ನು ನಾನು ಸರಿಯಾಗಿ ನೋಡಿಕೊಳ್ಳಬೇಕಪ್ಪ ಅಲ್ವೋ? ಆದ್ದರಿಂದ ಪರಸ್ಪರ ಪರಿಭಾವನೆಯಿಂದ ನನಗಾದಾಗ ನಿನ್ನನ್ನು ನೋಡಿಕೊಳ್ತೇನೆ, ನಿನಗಾದಾಗಲ್ಲ. ಎಂತದಾದಾಗ ನೋಡಿಕೊಳ್ಳುವುದು? ಆಗಾಗ ನೋಡಿಕೊಳ್ತಾ ಇರಬೇಕು. ಆಗಾಗ ನೋಡಿಕೊಳ್ಳುವುದಲ್ಲ, ಆಗಾಗ ನೋಡಿಕೊಳ್ತಾ ಇರಬೇಕು. ಆಗಾಗ ಅಂತಂದ್ರೆ ಒಂದು ಮಧ್ಯದಲ್ಲಿ ಅವಧಿ ಬಿಡುವುಬೇಡ. ಎಂತದ್ದು ಬಿಡು? ಈಗ ನನ್ನ ಏಕಾದಶಿ ಆಗಾಗ ಅಂತಂದ್ರೆ ನಿತ್ಯ ನೋಡ್ತಾ ಇದ್ರೆ ಮತ್ತೆ ಆಗಾಗ ಇರ್ತದೆ, ನೋಡ್ತಾನೇ ಇರುವುದು ಅಂತ ಆಗ್ತದೆ. ನನ್ನನ್ನು ಸರಿ ನೋಡುವುದಿಲ್ಲ ನೀವು, ನಿಮ್ಮನ್ನು ನೀವು ಸರಿ ನೋಡಿಕೊಳ್ಳಿಕ್ಕೆ ನನಗೂ ಬಿಡುವುದಿಲ್ಲ. ಎಷ್ಟು ಸೊರಗಿ ಹೋಗಿದ್ದೀರಿ, ಹೇಗಿದ್ದವರು ನೀವು, ಎಷ್ಟು ಬೇಸರ ಆಗ್ತದೆ ಗೊತ್ತಾ ನನಗೆ. ಈಗ ನಾನು ಹೀಗಿದ್ದೆ, ಏನಾಗಿದೆ ಇದು ತನಕ ಪ್ರತಿ ತಿಂಗಳಲ್ಲಿ 6 ದಿವಸ ಹೀಗಿದ್ದವು. ಹಾಗೆ ನಾನು ಇದ್ದದ್ದರಿಂದ ನಿನಗೇನಾದ್ರೂ ತೊಡಕಾಗಿದ್ದೋ, ನಷ್ಟ ಆಗಿದ್ದೋ, ನಾನು ಹೀಗಿದ್ದವ ಅಂತ ನಿನ್ನ ಅನುಭವದಲ್ಲಿ ಏನಾದ್ರೂ ಕೊರತೆ ಆಗಿದ್ದೋ? ಇಲ್ಲವಲ್ಲ. ನಿನಗೆ ಬೇಕಾದ ಹಾಗೆ ಒದಗಿದ್ದೇನೆ ಅಂತ ಆದ ಮೇಲೆ ಮತ್ತೆ ಈ ದಿವಸಗಳಲ್ಲಿ ನನ್ನನ್ನು ಇರುವುದಕ್ಕೆ ಬಿಡು. ಇವತ್ತು ಹಾಗಾಗಿದೆ. ಇವತ್ತೇನಾಗಿದೆ? ಇಲ್ಲಿ ಅಲ್ಲ, ಸ್ವಲ್ಪ ಆಚೆ ಬನ್ನಿ, ಹೊರಗೆ. ನಾನು ಯಾಕೆ ಹೊರಗೆ ಬರುವುದು? ನೀನು ಹೊರಗಿಂದಲೇ ಬಂದದ್ದು. ನೀ ಹೇಳಿದ್ರೆ ಸಾಕು. ತಂಪು ಗಾಳಿ, ಬಿಸಿ 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 ಆಗುದು ನೋಡಿ. ಯಾಕೆ ಬಿಸಿಯಾಗಿ ಬಂದವಳು ನಾನೀಗ? ಯಾಕೆ ಹೀಗಾಯ್ತು ಅಂತ ಯೋಚನೆ ಮಾಡುದು. ಇದು ಆರೋಗ್ಯ ಸರಿ ಇಲ್ಲ ಅಂತ ಕಾಣ್ತದೆ. ನಿಜವಾಗಿ ರಾಜವೈದ್ಯರಲ್ಲಿಗೆ ಹೋಗಬೇಕಿತ್ತು, ದೇವರ ಕೋಣೆಗೆ ಯಾಕೆ ಬಂದದ್ದು? ಆರೋಗ್ಯ ಸರಿ ಇಲ್ಲದಿದ್ರು ವೈದ್ಯರಲ್ಲಿಗೆ ಹೋಗ್ಲಿಕ್ಕೆ, ವೈದ್ಯರಲ್ಲಿಗೆ ಹೋಗಿ ಬಂದದ್ದು. ಅಲ್ಲಿಗೆ ಹೋಗಬೇಕಾದ್ದು. ಏನು ಏರುಪೇರಾಗಿದೆ, ಸರಿ ಮಾಡುವುದಕ್ಕೆ ಏನು ಮಾಡಬೇಕು ಅಂತ ಕೇಳಿದೆ. ಏನು ಹೇಳಿದ್ರು?
ಏನಿಲ್ಲ, ಸ್ವಲ್ಪ ಬಿಸಿ ಆಗ್ಬೇಕು ಅಂತ ಹೇಳಿದ್ರು. ನೀನ್ ತಂಪಾದ ತಂಪಾದದ್ದು ಬಿಸಿ ಆಗ್ಬೇಕು. ನಿನಗೆ ಚಳಿಯಾದಕ್ಕೆ ಬಿಸಿ ಆಗಬೇಕು ಅಂತ ಅಲ್ಲಿ ಅಡಿಗೆ ಕೋಣೆಗೆ ಹೋಗಿ ಒಲೆ ಬುಡದಲ್ಲಿ ಕುಳಿತುಕೊಳ್ಬೋದಿತ್ತು. ಈಗ ನೈವೇದ್ಯ ಮಾಡಿದ ಮೇಲೆ ಒಲೆಯಲ್ಲಿ ಕೆಂಡ ಇದ್ದಿತ್ತು, ಆ ಬಿಸುಪಿಗೆ ಒಡ್ಡಿಕೊಂಡು ನಿನ್ನ ಚಳಿ ರೋಗ ಎಲ್ಲ ಹೋದಿತ್ತು. ಎಂತದ ಅದೊಂದು ಕೆಂಡವಾ? ಯಾವ್ದು ಇಲ್ಲಿದೆಯಲ್ಲ, ಉರಿತಾ ಇದೆಯಲ್ಲ, ಬಿಸಿ 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 ಬಿಸಿಯಾಗಿರುವುದು. ಇದೊಳ್ಳೆ ಬಿಸಿ ಆಗ್ಬೋದಲ್ಲ? ಎಂತದನ್ನು ಹೇಳುದು? ನಿಮ್ಮನ್ನು ಹೇಳುದು ನಾನು ಕಟ್ಟಿಗೂರಿಸಿದ ಮೇಲೆ ಉಳಿದ ಕೆಂಡ ಹೇಳುದು. ನೀ ನನ್ನನ್ನು ನೋಡಿಕೊಂಡು ಕೆಂಡ ಹೇಳುದು. ಈಗ ಉರಿತಿರುವಂತ ನನ್ನ ಗಂಡ ಅದು ಭಾಷಾಂತರದಲ್ಲಿ ಆಗುಂಟು. ಕೆಂಡಕ್ಕೆ ಗೆಂಡ ಅನ್ನುವುದು ಅಲ್ವಾ? ಈಗ ಗಂಡನು ಗೆಂಡ ಒಂದೇ ಆಯ್ತು. ಕೆಂಡವೇ ಗಂಡ, ಗಂಡನೇ ಕೆಂಡ. ಒಳ್ಳೆ ಸಮೀಕರಣ. ಇಲ್ಲಿ ಇವತ್ತು ಬೇಡವಾಗಿತ್ತ, ಈಗಲೇ ಬೇಕು. ಎಂತ ನೀವು ನೋಡಿ, ಅಲ್ಲಿ ಉರಿತಾ ಉಂಟಲ್ಲ, ಅಲ್ಲಿ ಬಿಸಿ ಆಗ್ತದೆ ನಿಮಗೆ. ನನಗೆ ಬಿಸಿ ಮಾಡ್ಬೇಕಾದ್ರೆ ನೀವು ಬರಬೇಕು. ನೋಡಿ, ಮನ್ಮಥನ ಬಾಧೆ ಒಳಗಾದವಳು ನಾನು. ನೀನು ಹೊರಗೆ ಹೋಗೋಣ ಬನ್ನಿ. ಎಲ್ಲಿ? ಹೊರಗಡೆ ಇರ್ತದಕ್ಕೆ. ಅಯ್ಯೋ ದೇವ್ರೆ, ಈ ಕತ್ತಲಲ್ಲಿ ಹೊರಗಡೆ ಇರ್ತದ್ದು. ಬೆಳಕಿದ್ದಲ್ಲೆಲ್ಲೂ ನಿಲ್ಬೇಕು. ಬೆಳಕಲ್ಲ, ಮತ್ತೆ ಹೊರಗೆ ಎಷ್ಟು ತಂಪಿದೆ ಗೊತ್ತಾ? ಅದಕ್ಕೆ ಹಾಗಾಗಿ ಇಬ್ರು ಸೇರೋಣ. ನನ್ನ ಆಸೆ ನೆರವೇರಿಸಿ. ಒಳ್ಳೆ ಕಾಲ ಇದು, ಕೂಡಿ ಬಂದಿದೆಯಪ್ಪ. ಇವಳಿಗೆ ಎಂತದಾಗಿದೆ ಇವತ್ತು? ಯಾಕೆ? ತರುಣಿ ಮಣಿಯಾಕಿನಿತು ನುಡಿವಳು, ತರುಣಿ ಮಣಿಯಾಕಿಂತು ನುಡಿವಳು, ಹರಿದಿನದಿ ದುರ್ಬಾಜಿ, ಹರಿದಿನದಿ ದುರ್ಭಾಷೆಯನ್ನು ತಲಿಧರಣಿ ಬದಿ ನೋಡುತ್ತೆ, ಮೋಗಿನಿಯೊಡನೆ ಪೇಳಿದೆನು. ಇವಳನ್ನು ಹೀಗೆ ಆಡುವುದಕ್ಕೆ ಬಿಟ್ರೆ ಇವಳು ದುರ್ಭಾಷೆ ಮುನ್ನಡೆಸ್ತಾ ಇರ್ತಾಳೆ. ಅದನ್ನು ನಿಲ್ಲಿಸುವುದಕ್ಕಿರುವುದು ಒಂದೇ ಮಾರ್ಗ. ಸರಸಿರುಗಲೋಚನನ ನಾಮವಾಗ, ನಾಮವ ಸ್ಮರಿಸುತ್ತ ಧ್ಯಾನಲ್ದದಿಂದ, ಸ್ಮರಿಸುತ್ತ ಧ್ಯಾನಲ್ದದಲ್ಲಿ ವರಮನೋಹರೆ ಕುಳಿತು ಸ್ಥೈರ್ಯವ ಗೊಳಿಸುತ್ತವ ಮನವ, ವರಮನೋಹರೆಗೆ ಕುಳಿತು ಸ್ಥೈರ್ಯವ ಗೊಳಿಸು ತವ ಮನವ, ರಮಣೀಯ ಕೆಲವೆಲ್ಲವೂ ಹೇಳುವ ವಿಷಯ ಯಾವುದು ಎಂಬುದರಿಂದ ರೋಚಕ ರಂಜಕ ಆಗುವುದಲ್ಲ, ಯಾವಾಗ ಹೇಳ್ತೇವೆ ಎಂಬುದರಿಂದ ಅಲ್ವೋ? ಭೈರವಿ ಅಂದ್ರೆ ಭೀಕರಾಕೃತಿ ಕಾಣ್ತದೆ ಅಲ್ವೋ? ಅದೇ ಒಂದು ಸಂಗೀತ ಶಾಸ್ತ್ರಜ್ಞನ ಕೈಯಲ್ಲಿ ರಾಗವಾಗಿ ಸಿಕ್ಕಿದ್ರೆ ಅದು ಮನೋಹರವಾಗಿ ಶ್ರವಣರಮಣೀಯವಾಗಿ ಚಿತ್ತಾನಂದಕಾರಕವಾಗ್ತದೆ. ಕೇಳಲಿಕ್ಕೆ ಎಷ್ಟು ಇಂಪಾಗ್ತದೆ. ಭೈರವಿ ಎಂಬ ರೂಪ ಭೀಕರಾಕೃತಿಯನ್ನು ನಮಗೆ ಸ್ಮರಿಸಬೇಕು. ಭೈರವಿ ಎಂಬ ರಾಗ ಅನುರಾಗಜನಕವಾಗುತ್ತದೆ. ಈಗ ನೀನು ಹೇಳಿದ ಶೃಂಗಾರಕ್ಕೆ ಬೇಕಾದಂತಹ ಅಪೇಕ್ಷೆ ಏನುಂಟು? ಯುಕ್ತವಾದ ದಿನದಂದು ಹೌದಾದರೆ ಅದು ಒಳ್ಳೆಯ ಮಂಜುಭಾಷಿಣಿಯಾದಂತಹ ನಿನ್ನ ಸುಮಕೋಮಲತೆಯಲ್ಲಿ ಹೊರಹೊಮ್ಮುವಂತಹ ಮೃದು ಮಧುರ ಭಾಷಣದಲ್ಲಿ ಚಿತ್ತಾನಂದಕಾರಕವೇ ಆಗುತ್ತಿತ್ತೋ ಏನೋ. ಆದರೆ ಹರಿದಿನದಲ್ಲಿ ಅದು ದುರ್ಭಾಷೆಯಾಗ್ತದೆ. ಈಗ ನೀ ಮಾತಾಡಿದ್ದು ಕೆಟ್ಟದ್ದು ಅಂತಲ್ಲ, ನೀ ತಪ್ಪು ತಿಳಿಬೇಡ. ನೀ ಕೆಟ್ಟದ್ದು ಮಾತಾಡುವವಳು ಅಲ್ಲ. ನೀನು ಒಳ್ಳೆಯದನ್ನೇ ಮಾತಾಡಿದ್ರು ಕೆಟ್ಟ ದಿನ, ಅದನ್ನು ಮಾತಾಡುವುದಕ್ಕೆ ಕೆಟ್ಟ ದಿನ ಒಳ್ಳೆಯದು. ಇದು ವ್ರತದ ದಿನ, ಅಂಥದ್ದನ್ನು ಮಾತಾಡುವುದಕ್ಕೆ ಇದು ಸರಿಯಾದ ದಿನ. ಕೆಟ್ಟ ಮಾತು ಖಂಡಿತ ನಾನು ಆಡುವುದಿಲ್ಲ. ಈಗ ಒಳ್ಳೆ ಮಾತಾಡುವವರ ಜೊತೆಯಲ್ಲಿರುವಾಗ ಕೆಟ್ಟ ಮಾತಾಡ್ಲಿಕ್ಕೆ ಆಗ್ತದೆ? ಹೌದು. ಈಗ ಅದು ಹಾಲು ಕೂಡ ಕಫ ತುಂಬಿದವರು ಕುಡಿದರೆ ಅದು ವಿಪರಿಣಾಮ ಮಾಡುವುದು. ಈಗ ಕುಡಿದದ್ದು ಹಾಲು ಎಂಬುದರಿಂದ ನನಗದು ಒಳ್ಳೆಯದೇ ಆಗಬೇಕು ಅಂತಿಲ್ವಲ್ಲ? ಅದಿಲ್ಲ. ಅಂದ್ರೆ ಹಾಲಿನಲ್ಲಿ ದೋಷ ಉಂಟು ಅಂತಲ್ಲ, ಸ್ವೀಕರಿಸುವವನ ಆರೋಗ್ಯ ಏರುಪೇರಾಗಿದೆ ಅಂತ ತಾತ್ಪರ್ಯ. ಆದ್ದರಿಂದಲೇ ನೀನಾಡಿದ ಮಾತನ್ನು ಕೇಳುವುದಕ್ಕೆ ಬೇಕಾದ ಪ್ರಶಸ್ತ ದಿನದಲ್ಲಿ ನಾನಿಲ್ಲ. ಹರಿದಿನದಿ
ದುರ್ಭಾಷೆ ನುಡಿಯ ಕೂಡದು. ಈಗ ನಿನಗೆ ಆದದ್ದೆಂತದ್ದು? ಹೊರಗಿನಿಂದ ಚಳಿಯಾಗಿದೆ, ಬಿಸು ಪೇರು ಬೇಕು, ಗಂಟಲು ಪಸೆ ಹಾರಿದೆ. ಈಗ ಅದಕ್ಕೆ ಏನಾಗಬೇಕು ಅಂತ ಹೇಳುವುದು? ಈ ಗಂಟಲು ಪಸೆ ಹಾರಿದ್ದಕ್ಕಾಗಿ ಆದರೂ ಅದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡುವುದಕ್ಕಾಗಿ ನಿನ್ನ ಜೊತೆಗೆ ಎಲ್ಲ ಭಾವಗಳನ್ನು ಉಪಶಮನಗೊಳಿಸುವ, ಬಾಧೆಯನ್ನು ನಿರಸನಗೊಳಿಸುವ ಒಂದು ಮದ್ದು ನನ್ನ ಹತ್ರ ಉಂಟು. ಹೌದೌದು, ಯಾವ ರಾಜವೈದ್ಯನು ಕೊಡದಂತಹ ಮದ್ದು ನನ್ನಲ್ಲಿ ಉಂಟು. ಮತ್ತೆ ಅದನ್ನೇ ಕೊಡಿ. ಸ್ವೀಕರಿಸ್ತೀಯಾ? ಖಂಡಿತ ಸ್ವೀಕರಿಸ್ತೀಯಾ? ನನ್ನ ವಾಮಭಾಗದಲ್ಲಿ ನೀ ಕುಳಿತುಕೊಳ್ಳಬೇಕು. ನಾ ಹೇಳಿದ ಹಾಗೆ ಹೇಳ್ತಾ ಹೋಗಬೇಕು. ಹಾಗೆ ಹೇಳಿ 12 ಹೆಸರನ್ನು ಹೇಳಿದ ಕ್ಷಣದಲ್ಲಿ ಅದರ ಪ್ರಾಥಮಿಕವಾದ ಪರಿಚಯ ನಿನಗೆ ಆಗುವುದಕ್ಕೆ ತೊಡಗುತ್ತದೆ. ಆ ಮದ್ದು ಎಷ್ಟು ಶಕ್ತಿಶಾಲಿಯಾದದ್ದು, ಅದೆಷ್ಟು ಪರಿಣಾಮಕಾರಿಯಾದದ್ದು ಅಂತ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ಮಧುಸೂದನಾಯ ನಮಃ. ಹೀಗೆ ಕನಿಷ್ಠ ಅವನ 12 ನಾಮಾವಲಿಗಳನ್ನಾದರೂ ಉಚ್ಚರಿಸ್ತಾ ಹೋದರೆ ಸರಸಿರುಹಲೋಚನನ ನಾಮವನ್ನು ಸ್ಮರಿಸುತ್ತ ಅತ್ಯಾನಂದದಿಂದ ಚಂಚಲವಾದ ಮನವನ್ನು ಸ್ಥಿರಗೊಳಿಸಿದೆ ಅಂತಾದರೆ ಮನೋಹರೆಯಾದಂತಹ ನೀನು ಹಾಗೇ ಉಳಿಯಿತಿ. ನಿನ್ನ ಮನಸ್ಸು ಈಗ ನಿನ್ನನ್ನು ನೋಡಿ ಉಳಿದವರ ಮನಸ್ಸನ್ನು ನೀನು ಅಪಹರಿಸುವುದು ಮಾತ್ರ ಅಲ್ಲ, ನೀನು ಯಾರಿಗೆ ಅಪಹರಿಸಲ್ಪಡುವುದಕ್ಕೆ ಯೋಗ್ಯಳು ಅಂತ ನೋಡಿ ಅವನಿಗೂ ಒಪ್ಪಿಸಿಕೊಳ್ಳಬೇಕು. ಎಲ್ಲರನ್ನು ನೀನೇ ಆಕರ್ಷಿಸುವುದಲ್ಲ, ನೀನು ಯಾರ ಆಕರ್ಷಣೆಗೆ ಒಳಗಾಗಬೇಕು ಅಂತ ನೋಡಬೇಕು. ದೇವರ ಆಕರ್ಷಣೆಗೆ ಒಳಗಾಗದವನ ಬದುಕು ಬರಡು, ವ್ಯರ್ಥ. ಆದ್ದರಿಂದ ಎಲ್ಲವನ್ನು ಆಕರ್ಷಿಸುವ, ನಮ್ಮಲ್ಲಿದ್ದ ದೋಷವನ್ನು ದೂರೀಕರಿಸುವ, ಗುಣವನ್ನು ತುಂಬಿಸಿಕೊಡುವ, ಸರ್ವಗುಣ ಪರಿಪೂರ್ಣನಾದ, ಸರ್ವದೋಷ ವಿವರ್ಜಿತನಾದ ಆ ಸರಸಿರುಹಲೋಚನನ ನಾಮ ಅತ್ಯಾನಂದ ಪ್ರದಾಯಕವಾದದ್ದು, ಸರ್ವದೋಷ ನಿವಾರಕವಾದದ್ದು, ಆದಿವ್ಯಾಧಿಯನ್ನು ಪ್ರಶಮನ ಮಾಡಬಹುದಾದದ್ದು. ಆದ್ದರಿಂದ ಭುಕ್ತಿ ಮುಕ್ತಿ ಪ್ರದಾಯಕವಾದಂತಹ ಅದನ್ನು ಬಾಬಾ ಬಾಬಾ ನಾ ಹೇಳ್ತೇನೆ, ನೀವು ಒಟ್ಟಿಗೆ ಹೇಳು. ಇಲ್ಲಿ ಬಾ, ಇಲ್ಲಿ ಹೇಳಿ ಕುಳಿತುಕೊಳ್ಳಬೇಕಾ? ಹೌದು, ಕುಳಿತುಕೊಳ್ಳೋದಲ್ಲ, ನನಗೆ ಸ್ವಲ್ಪ ಮಲಗಬೇಕಂತ ಮನಸ್ಸಾಗಿ. ಲಾಲಿಸು ಮನೋಹರ, ಲಾಲಿಸು ಸುಂದರ ಕಾಯ, ಕರುಣದಿ ದಯವಿರಿಸು, ಸುಂದರ ಕಾಯ ಕರುಣದಿ ದಯವಿರಿಸು.
ಪರಿಮಳಿಪ ಶ್ರೀಗಂಧ ವಿತರನು ಗಂಧ 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 ವಿತರನು ಹರುಜನು ಸುವೆನು ಮರದೋಳಾಲಿಸುತ್ತ ನರಶರ ದುರಿಯ ನಾಲಿಸು ಬೇಗ ಬಾ ಬೇಗ ಬಾ 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 ಮರದೋಳಾಲಿಸುತ್ತ ನರಶರ ದುರಿಯ ನಾಲಿಸು ಬೇಗ ಬಾಬಾ ಹೊರಬನು ಹಲವಾಲಿಸು ಕರುಣದಿ ದಯವಿರಿಸು ಸುಂದರ ಗಾಯ ಕರುಣದಿ ದಯವಿರಿಸು ಪರಿಮಳಿಪ ಗಂಧ ವಿತರನು ಹರುಜನು ಪೂದುವೆನು ತನುವಿಗೆ ದಯವಿರಿಸು ಆಲಿಸು ಸುಂದರ ಕಾಯ ಕರುಣದಿ ದಯವಿರಿಸು ದಯವಿರಿಸು ಯಾವುದೋ ಒಂದು ಯೋಚನೆ ನಮಗೆ ಸತತವಾಗಿ ಬಾಧೆಯನ್ನು ಕೊಡ್ತಾ ಇದೆ. ಅದರಿಂದ ಬಿಡುಗಡೆ ಬೇಕು ಅಂತ ಹಂಬಲ ಇದ್ರೆ ಮಾರ್ಗ 100 ಉಂಟು. ಈಗ ನಿನ್ನಲ್ಲಿ ಹೇಳುತ್ತೆ, ನೀನು ಮೇಲ್ಲೋಕದಿಂದ ನನ್ನ ಭೋಗಕ್ಕಾಗಿಯೇ ಈ ಲೋಕಕ್ಕೆ ಇಳಿದು ಬಂದವ, ಅಥವಾ ನಾನು ಅಪೇಕ್ಷಿಸಿದ ನನ್ನ ಮನೆಯನ್ನು ನನ್ನ ಮನವನ್ನು ತುಂಬಿ ನಿಂದವ. ಮೋಹಿನಿ ಅಂತ ನಿನ್ನ ಅಭಿಧಾನ. ಮೋಹಕವಾದಂತಹ ನಿನ್ನ ಸೌಂದರ್ಯ ಲಾವಣ್ಯಗಳು ಸದಾ ನನಗೆ ಮಾತ್ರ ಸೀಮಿತವಾಗಬೇಕಾದ್ದಿಲ್ಲ. ಹರಿದಿನದಂದು ವಿಧ ವಿಧವಾದ ಸೇವೆಗಳ ಮೂಲಕ ಹರಿಯನ್ನು ಸಂಪ್ರೀತಿಗೊಳಿಸುವುದಕ್ಕಾಗ್ತದೆ. ಇವತ್ತೊಂದು ಕೆಲಸ ಮಾಡಿ, ಇವತ್ತು ನೀನು ಹೇಳಿದ್ದೆ ಯಾವುದು ಬೇಡ, ನಾನು ಹೇಳಿದ್ದು ಮಾಡ್ತೀಯ. ದೇವರ ಎದುರಿಗೆ ನಿನ್ನ ನರ್ತನ ಸೇವೆ, ಅಷ್ಟಾವಧಾನದಲ್ಲಿ ಅದೊಂದು ಸೇವೆ ಅಲ್ವಾ? ಇವತ್ತು ನರ್ತನ ಮಾಡ್ತಾ ಮಾಡ್ತಾ ಹರಿ ಸಂಪ್ರೀತಿಕರವಾದ ನರ್ತನದಿಂದ ನೀನು ಯಾಕಾಗಿ ಬಂದದ್ದು ಅಂತಲೇ ಮರೆಯುವ ಹಾಗೆ ಮಾಡಿ, ದೇವರಿಗೆ ಪ್ರಿಯವಾಗುವಂತೆ ಮಾಡಿ,
ದೇವರಿಗೆ ನೀನು ಪ್ರೀತಿಯಾಗುವ ಹಾಗೆ ಮಾಡಿದ. ಓಹೋ. ಅದು ಒಳ್ಳೇದಲ್ವ? ಹಾ. ದೇವರ ಅನುಗ್ರಹ ಸಿಕ್ಕಿತು ಅಂತಾದ್ರೆ, ದೇವರೇ ನಿನ್ನನ್ನು ತನ್ನ ವಶಕ್ಕೆ ತೆಗೆದುಕೊಂಡ ಅಂತಾದ್ರೆ, ಮತ್ತೆ ನಿನಗೆ ಬೇಕಾದ್ದನ್ನು ಯಾರಲ್ಲಿ ಕೇಳುವುದಕ್ಕೂ ಇಲ್ಲ, ಬೇಡುವುದಕ್ಕೂ ಇಲ್ಲ, ಬೇಕಾದೆಲ್ಲ ದೇವರೇ ಕೊಡ್ತಾರೆ. ಓ ಮನೋಹರ, ನಾನು ಅವನನ್ನು ಹಾಗೆ ಕರೆಯುವುದು ಶ್ರೀ ಮನೋಹರ. ನನಗೆ ನೀವೇ ಶ್ರೀ ಮನೋಹರ. ಶ್ರೀ ಮನೋಹರ ಅಂದ್ರೆ ಶ್ರೀದೇವಿಯ ಮನಸ್ಸನ್ನು ಅಪಹರಿಸಿದವನು ಎಂಬರ್ಥದಲ್ಲಿ ಅವನು ಶ್ರೀ ಮನೋಹರ. ಈ ಮೋಹಿನಿಯೇ ಶ್ರೀದೇವಿ. ಆ ಶ್ರೀದೇವಿಗೆ ಹಾಗೆ ಕಾಣುದಿಲ್ವ ನಾನು? ಆಗಬೇಕು ಅಂತಾದ್ರೆ ಅವಳು ಮೊದಲು ಅನುಗ್ರಹ ಮಾಡಬೇಕು, ಮತ್ತೆ ಉಳಿದವರಿಗೆ ಕಾಣಬೇಕು. ಶ್ರೀದೇವಿಗೆ ಈ ಮನೋಹರ. ಮನೋಹರ ಓಯ್, ಒಳ್ಳೆ ಕಾಣ್ತೀರ ಮಾತ್ರ. ಆಗ ಬಡಕಲು ಅಂದ್ರು, ಈಗ ಒಳ್ಳೆ ಕಾಣ್ತೇನೆ ಅಂದ್ರೆ ಅಂದ್ರೆ ತುಂಬಾ ಬೆಳಕಲ್ಲಿ ಈ ರೀತಿ ನಿಮ್ಮನ್ನು ಕಂಡವಳಲ್ಲ ನಾನು. ಮಂದ ಬೆಳಕಲ್ಲೇ ನೋಡಿ ಕಂಡದ್ದು. ಇವತ್ತು ಸ್ವಲ್ಪ ಹೆಚ್ಚು ಉಂಟು. ಹೌದಪ್ಪ. ಅಂದ್ರೆ ನಾವು ಕಾಣುವುದಕ್ಕಿಂತ ಹೆಚ್ಚು ನಮಗೆ ದೇವರು ಕಾಣುವುದಕ್ಕೆ ಬೆಳಕು ಬೇಕಾಗ್ತದೆ. ಯಾಕೆ ಅಂದ್ರೆ ನಮಗಿಂತ ದೇವರು ಹೆಚ್ಚು ಗೂಢನಿದ್ದ. ಆದ್ದರಿಂದ ಆಳದಲ್ಲಿದ್ದಂತಹ ರಹಸ್ಯಮಯವಾಗಿದ್ದ ಅವನ ತತ್ವಾನುಷ್ಠಾನವನ್ನು ಮಾಡಬೇಕು ಅಂತಾದ್ರೆ ಪ್ರಖರವಾದ ಜ್ಯೋತಿಯಿಂದ ಉಪಾಸನೆ ಮಾಡಬೇಕು. ನೀ ಹೇಳಿದಲ್ವ, ಹೊರಗೆ ಬೀಸುವ ಮಂದಾಲಿನಿಂದ ಚಳಿಯಾಗಿದೆ, ದೇವರ ಬೆಳಕಿಗೆ ಮೈಯೊಡ್ಡಿ ಆಗ ತಾನಾಗಿ ಹದಾಗಿ ಬಿಸಿ ಇರ್ತದೆ ಅಂತ ಹೇಳುದಿಲ್ಲ, ದೇಹದ ಶೀತೋಷ್ಣ ಸಮವಾಗಿ ಹದವಾಗಿ ನೀನು ಶಾಂತವಾಗಿ ಇಲ್ಲೇ ಕೂತು ಸರಿಯಾಗಬೇಕಾದ್ರೆ ಇಲ್ಲಿ ಎಂತದ್ದು ಎಲ್ಲ ಸರಿಯಾಗಿ ಕೂಡಿ ಬಂದಿದೆ. ನಿನ್ನ ಕೈಯಲ್ಲಿದ್ದ ಮಣ್ಣಲ್ಲ ಅದಕ್ಕೆ ಮಾಡಬೇಡ. ಶ್ರೀಗಂಧಕ್ಕೆ ಮಣ್ಣಂತ ಹೇಳ್ಬೇಡಿ, ದೇವರ ಮಂಟಪವೇ ಅದು. ಗಂಧ ಚಂದನಾದಿಗಳಿದು. ಅದನಿಗೆ ನೀನು ಬಣ್ಣ ನೋಡಿ, ಹಾಗೆ ನಿನ್ನ ಸೇವೆ ದೇವರಿಗೆ ದೇವರಿಗಲ್ಲ, ಹೀಗೆ ನನ್ನ ದೇವರಿಗೆ. ಚಂದನ ಚರ್ಚಿತ ರೂಪ ಕಳೆಯ ಅವನಿಗೆ ಅದನ್ನು ಹುಸಬೇಕು. ಚಂದನ ಚರ್ಚಿತ, ಹೌದೌದು. ಚರ್ಚಿತ ಚಂದನವನ್ನು ಅವನ ರೂಪಕ್ಕೆ ಅವನ ಕಳೆಯವರಕ್ಕೆ ಮಾಡಿದ್ದಾರೆ. ಚರ್ಚಿತ ಸುಮ ಮೋಹನ. ಹೌದೌದು. ತಾಯಿಗೆ ಬಂದದ್ದನ್ನು ಹೇಳಿದಲ್ಲಿ ಅವನ ಮೈ ಎಂತದ್ದು ಗಂಧ ಚಂದನಾದಿಗಳನ್ನು ನಿಮ್ಮ ಮೈಗೆಲ್ಲ ಲೇಪಿಸ್ತೇನೆ ನಾನು. ನಾನೊಂದು ಹೇಳಿ, ಏನೇನು ಯಾವ ವಾಸನೆಯು ನಮಗೆ ಬರಬಾರದು ಅಂತ ಇವತ್ತು ಹೆಚ್ಚು ಪ್ರಾಣಾಯಾಮ ಮಾಡುದು. ಮೂಗಲ್ಲಿ ಕೈ ಹಿಡ್ಕೊಂಡವರಿಗೆ ನೀನು ಎಷ್ಟು ಪರಿಮಳ ದ್ರವ್ಯ ಉಚ್ಚಿದ್ರು ಕೂಡ ಪ್ರಯೋಜನ ಉಂಟು. ಈಗ ಪ್ರಾಣಾಯಾಮ ಮಾಡಿದವರಿಗೆ ವಾಸನೆ ಪರಿಮಳ ಎಲ್ಲ ಗೊತ್ತಾಗುದಿಲ್ವಾ? ಇಲ್ಲ, ವಾಸನೆ ಪರಿಣಯದ ಕುರಿತಾಗಿದ್ದ ಭ್ರಮೆ ಎಲ್ಲ ಕಳಚಿ ಸಮಸ್ಥಿತಿಗೆ ಬರ್ತಾರೆ. ಇಲ್ಲಿಯೋ ವಾಸನೆ ಹತ್ರವೇ ಇರುವಂತ ಕಾಣ್ತದೆ ಪ್ರಾಣಾಯಾಮ ಮಾಡುವ. ನಿಜವಾಗಿ ಬದುಕು ಸಿದ್ಧ ಆಗಬೇಕು ಅಂತ ಆದ್ರೆ ಪೂರ್ವ ಕರ್ಮ ವಾಸನ ಅನ್ನುತ್ತಾರೆ. ವಾಸನೆ ಇಲ್ಲದವರು ಹುಟ್ಟುವುದೇ ಇಲ್ಲ. ಆದ್ದರಿಂದ ವಾಸನೆಯಿಂದ ಕಳಚಿಕೊಳ್ಳುವುದಕ್ಕೆ ಪ್ರಾಣಾಯಾಮ ಪ್ರಾರಂಭಿಕ. ಮನೋಹರ, ಗಂಧ ಚಂದನಾದಿಗಳನ್ನು ನಿಮ್ಮ ದೇಹಕ್ಕೆ ನನ್ನ ಕೈಯಾರೆ ಲೇಪಿಸ್ತೇನೆ. ನಾನು ಅದನ್ನೆಲ್ಲ ದೇವರಿಗೆ ಸಮರ್ಪಿಸಿ ಅಲ್ಲ, ದೂರ ನಿಲ್ಲುವುದಲ್ಲ, ನನ್ನ ಹತ್ತಿರಕ್ಕೆ ಬಂದು ಒಮ್ಮೆ ನನ್ನನ್ನು ಬಿಗಿಯಾಗಿ ಅಪ್ಪಬೇಕು. ದೇವರೇ, ಇವಳಿಗೆ ಏನು ಹೇಳ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ. ಆದ್ದರಿಂದ ಅವಳನ್ನು ಅಪ್ಪಿ ಮುದ್ದಾಡ್ಬೇಕು. ನೀನು ಬೇರೆ ಮಾತಾಡು. ಇಲ್ಲ, ಇವತ್ತು ಅದು ಮಾತಾಡು, ಬೇರೆ ಮಾತಾಡು. ನಾನು ಏನ್ ಮಾತಾಡ್ಬೇಕು ಅದನ್ನೇ ಮಾತಾಡು. ಮಾತಾಡು. ಒಮ್ಮೆ ಅಪ್ಪಿ ಬಿಡುವುದಲ್ಲ, ಅಪ್ಪಿ ಮುದ್ದಾಡಬೇಕು. ಆ ಗಂಧ ಚಂದನಾದಿಗಳೆಲ್ಲ ನನ್ನ ದೇಹಕ್ಕೆ ಲೇಪನ ಆಗಬೇಕು. ಅದರ ಸುಖವನ್ನು ನಾನು ಅನುಭವಿಸಬೇಕು. ಬಹುಶಃ ಇಂದ್ರಿಯ ಸಂಯಮಕ್ಕೆ ಪಾಠ ಮಾಡುವುದಕ್ಕೆ ಬಂದಿದ್ದಾಳೆ. ಏನು ಇಲ್ಲದಲ್ಲಿ ಯಾವುದು ಬೇಡ ಅಂತ ಹೇಳುವುದು ದೊಡ್ಡದಲ್ಲ. ಎಲ್ಲ ಉತ್ಕಟವಾಗಿರುವಲ್ಲಿ ಅದೆಲ್ಲವನ್ನು ನೋಡಿದ ಮೇಲೂ ಬೇಡ ಅಂತ ನಿಗ್ರಹಿಸಿಕೊಳ್ಳುವುದು ದೊಡ್ಡದು. ಇವಳ ಇಂಥ ಪ್ರಚೋದನೆ ನೋಡಿಯೂ ಇವೆಷ್ಟು ಗಟ್ಟಿ ನಿಲ್ಲುತ್ತಾನೆ ಅಂತ ದೇವರ ಪರೀಕ್ಷೆ ಇರಬೇಕು. ನೀನು ಹೇಳು. ಗಟ್ಟಿ ನಿಲ್ಲುವುದಲ್ಲ, ನಿಮ್ಮ ದೇಹ ಆ ದೇಹ ಗಟ್ಟಿಯಲ್ಲಿರ್ಬೇಕು. ಇಲ್ಲಿ ನೋಡಿ, ತಾಂಬೂಲ ಅಂತ ಹೇಳಿದ್ರೆ ಬಹಳ ಇಷ್ಟ ಅಲ್ವಾ ನಿಮ್ಗೆ? ತಾಂಬೂಲ? ಹೌದೌದು. ಹೂಗಬಲ ತಾಂಬೂಲವನ್ನು ಅವರಿಗೆ ದೇವರಿಗೆ ಸಮರ್ಪಣೆ. ದೇವರಿಗಲ್ಲ, ಇದು ನನ್ನ ದೇವರಿಗೆ. ಎಲೆ 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 ನಾನು ತಿನ್ನುವುದಿಲ್ಲ ಅಂತಲ್ಲ, ಇವತ್ತು ತಿನ್ನುವುದಿಲ್ಲ. ನಿಮಗೆ ಬೆಳೆದಿರುವಾಗ ತಿನ್ನುವುದಿಲ್ಲ. ನಿಮಗೆ ಬೆಳೆದ ಎಲೆ ಆಗುದಿಲ್ವಲ್ಲ? ಇವಳಿಗೆಲ್ಲ ಗೊತ್ತಿದ್ದವಳು ಇಲ್ಲಿ ಬಂದು ಕೇಳುದು, ನಿಮಗೆ ಅದಾಗುದಿಲ್ವಲ್ಲ? ಅದಕ್ಕೆ ಎಲೆ 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 ಎಲ್ಲ ತಂದಿದೆ. ಹೌದಾ? ನಿಜವಾಗಿ ಎಲೆಯ ಮೇಲೆ ಮಲಗಿದವರಿಗೆ ಆ ಎಲೆ ಇಷ್ಟ ಆದೀತು. ಆಲದ ಎಲೆಯ ಮೇಲೆ ಮಲಗಿದವರಿಗೆ ನಿನ್ನ ವೀಳೆಯದ ಎಲೆಯನ್ನು ಕೊಡು. ಇದನ್ನು ತಿಂದ ಮೇಲಾದ್ರೂ ನಿಮಗೂ ಬೇಡ ಬಿಡಿ, ಮತ್ತೆ ಹೇಳುದಿಲ್ಲ, ಮನಸ್ಸಾಗಬಹುದು. ಹಾಗಾಗಿ ಇದನ್ನು ನೀವು ತಿನ್ನಬೇಕು. ನಿಮ್ಮ ಕೈಯಾರೆ ನಾ ತಿನ್ನಿಸ್ತೇನೆ. ಸ್ವಲ್ಪ ಜಗಿದು ಹಾಗೆ ತೆಗೆದು ಬಾಯಾರಿದ್ದು ನೀನು, ನಾನು ಯಾಕೆ ಅದರ ರಸ ಕುಡಿಯುವುದು? ನೀವು ಕುಡಿದಾದ ಮೇಲೆ ನಿಮ್ಮ ಬಾಯಲ್ಲಿರುವಂತ ಆ ಜಗದದ್ದುಂಟಲ್ಲ, ಸ್ವಲ್ಪ ಹೊರ ತೆಗೆದು ನನಗೆ ಕೊಟ್ಟುಬಿಡಿ. ಶಾಂತಂ ಪಾಪ. ಎಂತದ್ದು? ಇವಳನ್ನು ಕ್ಷಮಿಸು ದೇವರೇ, ಇವಳನ್ನು ಕ್ಷಮಿಸು. ಯಾಕೆ ಇಲ್ಲಿ ಮಾಡ್ತಾ ಇರುವ ಘೋರಾಪಚಾರ ಹರಿದಿರೋದಂತೂ ಗೊತ್ತಿಲ್ಲ. ಇಲ್ಲಿ ಯಾರಾದ್ರೂ ಇದ್ದಾರಾ? ಯಾರಿದೆ? ನಾನಿಲ್ವ? ನೀವಿದ್ದೀರಿ. ಮತ್ತೆ ಯಾರು ಮೊದಲು ಕೊಡ್ಲಿಲ್ವಾ ನೀವು? ಅದು ಇಲ್ಲಿ ಕೊಟ್ಟದ? ತಿಂಗಳಲ್ಲಿ ಅದು ಅಂತಃಪುರದಲ್ಲಿ ಅಲ್ವಾ? 24 ದಿನ, ತಿಂಗಳಲ್ಲಿ 24 ದಿನ ಬೇಡ ತಿಂದವರೇ ನೀವು. ತಿಂಗಳಲ್ಲಿ 24 ದಿವಸವೇ ಆಗಲಿ, ರಾಜಸಭಾ ಸ್ಥಳಕ್ಕೆ ಬಂದು ಕೊಟ್ಟಿದ್ಯಾ? ಇಲ್ಲ. ತಿಂದಿದ್ದೇನಾ? ಇಲ್ಲ. ಇಲ್ವಲ್ಲ? ಅದಕ್ಕಿಂತ ಪವಿತ್ರವಾದ ದೇವ ಮಂದಿರ ಇದು, ಸಭಾಸ್ಥಾನ. ಹಾಗಾದ್ರೆ ಇಲ್ಲಿ ಬೇಡ. ಎಲ್ಲ ಸಿದ್ಧತೆಯನ್ನೇ ಮಾಡಿ ಬಂದವಳು ನಾನು. ಮಂಚ
ಮಂಚ ನಮ್ಮ ಮಂಚ ಇವತ್ತು ಹೋಗಿ ನೋಡ್ಬೇಕು. ಅದು ಹೇಳುವಾಗ ಅಷ್ಟು ವಿಕಾರ ಮಾಡಿದೆ. ವಿಕಾರ ಅಲ್ಲ, ಆ ಮಂಚಕ್ಕೆ ಒಂದು ಆಕಾರ ಬಂದಿದೆ ಇವತ್ತು. ಮಂದ ಬೆಳಕನ್ನಿರಿಸಿ ಮಂಚದಲ್ಲಿ ಎಲ್ಲ ಹೂವನ್ನು ಚೆಲ್ಲಿದ್ದೇನೆ, ಸಿದ್ಧತೆ ಉಪವಾಸ ವ್ರತವೇ. ಮಲ್ಲಿಗೆ ಹೂ ಸ್ವಲ್ಪ ತಡ ಆದ್ರೆ ಬಾಡ್ತದೆ. ನಾನು ಬಾಡುವ ಪೂರ್ವದಲ್ಲಿ, ಹೂ ಬಾಡುವ ಪೂರ್ವದಲ್ಲಿ ಇಬ್ಬರ ಜೊತೆಯಾಗಿ ಹೋಗಿ ಅಸುರದ ಸುಖವನ್ನು ಅನುಭವಿಸ. ತರುಣಿ ಮಣಿಯಾಕೆಂಥ ನುಡಿಯ ಪೀಳುವೆ ನೀನು, ಹರಿದಿವಸ ವ್ರತವೆಂಬ ಪರಿಯ ಅರಿತಿರುವೆ, ಹರಿದಿವಸ ವ್ರತವೆಂಬ ಪರಿಯ ಅರಿತಿರುವೆ, ಪರಿಮಳಿಪ ಗಂಧವನು ಪೂಸಲಿ ದಿನದೊಳಗೆ, ಪರಿಮಳಿಪ ಗಂಧವನು ಪೂಸಲಿ ದಿನದೊಳಗೆ, ತರಣಿಜನು ತಪ್ತ ತೈಲವತೀಡುತ್ತಿಗನು, ತರಣಿಜನು ತಪ್ತ ತೈಲವತೀಡುತ್ತಿಗನು, ತರುಣಿ ತರುಣಿ ಮೋಹಿನಿ. ಸುರತವಾಗಲಿ ಸುಖವಾಗಲಿ ಏಕಮುಖವಾದದ್ದಲ್ಲವಲ್ಲ, ಅದಾಗಬಾರ್ದು ಅಂತ ದ್ವಿಮುಖವಾಗಬೇಕು. ಆಗ್ಬೇಕು. ಪರಸ್ಪರ ಸಹಕಾರದಿಂದಲೇ ಪರಸ್ಪರ ಸುಖಿಗಳಾಗಬೇಕು. ಅದಕ್ಕಾಗಿ ಅಂತಃಪುರಕ್ಕೋ ಅಂತರಂಗವನ್ನು ಅರಿತು ನಿನ್ನ ಜೊತೆಗೋ ನೀನು ನನ್ನನ್ನು ಅಪೇಕ್ಷಿಸುವುದು ಹೌದು ಅಂತಾದ್ರೆ, ನನಗೆ ಅದು ಕಷ್ಟ ಅಂತ ಆದರೆ, ಇಷ್ಟ ಅಂತ ಆಗದಿದ್ರೆ, ಆಗ ನೀನು ಹೇಗೆ ಬಲಾತ್ಕರಿಸುವುದಕ್ಕೆ ಸಾಧ್ಯ? ನೋಡು, ಯಾಕೆ ಇಷ್ಟ ಆಗುವುದಿಲ್ಲ? ನಾವು ಯಾವುದೇ ಒಂದು ಕರ್ಮದಲ್ಲಿ ತೊಡಗುವಾಗಲೂ ಅದು ನಮಗೆ ಸುಖಾವಹವಾಗಬೇಕೆಂಬ ನಿರೀಕ್ಷೆ ಇರ್ತದೆ. ಇವತ್ತು ಇವತ್ತು ಪರಿಮಳಿಪ ದ್ರವ್ಯವನ್ನು ಪೂಸುವುದು, ತಾಂಬೂಲ ಚರ್ವಣ ಮಾಡುವುದು, ಅಥವಾ ಪುಷ್ಪಾದಿಗಳ ಸುಗಂಧವನ್ನು ಅಗ್ರಾಣಿಸುವುದು, ಪರ್ಯಂಕದಲ್ಲಿ ಶಯನ ಮಾಡಿದ್ರೆ ಇಲ್ಲ ಇಲ್ಲ ಇಲ್ಲ, ಹರಿದಿನವೇ ಇದು. ಹರಿಗಾಗಿಯೇ ಉಪವಾಸ ವ್ರತದಲ್ಲಿದ್ದು ಅವನ ಜೊತೆಯಲ್ಲಿ, ಉಪವಾಸ ಅಂದ್ರೇನು? ಉಪಸಮೀಪೆ ಅಂತ, ಅವನ ಸಮೀಪದಲ್ಲಿ ಇರುವುದು ಅಂತ ತಾತ್ಪರ್ಯ. ನಾವಿಂದು ಉಣ್ಣುವುದಿಲ್ಲ ಯಾಕೆ? ನಾವಿಂದು ಏನನ್ನು ಕುಡಿಯುವುದಿಲ್ಲ ಯಾಕೆ? ಅದು ಜಾಡ್ಯಕ್ಕೆ ಆಲಸ್ಯಕ್ಕೆ ಹೇತುವಾಗ್ತದೆ. ನಮ್ಮ ಜಾಡ್ಯದಲ್ಲಿ ಆಲಸ್ಯದಲ್ಲಿ ನಿದ್ರಾದಿ ವಿಕಾರಗಳಿಗೆ ನಾವು ಒಳಗುವಾಗುವಾಗ ನಾವು ಆ ವಿಶ್ರಾಂತಿಯ ಅವಧಿಯಲ್ಲಿ ಅವನನ್ನು ಸ್ಮರಿಸುವುದರಿಂದ ವಿವಂಚಿತರಾಗುತ್ತೇವೆ. ಹಗಲು ರಾತ್ರಿ ಅವನನ್ನೇ ಸ್ಮರಿಸಬೇಕಾದ ದಿನವಾದದ್ದರಿಂದ ಇದು ಹರಿದಿನ ಅಂತ ಪ್ರಸಿದ್ಧ. ಆ ಸ್ಮರಣೆಯಿಂದ ಅರೆಕ್ಷಣವು ವಿಚಲಿತರಾಗಬಾರದೆಂಬುದಕ್ಕೆ ಅನ್ನ ಬಿಡ್ತೇವೆ, ಆಹಾರವನ್ನು ತ್ಯಜಿಸ್ತೇವೆ, ಪಾನೀಯವನ್ನು ವರ್ಜಿಸ್ತೇವೆ. ಮತ್ತೆ ಭೋಗ ಅತ್ಯಂತ ನಿಕೃಷ್ಟವಾದದ್ದು, ನಿತ್ಯವಾದದ್ದು, ನಿಷೇಧಕ್ಕೊಳಗಾದದ್ದು. ನೀನು ಹೇಳ್ತಿ ಇದರಿಂದ ಸುಖ ಸಿಗ್ತದೆ ಅಂತ. ಈಗ ನೀನು ಹೇಳಿದ್ದು ಮಾಡಿದ್ರೆ ಏನಾಗ್ತದೆ ಅಂತ ನಾನು ಹೇಳಿ. ಈಗ ನೀನು ಪರಿಮಳ ದ್ರವ್ಯವನ್ನು ದೇವರಿಗೂ ಹಚ್ಚೋದು ಬಿಟ್ಟು ನೀನೇ ಹಚ್ಚಿಕೊ ಅಂತ ಹೇಳ್ತೀನಿ. ಇವತ್ತು ಒಂದು ದಿವಸ ತಂಪಾಗಬೇಕು ಅಂತ ನಾನು ಹೊರಟ್ರೆ ಇವತ್ತು ತಂಪಾದಂತೆ ಕಂಡಿತ್ತು ಭ್ರಮೆ, ಅದ ಮತ್ತೆ ಉರಿ ಹೇಳ್ತದೆ. ಎಷ್ಟು ಹಚ್ಚಿಕೊಂಡ್ರು ಉರಿಯದವರು ಯಾರಿದ್ದಾರೆ? ಅದು ಇರುವಲ್ಲಿಯ ತನಕ, ಹಸಿಯಾಗಿರುವಲ್ಲಿಯ ತನಕ ಅಲ್ಪಾವಧಿಗೆ ಮಾತ್ರ ತಂಪಾದ ಅನುಭವ, ಮತ್ತೆ ಉರಿ ಹೆಚ್ಚಾಗುವುದು. ಸತ್ತ ಮೇಲೆ ಯಮಸದನದಲ್ಲಿ ಧರ್ಮನ ಮುಂಭಾಗದಲ್ಲಿ, ಯಮಧರ್ಮನ ಮುಂಭಾಗದಲ್ಲಿ ವಿಚಾರಣೆಗೊಳಗಾದಾಗ ಅಲ್ಲಿ ಹೇಳ್ತಾರೆ ಲೆಕ್ಕ ಇಟ್ಟವರು, ಇವ ಹರಿದಿನದಂದು ಚಂದನ ದ್ರವ್ಯ ಲೇಪನವನ್ನು ಮಾಡಿ ಶೀತಲ ಅನುಭವವನ್ನು ಹೊಂದಿದ್ದಾನೆ. ಆ ಕ್ಷಣದಲ್ಲೇ ಶಾಸ್ತ್ರ ಪುರಾಣಾದಿಗಳು ಹೇಳುವುದೇನನ್ನು ಗೊತ್ತ? ತಪ್ತ ತೈಲ ಕುದಿಯುವ ಎಣ್ಣೆಯ ಕೊಪ್ಪರಿಗೆಗೆ ಆ ದುರಿತಾತ್ಮನನ್ನು ಹಾಕಿ ತೀಡು. ಅಯ್ಯೋ ಅಯ್ಯೋ ಅಯ್ಯೋ, ಅದನ್ನು ಆ ಭೀಕರವಾದ ನರಕಾನುಭವವನ್ನು ಸ್ಮರಿಸುವಾಗಲೇ ಯಾರಿಗಾದ್ರೂ ಅನ್ನಿಸಬೇಕು. ಒಂದು ದಿವಸದ ಉಪವಾಸದಿಂದ ಅಮಿತ ಕಾಲದಲ್ಲಿ, ಮಿತಿ ಇಲ್ಲದ ಕಾಲದಲ್ಲಿ ನಾವು ಆ ದುರಿತಾನುಭವವನ್ನು ಅನುಭವಿಸುವುದು ಬೇಕೋ ಹೇಳು? ಇಂದು ತಾಂಬೂಲ ಚರ್ವಣ ಮಾಡಿದೆ ಉಂತಿಟ್ಟು ಇದು ಬೇಡ, ಎಂತದ್ದು ಈ ಗಂಧ ಚಂದನಾದಿಗಳನ್ನು ಲೇಪಿಸುವುದು ಬಿಡುವ, ನಾಳೆ ನೋಡುವ. ಇವತ್ತು ತಾಂಬೂಲ ತಿನ್ನು. ತಾಂಬೂಲ ತಿಂದ್ರೆ ಅಲ್ಲಿ ಏನು ತಿನ್ನಿಸ್ತಾನೆ ಗೊತ್ತುಂಟು? ಅದಕ್ಕೆ ಕ್ರಿಮಿಭಕ್ಷಣ ಅನ್ನುವುದು. ಕ್ರಿಮಿಭಕ್ಷಣ ನೋಡಿದರೆ ಯಾವುದು ನಮಗೆ ಅಸಖ್ಯವನ್ನು ಹುಟ್ಟಿಸ್ತದೋ, ಜಿಗುಪ್ಸಾವಹವಾದದ್ದು, ಆ ಕ್ರಿಮಿಗಳನ್ನು ನಮ್ಮ ಬಾಯಿಗೆ ಬಲಾತ್ಕಾರವಾಗಿ ತಳ್ಳಿ ಅದನ್ನೇ ಅಯ್ಯೋ 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 ನೀವೆಂತದ್ದು ತಿಂದ ನೋಡುವುದಕ್ಕೆ ಭೀಕರವಾದದ್ದು, ಅಸಖ್ಯಜನಕವಾದದ್ದು, ಅದನ್ನು ತಿನ್ನಿಸ್ತಾರೆ ಅಂದ್ರೆ
ಕ್ರಿಮಿ ಭಕ್ಷಣ ಒಳ್ಳೇದು, ತಾಂಬೂಲ ಚರ್ವಣ ಬಿಡುವುದು ಒಳ್ಳೇದು. ಅದಕ್ಕೆ ಅಲ್ಲ ನಿಮ್ ಬಿಟ್ರೆ ಆಗೋದಿಲ್ಲಲ್ಲ, ಅದಕ್ಕೆ ಹೇಳಿದ್ದು ನಾನು. ಯಾರು ಹೇಳಿದ್ದು? ಬಿಟ್ಟದಿಲ್ಲ ತನಕ ಇಲ್ಲಿಯೋ? ನಾನು ಇಲ್ಲಿರುವಾಗ ತಿಂದದನ್ನು ನೋಡಿದವರು ಹೇಳಿ ಯಾರಾದ್ರು? ಇವತ್ತಿನ ದೇವ ಮಂದಿರದಲ್ಲಿ ನೋಡಿ, ಇವತ್ತು ಅದು ಯಾವಾಗ ಸುಖಾವಹವಾದಂತಹ ವಿರಾಮದ ಅವಧಿಯಲ್ಲಿ ದಾಂಪತ್ಯದಲ್ಲಿ ಗೃಹಸ್ಥನಾದವನು ಸ್ವೀಕರಿಸಬಹುದಾದ ಪ್ರಮಾಣದಲ್ಲಿ ತಾಂಬೂಲ ಚರ್ವಣಾದಿಗಳನ್ನು ಮಾಡುವುದುಂಟು. ದೇವ ಮಂದಿರದಲ್ಲಿ ಪೂಜಾವಧಿಯಲ್ಲಿ ಅಲ್ಲ, ಹರಿದಿನದಂದೆಲ್ಲ. ಪರ್ಯಂಕ ಶಯನ ಮಾಡಿದರೆ ಅದು ಕುಂಭೀಪಾಕ, ರೌರವ, ಹಸಿಪತ್ರ ಗಮನ. ಹಸಿಪತ್ರ ಅಂದ್ರೆ ಎಂತದ್ದು? ಈ ಕತ್ತಿಯ ಧಾರೆ ಅದೇ ಅಲ್ಲಿ ನೇತಾಡ್ತಾ ಇತ್ತು, ಅದನ್ನು ಎಲ್ಲಿ ತಿರುಗಿದರೂ ಅದೇ ಒಂದು ಕಡಿಯುವುದು, ನಮಗೆ ಅದೇ ನೋಯಿಸುವುದು. ಇಂತಹ ಭೀಕರ ಅನುಭವಗಳೆಲ್ಲ ರೌರವಾದಿ ನರಕಗಳಲ್ಲಿ ಸಿದ್ಧಿಯಾಗುತ್ತದೆ ಅಂತ ಉಂಟು. ಆದ್ದರಿಂದ ಯಾವುದನ್ನು ಮಾಡಿದ್ದರಿಂದ ದುಃಖ ಸುನಿಶ್ಚಿತವಾದದ್ದು ಅದನ್ನು ನಾವು ತ್ಯಜಿಸುವುದೇ ಒಳ್ಳೆಯದು. ಈಗ ಪಥ್ಯ ಮಾಡಬೇಕು ಅಂತ ಈಗ ವೈದ್ಯರು ಹೇಳುವುದು ಯಾಕೆ? ನಿನಗೆ ರೋಚಕವಾದೀತು ನಾಲಗೆಗೆ, ಆದರೆ ಪಥ್ಯ ಮಾಡಿ ಅದನ್ನು ದೂರೀಕರಿಸಿದರೆ ಭವಿಷ್ಯದಲ್ಲಿ ಸಂಭಾವ್ಯವಾದ ರೋಗದ ಸಾಧ್ಯತೆ ಇಲ್ಲವಾಗುತ್ತದೆ ಎಂಬುದರಿಂದ ಹೌದು ಅಂತಾದರೆ ಭವರೋಗ ವೈದ್ಯನಿಗಾಗಿ ಏಕಾದಶಿ ಎಂದು ಪಥ್ಯವಾದ ಉಪವಾಸ ಮಾಡಿದ್ದು ಹೌದಾದರೆ ನರಕ ದುರಿತಗಳೆಲ್ಲ ತಪ್ಪುತ್ತದೆ. ಆದ್ದರಿಂದ ದಯವಿಟ್ಟು ನನ್ನ ಮೇಲೆ ಕರುಣೀರಿಸಿ ಮನೋಹರೇ, ಇವತ್ತೊಂದು ದಿವಸ ಇಂಥ ಬಾಧೆ ಕೊಡಬೇಡ. ಇಲ್ಲಿ ಒಂದು ಮಾತಾಡುವುದಿಲ್ಲಲ್ಲ, ನಾನು ಇಲ್ಲಿದ್ದರಿಂದ ಅಲ್ಲಿ ಏನಾಗ್ತದೆ ಅಂತ ಹೇಳಿ ಎಲ್ಲ ಮೇಲಿನದ್ದೇ ಮಾತಾಡುದು ನೀವು. ಹೌದು, ಇಲ್ಲಿಂದ ಇಲ್ಲಿ ಆದ ಅಲ್ಲೇ ಸಿಕ್ಕುದು. ಏನ್ ಹೇಳ್ತಾರೆ ಗೊತ್ತಾ? ಪರೋಕ್ಷ ಜ್ಞಾನ ಅಂತ ಬೇಡವಿ ಪರೋಕ್ಷ ಜ್ಞಾನ ಮಾಡಲೇನು ಸ್ವಾರ್ಥಪತಿಯೇ ಕೂಡಿಯನ್ನ ಪಂಚಚರಣ ಗಾಢದಿಂದ ಕರೆಯೋ ನೀನೋ. ಬೇಡವಿ ಪರೋಕ್ಷ ಜ್ಞಾನ ಮಾಡಲೇನು ಸ್ವಾರ್ಥಪತಿಯೇ ನಮಗೀಗ ಪ್ರತ್ಯಕ್ಷವಾಗಿ ಒಂದು ಈಗ ಊಟ ಮಾಡುವಾಗ ನಮಗೆ ಪ್ರತ್ಯಕ್ಷದಲ್ಲಿರುವುದು ಅನ್ನ ಮಾತ್ರ. ಅನ್ನ ಈಗ ನಮಗೆ ತೃಪ್ತಿ ಎಂಬುದು ಪರೋಕ್ಷದಲ್ಲಿರುವುದು. ತೃಪ್ತಿಯನ್ನು ನಿರೀಕ್ಷಿಸಿ ಅಲ್ವ ಅನ್ನವನ್ನು ಉಣ್ಣುವುದು. ಹಾಗೆ ನಾವು ಉಪವಾಸ ಮಾಡುವುದು ಪ್ರತ್ಯಕ್ಷದಲ್ಲಿ ಏನನ್ನು ಸ್ವೀಕರಿಸದೇ ಇರುವುದು, ಪರೋಕ್ಷದಲ್ಲಿ ಸುಖದ ನಿರೀಕ್ಷೆಯಲ್ಲಿರುವುದು. ಈಗ ನೀವು ಅಲ್ಲಿ ಈಗ ನೀವು ಜೀವಂತದಲ್ಲಿ ಯೋಚನೆ ಮಾಡುದು. ಹೌದು, ಪ್ರತ್ಯಕ್ಷವಾದ. ಪರೋಕ್ಷದಲ್ಲಿ ಸತ್ತ ಮೇಲೆ ಅಲ್ವಾ? ಹೌದು, ಈಗ ನಮಗೆ ಸ್ಪಷ್ಟ. ಆದ್ರೆ ಸತ್ತ ಮೇಲೆ ಉಂಟಲ್ಲ, ಏನಾಗ್ತದೆ ಹೇಳ್ತದ, ಶಾಸ್ತ್ರ ಹೇಳ್ತದಪ್ಪ. ಹೌದು ಹೇಳ್ತದೆ. ಕುಂಭೀಪಾಕ ರೌರವಾದಿ ನರಕಗಳು ಸುನಿಶ್ಚಿತ. ಹೌದು ಹೌದು, ಕ್ರಿಮಿ ಭಕ್ಷಣ ಹೌದು, ಇದೆಲ್ಲ ಹೌದು. ಇದು ನಾನು ಮೇಲಿಂದಲೇ ಕೆಳಗಿಳಿದು ಬಂದದ್ದು. ನಿನಗೆ ಗೊತ್ತಿಲ್ಲ, ಅಲ್ಲ ಅಂತ ಹೇಳುವುದಿಲ್ಲ, ಹೇಳಲಿಕ್ಕಿಲ್ಲ, ಇದ್ದದ್ದು ಹೌದು. ನೋಡಿ ಬಂದ ಮೇಲೆ ಅಲ್ಲ ಅಂತ ಹೇಳಿ. ಆದ್ರೆ ಯಾವಾಗ ಅದು ಸತ್ತ ಮೇಲೆ, ಹೌದು, ಸತ್ತ ಮೇಲೆ ಸ್ವರ್ಗ, ಸ್ವರ್ಗ ಸುಖವನ್ನು ಅನುಭವಿಸಬೇಕಾದ್ರೆ ಇಲ್ಲಿ ನಾವು ಯಾವ ತಪ್ಪನ್ನು ಮಾಡಬಾರ್ದು. ನರಕಕ್ಕೆ ಕಾರಣವಾಗುವ ಯಾವ ಕೃತ್ಯ ಇಲ್ಲಿ ಮಾಡಿ ಧರ್ಮದಲ್ಲೇ ನಡೀಬೇಕು. ಈಗ ಏನು ಗಂಧ ಚಂದನಾದಿಗಳನ್ನು ಲೇಪಿಸಿದ್ರೆ ಕುದಿಯುವಂತ ಎಣ್ಣೆಯ ಕೊಪ್ಪರಿಗೆ ತಳ್ಳಿ ಬಿಡ್ತಾರೆ. ತಪ್ತ ತೈಲದಿ ತೀಡುತಿಹಲು. ತಾಂಬೂಲವನ್ನು ಚರ್ವಣ ಮಾಡಿದ್ರೆ ಕ್ರಿಮಿಭಕ್ಷಣವಾಗ್ತದೆ. ನನ್ನನ್ನು ಅಪ್ಪಿಕೊಂಡ್ರೆ ರೌರವಾದಿ ನರಕ ಸಿಗ್ತದೆ. ನೀವು ಹೌದು, ಪರೋಕ್ಷ ಜ್ಞಾನ ಇದೆಲ್ಲ ಸತ್ತ ಮೇಲೆ. ಹೌದು, ಇಲ್ಲ ಸ್ವರ್ಗ ಸುಖ ಅಂತ ಹೇಳುವುದು ಎಲ್ಲಿ? ನಾವಿಲ್ಲಿಯೇ ಪಡಿಬೇಕಾದದ್ದು. ಈಗ ಸತ್ತು ಮೇಲೂ ನಿಮಗೆ ಸ್ವರ್ಗ ಬೇಕು ಅಂತಿದ್ರೆ ಮೇಲಿದ್ದವಳು ನನ್ನನ್ನು ಬಯಸಿದ್ಯಾಕೆ? ಇಲ್ಲಿಯವರೆ ಸಾಕಾಗಿತ್ತಲ್ಲ, ಈಗ ಮೇಲಿದ್ದವಳನ್ನು ನನ್ನನ್ನು ಬಯಸಿದ್ಯಾಕೆ? ಈಗ ನಿಮಗೆ ಸ್ವರ್ಗ ಸುಖ ನಾ ಹೇಳಿದ ಹಾಗೆ ನನಗೆ ಮತ್ತೆ ಸಿಕ್ಕುವುದನ್ನು ಈಗಲೇ ಬೇಕು ಅಂತ ನಿನ್ನನ್ನು ಕರ್ಕೊಂಡು ಬಂದದ್ದು ಅಲ್ವಾ? ಹಾಗಾಗಿ ಮತ್ತೆ ಸಿಗಬೇಕಾದಂಥ ಸುಖವನ್ನು ಈಗಲೇ ಅನುಭವಿಸಬೇಕೆನ್ನುವಂಥ ಕಾರಣಕ್ಕಾಗಿ ನನ್ನನ್ನು ಕರೆತಂದ ಮೇಲೆ ಇಲ್ಲ ಈಗ ಅನುಭವಿಸಿದರೆ ಮುಂದೆ ನರಕ ಸಿಗ್ತದೆ ಅಂತ ಅಲ್ಲ. ಈಗ ನಾವು ಸುಖವನ್ನು ಅನುಭವಿಸಿದರೆ ಮುಂದೆ ನರಕ ಅನುಭವಿಸಬೇಕಾದವರು ನೀವಲ್ಲ. ಈಗ ಹಾಗೆ ಅನುಭವಿಸಬೇಕಾದ ನನ್ನೊಟ್ಟಿಗಿದ್ದು ಮತ್ತೆ ನಿಮಗೆ ನರಕ ಆದರೂ ತೊಂದರೆ ಇಲ್ಲ ಅಂತ ಸರಳ ವಿಷಯ ಅಷ್ಟು ಸರಳ ಉಂಟು. ಅದನ್ನು ನೀನು ಹೇಳ್ತಾ ಇರುವ ಕ್ರಮದಲ್ಲಿ ಇವಳು ಬಹಳ ಗಂಭೀರ ಪ್ರಮೇಯ ಏನನ್ನು ಹೇಳ್ತಾಳೆ ಅಂತ. ಇವತ್ತೊಂದು ದಿವಸ ಸುಖ ಆಗಲಿ, ನಾಳೆ ನಿಮಗೆ ನರಕ ಆದರೆ ಯಾರು ಕೇಳ್ತಾರೆ ಅಂತ. ಈಗ ಮೇಲಿನಿಂದ ನಾ ಬಂದವಳು ಅಂತ ಆದ್ಮೇಲೆ ಸ್ವರ್ಗ ಸುಖವನ್ನೇ ಅನುಭವಿಸಬೇಕು ಅಂತ ಕರೆತಂದದಲ್ವಾ? ಅದನ್ನು ಬಿಟ್ಟು ಮುಂದಿನ ಯೋಚನೆ ಯಾಕೆ ಮಾಡುವುದು ನೀವು? ಬನ್ನಿ, ಇಲ್ಲ ತಡ್ಕೊಳ್ಳಿಕ್ಕಾಗುವುದಿಲ್ಲ. ನೋಡಿ, ಕಾಲವಲ್ಲಿದು ಸಚ್ಚಿದಾನಂದ ಮೂರ್ತಿಯ ಲೀಲಾ ಧ್ಯಾನವಗೈಯುತ್ತ ತಾಳಿನದೋ ನಾಳೆ ಮಾತ್ರವೇ ಚಂದಿರಾನನಿ ತಾಳಿದು ನಾಳೆ ಮಾತ್ರವೇ ಚಂದಿರಾನನಿ
ಸತೀಸಂಗವನ್ನು ಮಾಡಬೇಕಾದ ಒಬ್ಬಾತ ಧಾರ್ಮಿಕನಾದ ಪತಿಯಾದವರಿಗೆ ಸತೀಸಂಗಕ್ಕೆ ಇದು ಪ್ರಶಸ್ತವಾದ ದಿನ ಅಲ್ಲದಿದ್ರೆ ಇಂಥದ್ದು ಅಂತ ಆಯ್ಕೆ ಕೊಡುವುದು ಯಾಕೆ ಗೊತ್ತು? ಯಾಕೆ ಈ ದಿನ ಈಗ ಮುಹೂರ್ತ ಒಳ್ಳೇದಿದ್ರು, ದಿನ ಪ್ರಶಸ್ತವಾದ್ರು, ಅವನಿಗೆ ಏನಾದರೂ ನಿರ್ಬಂಧ ಇದ್ರೆ, ಪಿತೃಕರ್ಮ ದೇವಕರ್ಮಾದಿಗಳಿದ್ರೆ, ತಿಥಿ ಒಳ್ಳೆದಿದ್ರು ಸತಿಯನ್ನು ಸೇರುವುದಕ್ಕಿಲ್ಲ. ಆದ್ರಿಂದ ಇಂದಲ್ಲದಿದ್ರೆ ಇಂಥ ದಿವಸ ಅಂತ ಪಂಚಾಂಗಕರ್ತರಾದವರು ನಮಗೆ ಸೂಚಿಸುವುದು. ಇದನ್ನು ಯಾಕೆ ಹೇಳ್ತೇನೆ? ನೀನು ಹೇಳಿದ್ದು ನಿನ್ನನ್ನು ಸುಖಕ್ಕಾಗಿಯೇ ಕರೆತಂದದ್ದು. ಸ್ವರ್ಗದ ಸೌಖ್ಯ ಇಹದಲ್ಲೇ ಸಿಕ್ಕುವುದಾದರೆ ಯಾಕೆ ಬೇಡ ಅಂತ ಕರೆತರುವ ಕಾಲದಲ್ಲಿ ಕಂಡದ್ದು ಹೌದು, ನಿನ್ನನ್ನು ಕರೆತಂದದ್ದು ಹೌದು. ಆದರೆ ದೇವತೆಗಳೇ ಅಪ್ಸರಾಂಗನೆಯರ ಸಂಸರ್ಗದಲ್ಲಿದ್ದರು. ಅವರ ಮಾಪನದಲ್ಲಿ ಹರಿದಿನ ಯಾವಾಗ ಬರ್ತದೆ? ಇದು ಭೂಮಿಗೆ ಮಾತ್ರ ಅಲ್ವಲ್ಲ, ದೇವಾದಿದೇವ ಅಲ್ವ ಶ್ರೀಹರಿ ಅಂದ್ರೆ. ದೇವಮಾನದಲ್ಲಿ ಹರಿದಿನ ಬಂದಂದು ಅವರು ಉಪವಾಸ ಮಾಡ್ತಾರಲ್ಲ. ಆದ್ದರಿಂದ ನಾನು ಹೇಳಿದ್ದು, ದೇವದಲ್ಲಿ ಸ್ವರ್ಗ ಸುಖ ಇಲ್ಲಿಗೆ ಬೇಕು ಅಂತ ತಂದ್ರು. ಸ್ವರ್ಗದಲ್ಲೂ ಇದ್ದ ವ್ರತಕ್ಕಾಗುವಾಗ ದೇವಾಂಗನೆಯಾದ ನೀನು ಒಪ್ಪಬೇಕು ತಾನೆ. ಕಾಲವಲ್ಲಿದ್ದು ಸಚ್ಚಿದಾನಂದ ಮೂರ್ತಿಯ ಲೀಲಾ ಧ್ಯಾನದಲ್ಲಿ ಅವ ಏನೇನು ಮಾಡಬಲ್ಲ, ಎಷ್ಟನ್ನು ಕರುಣಿಸಬಲ್ಲ. ಯೋಚಿಸು. ನಿನ್ನ ಜೊತೆಯಲ್ಲಿ ಸತೀಸಂಗದಿಂದ ಅಂಗಸಂಗದಿಂದ ನಾ ಸೌಖ್ಯ ಹೊಂದುವುದಿಲ್ಲ ಅಂತಲ್ಲ, ಆ ಸೌಖ್ಯಕ್ಕೊಂದು ಮಿತಿ ಇಲ್ವೋ, ಅದಕ್ಕೊಂದು ಪರಿಧಿ ಇಲ್ವೋ, ಒಂದು ಮರ್ಯಾದೆ ಇಲ್ವೋ? ಆದರೆ ಅವ ಅನುಗ್ರಹಿಸಿದ್ರೆ ಅಮಿತನಾದಂತಹ, ಪರಿಧಿ ವಿರಹಿತವಾದಂತಹ, ಸದಾ ಶಾಶ್ವತವಾದಂತಹ, ಸದಾನಂದವನ್ನು ಕರುಣಿಸಬಲ್ಲ, ಆನಂದ ಪ್ರದಾಯಕ ಮೋಕ್ಷವನ್ನು ಕೊಡಬಲ್ಲಂತಹ ಕರುಣಾಕರನಾದ ಜನಾರ್ದನವನ್ನು. ಆ ಕಾರಣದಿಂದಲೇ ಯಾರನ್ನು ಯಾವುದನ್ನು ಹೊಂದಿದರೆ ನಮ್ಮ ಆನಂದಕ್ಕೆ ಎಂದೆಂದೂ ಕುಂದುಂಟಾಗುವುದಿಲ್ಲವೋ ಅವನ ಲೀಲೆಯನ್ನು ಧ್ಯಾನಿಸಬೇಕಾದ ದಿನದಂದು ಇಂದು ಮಾತ್ರ ತಾಳು. ನೀ ಹೇಳಿದ್ದು ತಪ್ಪು ಅಂತ ಹೇಳುವುದಿಲ್ಲ, ನೀ ಕರೆದದ್ದು ತಪ್ಪು ಅಂತ ಹೇಳುವುದಿಲ್ಲ, ಇಂದು ಬರುವುದಿಲ್ಲ ಅಂತ ಹೇಳಿದ್ದು. ಇಂದು ಅಂದ್ರೆ ನಾಳೆ ಬರ್ತೇನೆ ಅಂತಲ್ಲ, ಇಂದು ಮತ್ತು ನಾಳೆ ತಾಳು. ಇಂದು ಅಲ್ಲ, ಈಗ ಬರ್ಬೇಕಂತ ಹೇಳಿ. ಇಂದು ನಾಳೆ ತಾಳಿದ್ರೆ ನಾಡಿದ್ದಿನಿಂದ ಮತ್ತೆ 12 ದಿವಸ ನೀನು ಹೇಳಿದಾಗೆ ಅಲ್ವ. ನೀ ಕರೆದಾಗ, ನೀ ಕರೆದಂದು ನಾ ಬರ್ತೇನೆ ಅಂತ ಒಪ್ಪಿದಂತೆ ನೀವು ಹೇಳುವುದು ತಂಗಳನ್ನ ತಿನ್ನು ಅಂತ ಹೇಳುವುದು. ಯಾವುದಕ್ಕೆ? ಈಗ ಬಿಸಿ ನಾನು ಹೇಳುದು ಹಾಗಲ್ಲ. ಇವತ್ತಿನ ಅನ್ನವನ್ನು ದೇವರಿಗೆ ನೈವೇದ್ಯ ಅಂತ ಒಪ್ಪಿಸೋಣ, ನಾಡಿದ್ದು ನಮಗಾಗಿ ಬೇರೆ ಅನ್ನ ಬೇಯಿಸೋಣ ಅಂತ. ಹೌದೌದು, ಹಾಗೆ ಹೇಳಿದ್ದು. ಇವತ್ತಿನದನ್ನು ನಾಡಿದ್ದು ತಿನ್ನುವಂಥದ್ದಲ್ಲ. ನಾವು ಬೇರೆ ಅನ್ನ ಬೇಯಿಸಿ ಆವತ್ತು ಉಣ್ಣುವ. ಇಂದು ನಾವು ಬೇಯಿಸಿದ್ದನ್ನೆಲ್ಲ ನಾವು ಪಕ್ವವಾಗುವುದಕ್ಕೆ ದೇವರಿಗೆ ನೈವೇದ್ಯ ಅಂತ ಅರ್ಪಿಸುವ ಅಂತ. ಆದ್ದರಿಂದ ಇಂದು ಬೇಡ, 2 ದಿವಸ, ಇಂದು ನಾಳೆ 2 ದಿವಸ. ಎಲ್ಲಿಪ್ಪುದು ಮೊದಲೀ ಸುಜ್ಞಾನವು ವಲ್ಲಭನೇ ಕೇಳು, ಸಲ್ಲಿಸುವೆನು ವಾಂಛಿತಗಳ ನಿಲ್ದನ ವನದಲ್ಲಿ ನೀ ವಂಚಿಸಿದೆ. ಎಲ್ಲಿಪ್ಪುದು ಸುಜ್ಞಾನ? ನಿನ್ನೆ ಆಯ್ತು, ನಿನ್ನೆ ಬರ್ತೀರಂತ ಕಾದಲ್ಲೇ ಮಲಗಿದೆ. ಮತ್ತೆ ಇವತ್ತು ಈಗ ಬರ್ತೀರಂತ ಇಲ್ಲಿಗೆ ಬಂದ್ರೆ ಇವತ್ತು ಬರುವುದಿಲ್ಲ, ಇನ್ನು ನಾಳೆಗೂ ಬರುವುದಿಲ್ಲ, ನಾಡ್ದು ಬರ್ತೀರಾ? 3 ದಿವಸ ಇಲ್ಲ. ಇವಳು ಹೇಳುದು ಕೇಳಿದ್ರೆ ಇವಳು ಕರೆದಾಗಲೆಲ್ಲ ಬರದೇ ಇದ್ದವನು ನಾನು ಅಂತ ಭಾವಿಸಬೇಕು. ನೀನು ಕರೆದಾಗ ಈ 3 ದಿವಸದಲ್ಲಿ ಇದು ತನಕ ನೀನು ನನ್ನನ್ನು ಕರೆದದ್ದಿಲ್ಲ. ಆದ್ರಿಂದ ಇಲ್ಲ ಒಳ್ಳೆ ಅಂತ ಹೇಳುವ ಪ್ರಮೇಯ ಬಂದದ್ದಿಲ್ಲ. ಏಕಾದಶಿ ಎಂದು ಇದಂ ಪ್ರಥಮವಾಗಿ ನೀ ಕರೀತಾ ಇದ್ದ. ಆದ್ರಿಂದ ಈ 3 ದಿವಸ ಮಾತ್ರ ಬರುವುದಿಲ್ಲ ಅಂತ ನಾನು ಹೇಳಿದ್ದೆ. ಬಿಟ್ರೆ ನಾ ಬಾರದಿದ್ದವನಲ್ಲ, ನೀ ಹೇಳಿದ್ದನ್ನು ಕೇಳದಿದ್ದವನಲ್ಲ. ಯಾಕೆ ಎಲ್ಲದಕ್ಕೂ ಒದಗಿದ ನನ್ನನ್ನು ಇದು ತನಕ ಯಾವುದೂ ಉಪಕಾರ ಮಾಡದವನನ್ನು ಮಾತಾಡಿಸುವ ಹಾಗೆ ನಿಷ್ಠುರಳಾಗಿ ಮಾತಾಡಿ ಸ್ವಲ್ಪ ಕರುಣೆ ಇಲ್ವ? ಎಲ್ಲಿರ್ಬೋದು ಮೊದಲು ಈ ಸುಜ್ಞಾನ? ಅಲ್ಲ, ನಿಮಗೆ ಮನೆಯಲ್ಲಿರುವಾಗ ಮಾತ್ರ ಸುಜ್ಞಾನ. ಈಗ ವನದಲ್ಲೆಲ್ಲ ಕಂಡಾಗ ನಿಮಗೆ ಯಾವುದು ಇರುವುದಿಲ್ವಾ? ನೆನಪೇ ಇರುವುದಿಲ್ಲ ಅಂತ ಕಾಣ್ತದೆ. ಅದ್ಯಾಕೆ ಹಾಗೆ ವ್ಯಂಗ್ಯದ ಕೊಂಕು? ಅಲ್ಲದಿದ್ರೆ ಮತ್ತೇನು? ಆವತ್ತು ನನ್ನನ್ನು ವನದಲ್ಲಿ ಕಂಡು ನನ್ನನ್ನು ಬಯಸಿದಾಗ ನಿನ್ನನ್ನು ಬಿಟ್ಟು ಬದುಕುವಂತ ಶಕ್ತಿಯೇ ನನಗಿಲ್ಲ, ನಿನಗಾಗಿ ನಾನು ಏನು ಬೇಕಾದ್ರೂ ಮಾಡ್ತೇನೆ, ನೀ ಕೇಳಿದ ಕಾಲಕ್ಕೆ ರತಿಸುಖವನ್ನು ನಿನಗೆ ಒದಗಿಸ್ತೇನೆ, ಎಲ್ಲ ಬೇಕಾದ್ರೂ ಹೋಗಲಿ, ಬಂಧುಗಳು ಹೋಗಲಿ, ಸತಿ ಹೋಗಲಿ, ಸುತನು ಹೋಗಲಿ, ಅಲ್ಲ ಸಂಪತ್ತೇ ಬೆಂದು ಹೋದರೂ ನೀ ಕರೆದಾಗ ನಾ ಬರ್ತೇನಂತ ಮಾತನಾಡಿ ಕರೆ ತಂದವರು ನೀವು. ಅಲ್ಲ, ಈಗ ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀರಂತಾದ್ರೆ ಎಲ್ಲಿರ್ಪುದು ಮೊದಲೀ ಸುಜ್ಞಾನ? ಬೇಕಲ್ಲ, ಆವತ್ತು ಬೇಕಿರ್ತಲ್ಲ. ಈ ಸಜ್ಞಾನ ಆವತ್ತು ಇತ್ತು, ಇಲ್ಲ ಅಂತ ನಿಮಗೆ ಕಂಡದ್ದೇ. ಹಾಗಾದ್ರೆ ಈಗಲೂ ಇರ್ಬೇಕಲ್ಲ ಅದು. ಯಾವುದು ಅದು ಉಂಟಲ್ಲ. ಈಗ ನೀನು ಕರೆಯುವಾಗ ಬರುವುದಿಲ್ಲ ಅಂತ ಹೇಳಿದಲ್ಲ, ಇವತ್ತು ನೀನು ಕರೆಯಬಾರ್ದು ಅಂತ ಹೇಳಿದ್ದಲ್ವ? ನನಗೆ ಈಗಲೇ ಬೇಕು. ಈಗ ನೀನು ಕರೆಯುವಾಗ ಬರುವುದಿಲ್ಲ ಅಂತ ಹೇಳುವುದು ಬೇರೆ, ಇಂದು ನೀನು ಕರೆಯಬಾರದು ಅಂತ ಹೇಳುವುದು ಬೇರೆ. ಈಗ ಬಾಯಿರಿಕೆ ಒಂದು ನಾನು ನಿರಾಕರಣೆ ಮಾಡುದು, ಮತ್ತೊಂದು ನಿನ್ನನ್ನೇ ನೀನು ನಿರಾಕರಣೆ ಮಾಡುದು. ಇವತ್ತು ಬೇಡ ಅಂತ ಹೇಳುದು. ಇಲ್ಲ, ಇವತ್ತು ಬೇಡ ಅಂತ ಹೇಳಿಕ್ಕೆ ಆಗುದು. ನನಗೆ ಗೊತ್ತಿದೆ. ಬಾಯಿರಿಕೆ ಆದಾಗ ಏನ್ ಮಾಡ್ಬೇಕು?
ಬಾಯಾರಿಕೆ ಆಗುವಾಗ ಅದನ್ನು ಬಾಯಾರಿಕೆ ನಿಂಗಿಸುವ ಏನಾದರೂ ದ್ರವ್ಯವನ್ನು ಸ್ವೀಕರಿಸಬೇಕು. ಹೌದು. ಹಸಿವೆ ಆದಾಗ ಹಸಿವಾದಾಗ ಉಣ್ಣಬೇಕು. ನನಗೆ ಈಗ ಹಸಿವೆ ಆಗ್ತಾ ಇದೆ, ಈಗಲೇ ಊಟ ಮಾಡಬೇಕು. ನೀವು ಬಡಿಸುವುದು ಒಂದೇ ಇರುವುದಷ್ಟೇ. ಈಗ ಆದ್ರೆ ಏಕಾದಶಿ ಉಪವಾಸದಲ್ಲಿ ಸ್ವಲ್ಪ ಹಸಿವನ್ನು ಸಹಿಸುವುದೇ ಇರುವುದು. ಆಗುವುದಿಲ್ಲ. ಆದ್ದರಿಂದಲೇ ಹಸಿವಾದಾಗ ಎಲ್ಲ ಉಣ್ಣುವುದಕ್ಕಿಲ್ಲ. ಕೆಲವೊಮ್ಮೆ ಹಸಿವಾಗುವುದು ಅನೇಕ ರೋಗಗಳನ್ನು ನಿವೃತ್ತಿಯಾಗಿಸುವ ಹಾಗೆ ಉಪವಾಸ ಇರುವುದು ಅವನ ಕರುಣೆಯನ್ನು ಸಂಪಾದಿಸಿ ರೋಗವೇ ಇಲ್ಲದ ಸ್ಥಿತಿಯನ್ನು ತರ್ತದೆ. ಹಾಗೆ ನಾನು ಹೇಳಿಲ್ವೋ? ಆದ್ದರಿಂದ ಈಗ ನಾನು ಮಾತಾಡ್ಲಿಲ್ಲ ಅಂತ ಹೇಳುವುದಲ್ಲ, ನಿನಗೆ ಭಾಷೆ ಕೊಡ್ಲಿಲ್ಲ ಅಂತ ಹೇಳುವುದಲ್ಲ, ಅದ್ಯಾವುದನ್ನು ಬಿಡುವುದೂ ಇಲ್ಲ. ತೊರೆಯಲಾರೆನು ಭಾಷೆ ಸಿರಿವ್ರತವೀಗ 2 ದಿನವಿತಾಳುತ್ತಾಳು ತರುಣಿ ನಿಲ್ಲಬಿಲಾಚೆ ಪರಿಪೂರ್ಣಗೈಯದಿ ಕರುಣದಿ ಮನ್ನಿಸು ನೀನು ತರುಣಿ ಸ್ಮೃತಿಗಳೆಲ್ಲ ಏನ್ ಹೇಳ್ತದೆ ಗೊತ್ತಾ? ಏನ್ ಹೇಳ್ತದೆ? 15 ದಿವಸಕ್ಕೊಮ್ಮೆ ಆಚರಿಸುವ ಏಕಾದಶಿ ವ್ರತ ಪಿತೃಪ್ರೀತ್ಯರ್ಥವಾಗಿ ನಮ್ಮ ಹಿರಿಯರು ತೀರಿ ಹೋದರೆ ಮಾಡಬೇಕಾದ ಶ್ರಾದ್ದಾದಿ ಕರ್ಮಗಳು ಇದು ಒಂದೇ ದಿವಸ ಬಂದಾಗ ಹರಿದಿವಸ ಏಕಾದಶಿ ನಿತ್ಯ ಕರ್ಮದ ವರ್ಗದಲ್ಲಿ ಬರ್ತದೆ. ಈಗ ಶ್ರಾದ್ದಾದಿಗಳು ನೈಮಿತ್ತಿಕ ಕರ್ಮದಿಂದ ಪಿತೃ ಅಗಲಿದರೆ ಮಾತ್ರ ಮಾಡುವ ಕರ್ಮ. ಯಾರು ಇದ್ದರು ಯಾರು ಹೋದರು ಎಲ್ಲಿದ್ದರೂ ಏನಾದರೂ ನಾವು ಮಾಡಲೇಬೇಕಾದ ನಿತ್ಯ ಕರ್ಮದ ಸರದಿಯಲ್ಲಿ ಈ ಹರಿದಿನದ ವ್ರತವು ಬಂದದ್ದರಿಂದ ಏಕಾದಶಿಯನ್ನು ಮಾಡಲೇಬೇಕು. ಉಳಿದದ್ದನ್ನಾದರೂ ನಾವು ಹಿಂದೆ ಮುಂದೆ ಮಾಡಬಹುದು, ಬದಲಿಸುವುದಕ್ಕಾಗದೆ ಮಾಡಲೇಬೇಕಾದ ಅತ್ಯಂತ ಅವಶ್ಯವಾದ ಅಪರಿಹಾರ್ಯವಾದ ವ್ರತ ಹರಿದಿನದ್ದು ಅಂತ ಹೇಳಿದ್ದರಿಂದ ನಾನು ಆಡಿದ ಮಾತನ್ನು ಇಲ್ಲ ಅಂತ ಹೇಳುವ ಭಂಡನೂ ಅಲ್ಲ, ಸುಳ್ಳುಗಾರನೂ ಅಲ್ಲ, ಸತ್ಯಭ್ರಷ್ಟನೂ ಅಲ್ಲ. ಆದ್ದರಿಂದ ನನಗೆ ರಾಜಸವನ್ನು ಹೊಂದಿದ ಕಾಲದಲ್ಲಿ ನಾನು ಗೆದ್ದು ಬೀಗುತ್ತಾ ಇರುವಾಗ ಕಂಡ ಮೋಹಿನಿ ನನ್ನ ವಶದಲ್ಲಿ ನನ್ನ ಭೋಗಕ್ಕಾಗಿ ಬೇಕು ಅಂತ ಕಂಡ ಕಾಲದಲ್ಲಿ ಹೇಳಿದ್ದೌದು. ನೀ ಹೇಳಿದಾಗ ಹೇಳಿದ್ದೇನೆ, ಯಾವುದು ಇಲ್ಲ ಅಂತಾದರೂ ಅದೆಲ್ಲಕ್ಕಿಂತ ಶ್ರೇಷ್ಠವಾದ ನಿನಗಾಗಿ ಯಾವುದನ್ನಾದರೂ ಬಿಟ್ಟು ಕೊಡಬಲ್ಲೆ ಅಂತ. ಈಗ ನಿನ್ನಲ್ಲೇ ಕೇಳ್ತೇನೆ, ಸತಿ ಸುತ್ತರು ಸಾಮ್ರಾಜ್ಯ ಭೋಗ ಎಲ್ಲ ಬೆಂದು ಹೋದರು ಹೋಗಲಿ, ಹರಿದಿನ ಬಿಟ್ಟು ಬರ್ತೇನೆ ಅಂತ ಹೇಳಿದ್ರು ನಾವು. ಯಾಕೆ ಆ ಪಟ್ಟಿಯಲ್ಲಿ ಅದನ್ನು ಸೇರಿಸಲಿಲ್ಲ ಅವತ್ತು ಅಂತ ಕೇಳುದು ನಾನು. ಅದನ್ನು ಬಿಡುವುದಿಲ್ಲವಾದ್ರಿಂದ ಸೇರಿಸಲಿಲ್ಲ. ಸೇರಿಸಿ ಹೇಳ್ಬೇಕಿತ್ತಲ್ಲ. ಅಲ್ಲ, ಇಲ್ಲ ತಿಂಗಳಲ್ಲಿ 6 ದಿವಸ ನನಗಿಲ್ಲ, ನಾ ಬರುವುದಿಲ್ಲ ಅಂತ ಅವತ್ತು ಹೇಳ್ಬೇಕಿತ್ತಲ್ಲ. ಇಲ್ಲ, ಅದನ್ನು ಹೇಳದೇ ಇದ್ದದ್ರಿಂದ ಈಗ ನಿಮಗೂ ಇದ್ದವರು ನನ್ನ ಕಲ್ಪನೆ ಏನು, ಇದನ್ನೆಲ್ಲ ಅವರು ಆಚರಣೆ ಮಾಡ್ತಾರೆ, ಆ ದಿವಸ ನಮಗೆ ಬಾಧೆ ಕೊಡುವುದಕ್ಕಿಲ್ಲ, ಆದ್ರಿಂದ ಅದನ್ನು ನಿರ್ಬಂಧವಾಗಿ ಹೇಳುವುದು ಬೇಡ ಅಂತ. ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಲ್ವಾ ದೇವರ ಕೊನೆ ಯಾವ ದಿಕ್ಕೀಗ ಅಲ್ಲಿಗಿಂತ ತಲೆ ಹಾಕಿ ಮಲಗುದಿಲ್ಲ ಅಂತ. ದೇವಲೋಕದಿಂದ ಬಂದದ್ದು ಅಂತ ಹೇಳ್ತೀವಿ, ಇಲ್ಲಿಯ ತನಕ ದೇವ ಮಂದಿರದಲ್ಲಿ ಪೂಜೆ ಆಗುವಾಗ ನೀವು ಬಂದದ್ದಿಲ್ಲ, ಆಕ್ಷೇಪ ಹೇಳಿದ್ದಲ್ಲ, ನನಗೆ ಗೊತ್ತಿರಲಿಲ್ಲ. ಈಗ ನಾನು ಉಸಿರಾಡುವುದಕ್ಕೆ ಬಿಡದೆ ಭೋಗಬೇಕು ಅಂದ್ರೆ ಬರುವುದಕ್ಕಾಗುವುದಿಲ್ಲ ಅಂತ ನಾ ಹೇಳಿದ್ದೆ. ನಾವು ಇಲ್ಲ, ಯಾಕೆ ಹೇಳಲಿಲ್ಲ? ಉಸಿರಾಡುವುದಕ್ಕೆ ಬಿಡದಿದ್ರೆ ಭೋಗವನ್ನು ಕರುಣಿಸುವುದಕ್ಕೂ ಆಗುವುದಿಲ್ಲ, ಆದ್ರಿಂದ ನೀನು ಹಾಗೆ ಹೇಳುವುದಿಲ್ಲ ಅಂತ. ನನ್ನ ಉಸಿರಿನಂತಿರುವುದು ಹರಿಭಕ್ತಿ, ಆದ್ದರಿಂದಲೇ ನಾವು ಉಸಿರಾಡ್ತೇನೆ ಒಂದು ನಿನ್ನ ಇರುವಾಗ ಅಂತ ಪ್ರತ್ಯೇಕ ಹೇಗೆ ಹೇಳುವುದು ಬೇಡವೋ, ನಾ ಹರಿದಿನ ಆಚರಿಸ್ತೇನೆ ಅಂತಲೂ ಹೇಳುವುದು ಬೇಡ. ಆದ್ದರಿಂದ 2 ದಿನದ ವ್ರತ ನನಗೆ ನಾನು ಬದುಕಿ ಇರುವುದಕ್ಕೆ ಅವಶ್ಯವಾದದ್ದರಿಂದ ವ್ರತ ಬಿಡ್ತೇನೆ ಅಂತ. ಸರಿ, ಈಗ ಹರಿದಿನ ಅಂತ ಮನ್ಮಥನಿಗೆ ಗೊತ್ತಿಲ್ವಾ? ಮನ್ಮಥನಿಗೆ ಹರಿಯ ಸುತ್ತ ಗೊತ್ತಿರಲೇಬೇಕು. ಅವ ಯಾಕೆ ಮತ್ತೆ ನನಗೆ ಬಾಧೆ ಕೊಡುವುದು? ಅವನಿಗೆ ಈಗ ಬಾಧೆ ಕೊಟ್ಟಿದ್ದಾನೆ ಅಂತ ಸ್ವಲ್ಪ ನೀವಾದ್ರೂ ಹೇಳಿ, ಅಪ್ಪನಲ್ಲಿ ಹೇಳಿ. ಬೇಡ, ಈಗ ನಿನ್ನಲ್ಲಿ ನಾನು ಹೇಳುದು, ಊರಲ್ಲಿದ್ದ ಯಾವುದಾದ್ರೂ ಆಡ್ಯರ ಮನೆಯ ಮಕ್ಕಳು ಪುಂಡು ಪೋಖರಿಗಳು ಎನಿಸಿದರೆ ಅವರು ಊರಿಡೀ ಉಪದ್ರ ಕೊಡ್ತಾ ಬಂದ್ರೆ ನಾವು ಅವನಿಗೆ ದಂಡಿಸಿದ್ದು ಅವನ ಅಪ್ಪನಲ್ಲಿ ದೂರುವುದು. ಏನು ಮಾಡುದು? ಅವನಿಗೆ ದಂಡಿಸುದು. ನೀನು ಇಲ್ಲಿ ಬಂದದ್ದು ಅವನ ಅಪ್ಪನ ಬಳಿಗೆ ಬಂದಾಗ ಆಯ್ತು, ನಿಮ್ಮ ಮಗ ಬೇಡದ ದಿವಸ ಉಪದ್ರ ಕೊಡ್ತಾನೆ, ಸ್ವಲ್ಪ ರಕ್ಷಿಸಿ ಅಂತ ಕಾಲಿಗೆ ಬೀಳು, ಮತ್ತೆ ಮನ್ಮಥನ ಬಾಧೆ ಇರುವುದಿಲ್ಲ, ಯಾವ ಚಿಂತೆ ಇಲ್ಲ. ನಿಮ್ಗೆ ಆಗುದಿಲ್ವಾ? ಅವನಿಗೆ ಆಗ್ತದೆ ಅಂತ ಆಗುದಿಲ್ವಾ? ಒಟ್ಟಿಗೆ ಭಾಷೆಗಳಂದದಿ ನಡೆಯದೆ ಬಿಟ್ಟದಕ್ಕೆ ತೊರೆಗೆ ದುಷ್ಟ ನೀನೆಂಬರು ಸುರ ನರರೆಲ್ಲ ಕೈ ತಟ್ಟುತ್ತ ನಗುತ್ತಿದ್ದರು. ಒಟ್ಟಿಯ ಭಾಷೆಯನ್ನು ನೀನು ಮರೆತರೆ ಆಗುವುದಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಉಳಿತಾರ? ಮರೆಯುವುದಿಲ್ಲ. 2 ದಿವಸ ಸೂರರೆಲ್ಲ ಕೈದಟ್ಟಿ ನಗಾಡ್ತಾರೆ. ಯಾರು? ದೇವತೆಗಳು. ಅನುಮೋದನೆಯಿಂದಲ್ಲ, ಭಾಷೆ ಇಲ್ಲ ಇವನಿಗೆ ಅಂತ ಹೇಳಿ ಪರಿಹಾಸಕ್ಕೂ ಚಪ್ಪಾಳೆ ತಟ್ಟುವುದು, ಅನುಮೋದನೆಗೆ ನಿನಗೆ ಅದು ಗೊತ್ತಿರಬೇಕು. ಅನುಮೋದನೆಗೆ ಚಪ್ಪಾಳೆ ತಟ್ಟುವುದು ತರ್ತಾರೆ. ನಾನು ಹರಿದಿನದ ವ್ರತ ನಿಷ್ಠೆಯನ್ನು ತೋರಿದ್ದು ಒಳ್ಳೇದಾಗಿದೆ ಮಾತಿಗೆ ತಪ್ಪಿದಾನಂತ ಹೇಳಿ ಸುರರೆಲ್ಲ ತಪ್ಪಿದೆ ಅಂತ ಹೇಳಿದ್ರೆ ಬೇಕಾಗಿದ್ರೆ ಹೋಗುವ
ಈಗ ಯಾಕೆ ಆಗುದಿಲ್ಲ? ಈಗ ನೋಡು, ಬೇಡ ನಾನು ಕೇಳುದಲ್ವ? ಇವತ್ತು ಯಾಕೆ ಆಗುವುದಿಲ್ಲ? ನನಗೆ ಇವತ್ತೇ ಬೇಕು. ಯಾಕೆ ಗೊತ್ತುಂಟ? ಹರಿದಿನದ ವ್ರತ. ಎಲ್ಲ ದಿವಸದ ಸುಖವನ್ನು ಅನುಭವಿಸಿದ್ದೇನೆ. ಹರಿದಿನದಲ್ಲಿ ಒಂದು ಹೇಗಾಗ್ತದೆ ನೋಡುವ. ಅಲ್ಲ, ನೀನು ತುಂಬಾ ನಿರೀಕ್ಷೆ ಮಾಡಿ ನಿರಾಶೆ ಆಗುವುದು ಬೇಡ. ಹರಿದಿನದಂದು ನನಗೆ ಹರಿ ಪೂಜೆ ಅಲ್ಲದೆ ಮತ್ತೇನು ಮಾಡುವುದಕ್ಕಾಗುದಿಲ್ಲ. ನನಗೆ ಆಗುದಿಲ್ಲ. ಪೂಜೆ ಮಾಡ್ಬೇಕಂತ ಹೇಳಿದ್ನಲ್ಲ, ಆಗುದಿಲ್ಲ. ಆಗಬೇಕು ಅಂತ ಹೇಳಿದ್ನಲ್ಲ, ಆಗಬೇಕು. ಬರ್ಬೇಕು, ನೀವು ಬನ್ನಿ. ನೃಪವರನು ಸುರಲೊಡನೆ ಸಂಧ್ಯಾವಳಿಯು ಕೇಳುತ್ತಾಯ ತಂಗಿ ಕೇಳೆ ಪತಿಯಾಧೀನದಿ ತನ್ಮನೋರಥಕ್ಕೆ ಭಂಗ ತರುವುದುಂಟೆ ಲೋಕದಿ ತನ್ಮನೋರಥಕ್ಕೆ ಭಂಗ ತರುವುದುಂಟೆ ಲೋಕದಿ ಮಂಗಳಾಗಿ ಪತಿವ್ರತಿಯರು ಪ್ರಿಯನ ಮನದಂತ ರಂಗದಂತೆ ನಡೆವರೆಲ್ಲರೂ ಪ್ರಿಯ ಮನದಂತ ರಂಗದಂತೆ ನಡೆವರೆಲ್ಲರೂ ಕೇಳೆ ಪತಿಯಾಧೀನದಿಗೆ ಓ ಅಕ್ಕ, ಏನು ಕೂತವ್ರು ಎದ್ದದ್ದು? ಎದ್ದು ಬರುವ ಹಾಗೆ ಮಾಡಿಬಿಟ್ಟಲ್ವೇ ನೀನು? ನಾನು ಹೇಳಲಿಕ್ಕೆ ಹೇಳಲಿಲ್ವಪ್ಪ. ಹಾಗಲ್ಲ, ನಡೆದಿರುವಂತಹ ಎಲ್ಲಾ ವಿದ್ಯಮಾನವನ್ನು ಕಣ್ಣಾರೆ ಕಂಡು ಈ ಸಂದರ್ಭ ಎದ್ದು ಬರುವ ಹಾಗೆ ಮಾಡಿದ್ದು ಯಾವುದು? ಯಾವುದು? ನಿನ್ನ ಮಾತುಗಳು. ಸರಿಯಾಗಿ ಯೋಚನೆ ಮಾಡು. ಏನು? ಹೆಣ್ಣಿನ ಕಾಲ ಸಪ್ಪಳ ಎನ್ನುವುದು ಕಿವಿಗಳಿಗೆ ಕೇಳಬಾರ್ದಂತೆ. ಓಹೋ, ಅದೇ ರೀತಿ ಸ್ವರ ಎನ್ನುವುದು ನಾಲ್ಕು ಗೋಡೆಯನ್ನು ಬಿಟ್ಟು ಹೊರಗೆ ಹೋಗಬಾರ್ದಂತೆ. ಒಂದೊಮ್ಮೆಗೆ ಆ ಸ್ವರ ಎನ್ನುವುದು ಹೊರಗೆ ಹೋಯಿತು ಎಂದಾದ್ರೆ ಹೋದ್ರೆ ಆಕೆನ ಹೆಣ್ಣು ಎನ್ನುವ ಹಾಗೆ ಹೇಳುವುದಿಲ್ಲ, ಗಂಡು ಬೇರೆ ಹೆಣ್ಣು ಎನ್ನುವ ಹಾಗೆ ಹೇಳ್ತಾರೆ ತಾನೆ. ಆದ್ರೆ ಈ ಸಂದರ್ಭ ನಿನ್ನ ವರ್ತನೆ ಅದೇ ರೀತಿಯಾಗಿ ಹೋಯಿತು. ಯಾಕೆ? ಏನಾಯ್ತು? ಏನ್ ತಪ್ಪು? ಸರಿಯಾಗಿ ಯೋಚನೆ ಮಾಡು ತಂಗಿ. ನೀನು ಏನು? ಹುಟ್ಟಿದಂತಹ ಮನೆ ಬೇರೆಯಾದ್ರೂ ಕೂಡ ಬೆಳಗಬೇಕಾಗಿರುವಂತಹ ಮನೆ ಒಂದೇ ತಾನೆ. ಈ ಮನೆಯನ್ನು ಬೆಳಗುವುದಕ್ಕಾಗಿ ಬಂದವರು ನಾವು. ಆದ್ರೆ ಈ ಸಂದರ್ಭ ನೀನು ಮನವನ್ನು ಮನೆಯನ್ನು ಕಾಡ್ಗಿಚ್ಚಾಗಿ ಗುರಿಸುವುದಕ್ಕೆ ಮುಂದುವರಿದು ಬರ್ತಾ ಇದ್ದೀಯ. ಸರಿಯಾಗಿ ಯೋಚನೆ ಮಾಡಿ ನೋಡ್ಬೇಕು. ಏನೇನು? ಈಗ ಗಂಡ ಯಾವುದೇ ಕಾರ್ಯವನ್ನು ಮಾಡಿದ್ರು ಕೂಡ ಮಾಡಿದ್ರು ಅದಕ್ಕೆ ಪೂರಕಳಾಗಿ ಹೆಂಡತಿಯಾಗಿ ವರ್ತಿಸ್ಬೇಕಂತ ಧರ್ಮ ಕಾರ್ಯ ನಡೆಯುವಂತಹ ಸಂದರ್ಭ. ಅದಕ್ಕೆ ಧರ್ಮ ಪೂರಕವಾಗಿ ನಾವು ಕೂಡ ಜೊತೆಯಾಗಿ ಹೋದೆವು ಎಂದಾದ್ರೆ ಗಂಡ ಮಾಡುವಂತಹ ಸತ್ಕಾರ್ಯದಲ್ಲಿ ನಮಗೂ ಫಲ ಎನ್ನುವುದು ಸಿಗುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಹೇಳಿದಲ್ವೇ ಗಂಡನ ನೆರಳು ಎನ್ನುವ ಹಾಗೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಏನು? ನಿನ್ನ ಕ್ಷಣಿಕ ಸುಖಕ್ಕಾಗಿ ಅವರು ಮಾಡುವಂತಹ ಪೂಜೆಯನ್ನು ಬಿಟ್ಟು ಬರಬೇಕೆನ್ನುವ ಹಾಗೆ ಹಠವನ್ನು ಮಾಡ್ತಾ ಇದ್ದೀಯ ನೀನು. ಯೋಚನೆ ಮಾಡು. ಏನೇ? ನೀನು ಕೇಳಿದರು ಅವರು ಇಲ್ಲ ಎನ್ನುವ ಹಾಗೆ ಹೇಳಿದ್ದಿಲ್ಲ, ಕೊಡ್ತಾರೆ ಎನ್ನುವ ಹಾಗೆ ಹೇಳಿದ್ದಾರೆ. ಯಾವಾಗ? ಅದಕ್ಕಾಗಿ ನಾವು ಕಾಯಬೇಕು. ಪೂಜೆ ಆದಂತಹ ಬಳಿಕ ನಿನ್ನ ಜೊತೆಯಾಗಿ ಬರ್ತಾರೆ ಎನ್ನುವ ಅವರೇ ಆಡಿದಂತಹ ಮಾತು, ಅದಕ್ಕೆ ಸಮ್ಮತಿಯನ್ನು ಕೊಟ್ಟು ನೀನು ಅವರು ಮಾಡುವಂತಹ ಪೂಜೆಗೆ ಪೂರಕವಾಗಿ ವರ್ತನೆ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಅತಿಯಾಗಿ ವರ್ತಿಸ್ತಾ ಇದ್ದೀಯಲ್ಲ, ಇದು ನಿನಗೆ ಸರಿ ಅಂತ ಯೋಚನೆ ಆಗ್ತದ? ಸ್ವಲ್ಪ ಯೋಚನೆ ಮಾಡುತ್ತೆ ನೀನು. ಯಾರು ನಿನ್ನನ್ನು ಕೇಳಿದ್ದು? ಅಲ್ಲ, ಯಾರು ನಿನ್ನನ್ನು ಕರೆದದ್ದು? ಬಂದುಬಿಟ್ಲು ನನಗೆ ಮಾತಾಡೋದಕ್ಕೆ. ಓಹೋ, ನೀನು ಯಾರೇ? ನೀನು ಧರ್ಮಪತ್ನಿ, ಧರ್ಮಕ್ಕಿರುವವಳು ನೀನು. ನಾನು ಹಾಗಲ್ಲ, ಕಾಮಪತ್ನಿ, ಸುಖವನ್ನು ಕೊಡುವುದಕ್ಕೆ ಇರುವವಳು. ನಾನು ಕಾಮಪತ್ನಿಯಾಗಿಯೇ ಬಂದವಳು. ನೀನೆಂತದ್ದೇ ಸೇವೆ ಮಾಡುವುದು? ನನ್ನ ಸೇವೆ ನಿನಗೆ ಗೊತ್ತಾಗ್ಲಿಲ್ವಾ? ಸರ್ವ ಸಮರ್ಪಣಾ ಭಾವ, ನನ್ನನ್ನೇ ನಾನು ಅವರಿಗೆ ಅರ್ಪಿಸಿಕೊಳ್ಳುವುದು. ನೀನು ಯಾವತ್ತಾದರೂ ಈ ರೀತಿ ಯೋಚನೆ ಮಾಡಿದ್ಯಾ? ಎಂಥದ್ದು ಶಾಸ್ತ್ರವ? ಇಲ್ವೇ? ಎಲ್ಲಿಯ ಶಾಸ್ತ್ರ ಮಾತಾಡುವುದು ನೀನು? ಯಾವ ಶಾಸ್ತ್ರ ಮಾತಾಡುವುದು ಅಂತ? ಹೆಣ್ಣು ಗಂಡಿನ ಹೌದು, ಎಲ್ಲಿಯದ್ದು? ದಂಪತಿಗಳ ಅದೇ ದಂಪತಿಗಳದ್ದು ಎಲ್ಲಿಯದ್ದು ಅಂತ? ಅರಮನೆಯಲ್ಲಿ ಅಲ್ಲಿ ಭೂಲೋಕದ್ದು. ಹೌದು. ನಾನು ಎಲ್ಲಿಂದ ಬಂದದ್ದು?
ಮೇಲ್ಲೋಕ. ನಿನ್ನ ಶಾಸ್ತ್ರ ಅಲ್ಲಿ ಉಂಟಾ? ಅಲ್ಲಿ ಬೇರೆ ಉಂಟಾ? ಹಾ, ಬೇರೆ ಉಂಟು. ನಿನಗೆ ಕಲಿಬೇಕಾ? ಅಲ್ಲ, ನನಗೆ ಬೇಡ ಅಂತ. ನಿನಗೆ ಬೇಡ ಅದು. ನನಗೆ ಇಲ್ಲಿ ಹಾಗಾದ್ರೆ ಇಲ್ಲಿಯದ್ದು ನನಗೆ ಬೇಡ. ಆಯ್ತಾ? ಇಲ್ಲಿಯದ್ದು ನನಗೆ ಬೇಡ ಅಂತ ಹೇಳಿದ್ನಲ್ಲ. ಬಂದ್ಬಿಟ್ಲು ನನಗೆ. ಎಲ್ಲ ಯಜಮಾನರದ್ದು ಇದು. ಎಲ್ಲ ಯಜಮಾನರದ್ದು ಕೆಲಸ. ಅಂದ್ರೆ ಅವರಿಗೆ ಮಾತಾಡಿ ನಿಮಗೆ ಮಾತಾಡ್ಲಿಕ್ಕೆ ಆಗುದಿಲ್ವಲ್ಲ. ಹಾಗಾಗಿ ಸ್ವಲ್ಪ ಮಾತಾಡಿ ಮಾತಾಡಿ ಅಂತ ಅವಳನ್ನು ಚೂಟಿದಂತ ಕಾಣ್ತದೆ. ಹಾಗಾಗಿ ಎದ್ದು ಬಂದು ನನ್ನಲ್ಲಿ ಮಾತಾಡ್ತಿದ್ದಾಳೆ. ಅಲ್ವೇ ನೀ ಸುಮ್ಮನೆ ಸ್ವಲ್ಪ ತಾಳು. ಬೇಡ, ಅವಳು ಏನು ಹೇಳುವುದು, ನಾನು ಏನು ಹೇಳುವುದು. ಆದರೆ ಅವಳು ಯಾಕೆ ಇಲ್ಲಿಗೆ ಬಂದ್ರು ಅಂತ ನೀನು ಅರೆ ಕ್ಷಣ ಯೋಚಿಸು. ನೀವು ಕಳಿಸಿದ್ದಂತ ಕಾಣ್ತದೆ. ನಾನೆಲ್ಲಿ ಕಳಿಸುವುದು? ಮತ್ತೆಂತದ್ದು? ಅವಳು ಧರ್ಮಪತ್ನಿ. ದೇವರ ಪೂಜೆ ಎಂಬುದು ಧರ್ಮ ಕರ್ಮ. ಅವಳ ಜೊತೆ ಸೇರಿ ನಾನು ಕರ್ತವ್ಯ ನಿರತನಾದ ಮಧ್ಯ ಬಂದದ್ದು ನೀನು. ಅವಳು ನಿನ್ನ ಮಧ್ಯ ಬಂದದ್ದಲ್ಲ. ಅವಳ ಕರ್ಮದ ಮಧ್ಯೆ ನೀನು ಬಂದದ್ದರಿಂದ ಅವಳು ಹೇಳ್ಬೇಕಾಯ್ತು. ನಮ್ಮಂತಪುರಕ್ಕೆ ಯಾವತ್ತಾದ್ರೂ ಅವಳು ಬಂದಿದ್ದಾಳ? ಬರ್ಲಿಕ್ಕೆ ಬಿಡ್ಬೇಕಲ್ಲ ನಾನು. ನಾವು ಜೊತೆಗಿದ್ದಾಗ ನೀನು ಯಾವತ್ತಾದ್ರೂ ಬಂದಿದ್ಯೋ? ಇಲ್ಲವಲ್ಲ. ಇವತ್ತು ನಾವು ದೇವರ ಪೂಜೆಯಲ್ಲಿರುವಾಗ ನೀ ಬಂದದ್ದರಿಂದ ಅವಳ ಕರ್ಮಕ್ಕೆ ಬಂದದ್ರಿಂದ ಹೇಳಿದ್ದು. ಈಗ ಸ್ವಲ್ಪ ಪೂಜೆ ಆದ್ರೆ ಆಯ್ತಲ್ವಾ? ಅವಳು ಪೂಜೆ ಮಾಡ್ಲಿ, ನಾವು ಹೋಗು. ಹಾಗಾಗುದಿಲ್ಲ. ಸತಿಪತಿಯರು ಒಟ್ಟಿಗಿದ್ದು ಮಾಡಬೇಕಾದ. ಅದೇ ನಾವು ಅದನ್ನೇ ಹೇಳಿದ್ದು. ನಾವಿಬ್ಬರು ಜೊತೆಯಾಗಿ ಪೂಜೆ ಮಾಡೋಣ ಅಂತ ಹೇಳಿದ್ದು. ಸ್ವಲ್ಪ ತಾಳು. ಅವಳು ಮಾತಾಡುವುದಿಲ್ಲ, ನಾನು ಮಾತಾಡುವುದಿಲ್ಲ, ನೀನು ಮಾತಾಡುವುದಿಲ್ಲ. ಮಾತು ಕಳ್ಳಗಳು ನುಡಿಗದೆ ತಗ್ಗಿ ಕೊಟ್ಟ ಭಾಷೆಗಳ ನಡೆಸದಿರೆ ಕಡೆಗುತ್ತ ಏದುದ ಮರೆತೆ ಬಿಡು. ಎಲ್ಲ ನನಗೆ ಅರ್ಥ ಆಗ್ತದೆ, ಎಲ್ಲ ಅರ್ಥ ಆಗ್ತದೆ ನನಗೆ. ಓಹೋ, ಏನಂತ ಭಾವಿಸಿಕೊಂಡ್ರಿ? ನಿಮಗೆ ಮಗ ಇರುವಾಗ ಹೆಂಡತಿ ಇರುವಾಗ ನಾನು ಏನು ಅಲ್ಲ ನಿಮಗೆ? ನನ್ನ ಮಾತು ಯಾವುದು ಅಲ್ಲ ನಿಮಗೆ? 2 ದಿನ ತಡಿ ಅಂತ ಹೇಳಿದ್ದಾರೆ. 2 ದಿವಸ ಎಂತದವ್ರಿ? ಏಕಾದಶಿ ದ್ವಾದಶಿ. ಈಗ ದಶೇಂದ್ರಿಯಗಳಿರುವುದು. ಏಕಾದಶ ಸ್ಥಾನ ಅಂತಂದ್ರೆ ಮನಸ್ಸು. ಆ 11ನ್ನು ನಾವು ದೇವರಿಗೆ ಅರ್ಪಿಸಿದ್ರೆ 12ನೇ ದಿವಸ ದ್ವಾದಶಿಯ ಪಾರಣೆ ಅಂದ್ರೆ ದೇವರ ಅನುಗ್ರಹ. ಅದನ್ನು ನಾವು ಉಣ್ಣಬೇಕು. ಆದ್ದರಿಂದ 11 ದಿವಸ ಸರಿ ಹೇಗೆ ಬೇಕಾದ್ರೂ ಇದ್ದು 11ನೇ ದಿವಸ ಮಾತ್ರ ಉಪವಾಸ ಮಾಡಿದ್ರೆ ವ್ರತ ಆಗುವುದಿಲ್ಲ. ದಶೇಂದ್ರಿಯಗಳನ್ನು ಮನಸ್ಸು ಸಹಿತವಾಗಿ ದೇವರಿಗೆ ಒಪ್ಪಿಸಿ ದೇವರ ಪ್ರಸಾದ ತೆಗೆಯುವುದಕ್ಕೊಂದು ಬಿಡು. ದೇವರ ಪ್ರಸಾದ ಇಲ್ಲ ಇಲ್ಲ. ಏನ್ ನಿಮಗೆ ಭಾಷೆ ಇಲ್ವಾ? ಕೊಟ್ಟ ಮಾತು ನೆನಪಿಲ್ವಾ? ಏನ್ ಹೇಳಿದ್ದೀರಿ ಅವತ್ತು ವನದಲ್ಲಿ? ಏನ್ ಹೇಳಿದ್ದೀರಿ ಅಂತ ಸ್ವಲ್ಪ ನೆನಪು ಮಾಡಿಕೊಳ್ಳಿ. ಬೇಡ, ಇದೆಲ್ಲ ಬೇಡ. ಏನ್ ಹೇಳಿದ್ದೀರಿ ನೀವು? ಬಂಧುಗಳಾಗಿ ಸತಿಯಾಗಲಿ ಸುತನಾಗಲಿ ಯಾರು ಬೇಕಾದ್ರೂ ಅಲ್ಲ, ಸಂಪತ್ತು ಬೆಂದು ಹೋದರೂ ನಾನು ನಿನ್ನ ಜೊತೆಯಲ್ಲಿ ಬರ್ತೇನೆ ಅಂತ ಹೇಳಿದ್ದೀನಿ. ಒಂದು ವೇಳೆ ಆ ಮಾತಿಗೆ ನಾನು ಏನು ಮಾತಿಗೆ ಈಗ ನಾನು ಮಾತು ಮೀರಿದ ಹಾಗಾಗ ಕೊಟ್ಟ ಮಾತನ್ನು ಈಡೇರಿಸದಿರುವುದು ಯಾವಾಗ? ನೀನು ಕೇಳಿ ನಾನು ಈಡೇರಿಸದಿದ್ದೆ. ನಾ ಕೇಳ್ತಾ ಇದ್ದೇನಲ್ಲ. ನೀನು ಹೇಳಿದ್ದನ್ನೆಲ್ಲ ಇಷ್ಟು ತನಕ ನಾನು ಕೇಳಿದ್ದೇನಾ? ಒಂದು ಪ್ರತ್ಯುಪಕಾರ. ನಾನು ಒಬ್ಬ ಅರಸ ಎಂಬ ಅಭಿಮಾನವನ್ನು ಬಿಟ್ಟು ನಿನ್ನಲ್ಲಿ ಯಾಚಿಸಿ ಕೇಳ್ತಾ ಇದ್ದೆ. ನನಗಾಗಿ ಇವತ್ತೊಂದು ದಿವಸ ಆಗ್ರಹ ತೋರಬೇಡ. ಈಗ ಒಂದು ವೇಳೆ ನಾನಿಲ್ಲಿ ಆದ್ರೂ ಮಾತಿಗೆ ಮೀರಿಗೆ ಅಂತ ಹೇಳಿದ್ರೆ ಈ ಕರೆದಾಗ ನಾ ಬರುವುದಿಲ್ಲ ಅಂತ ಹೇಳಿದ್ರು ಇನ್ನೊಂದು ಮಾತನ್ನ ಹೇಳಿದ್ದೀರಿ ನೀವು. ಕರತೊಡಿಗ ಖಡ್ಗದಲ್ಲಿ ನಿರ್ಣಯ ಅರಳ ಧರ್ಮ ಕದಲ ಇರವನು ಹರಿದು ಕೊಡುತ್ತಿನಿಂದ ವಚನವ ಪೂರ್ಣಗೊಳಿಸು. ಕತ್ತಿ ಬೇಕೀಗ. ಈಗ ಕೊನೆಯ ಅಸ್ತ್ರ ಈ ಕತ್ತಿ ಬೇಕಿದೀಗ. ಯಾರು ತಂದ್ರು? ಇದು ತೆಂಗಿನಕಾಯಿ ಕಡಿಯುವ ಕತ್ತಿಯಲ್ಲ. ಕತ್ತಿಯಲ್ಲ. ಇದನ್ನು ಯಾಕೆ ಇಲ್ಲಿಗೆ ತಂದ್ರು? ಇದು ಎಲ್ಲ ಕಡಿಬಹುದು ಇದರಲ್ಲಿ. ಹಾಗಾಗಿ ಇದನ್ನು ನೀ ಬರುವಾಗಲೇ ಇಟ್ಕೊಂಡು ಬನ್ನಿ. ಇಲ್ಲ ಇಲ್ಲ, ನಾನು ಬರುವಾಗ ಹಿಡ್ದ ತಂದದ್ದಲ್ಲ, ಇದ್ದ ಕತ್ತಿಯನ್ನು ಹಿಡಿದಿದ್ದೇನೆ. ಹೇಳಿದ್ರಲ್ಲ ಆವತ್ತು ನೀ ಕರೆದಾಗ ಬರ್ತೇನೆ, ನಿನ್ನ ಆಸೆಯನ್ನು ನಾನು ನೆರವೇರಿಸ್ತೇನೆ. ಆಗದೇ ಇದ್ರೆ ಒಂದು ಮಾತನ್ನು ಹೇಳಿದ್ದೀರಲ್ಲ, ಮಗನ ತಲೆಯನ್ನು ಕಡಿದಾದ್ರೂ ಅಂತ ಹೇಳುದಾಗಿ. ಈಗ ಬರುವುದಿಲ್ಲ ಅಂತ ಆದ ಮೇಲೆ, ನನ್ನ ಆಸೆಯನ್ನು ನೆರವೇರಿಸುವುದಿಲ್ಲ ಅಂತ ಆದ ಮೇಲೆ ಹಿಡೀರಿ, ಈ ಕಡ್ಕವನ್ನು ಹಿಡೀರಿ, ನಿಮ್ಮ ಮಗನ ತಲೆಯನ್ನು ಕರುಣಿ ಕಠೋರ ವಚನ ಶರಗತಿ ಕೊರೆಯ ಕರ್ಣಾಟಕದಲ್ಲಿ ಭೂಪತಿ ಮರುಗಿ ಹಮ್ಮೈ ಸುತ್ತ ಧರೆದೊಳ ಗೊರಗಲಾಕ್ಷಣ ದೇವಿ ಭರದಿ ಸಂಧ್ಯಾವಳಿಯು ಶೈತ್ಯುಪಚರಿಸಿ ಶಿರವಂ ನಿಗಗಿ ಮೌನದುಡಿರಲು ಧರ್ಮಾಂಗದನು ನಡೆದಾಗ ಪರಿಕಿಸುತ್ತಾ ಏನಿದೆ ನಯ ಪಿತ ಪಂಕಜನಾಭನ
ಧ್ಯಾನ ಚಿತ್ತದೊಳಿರಲು ಮೋಗೋ ನ್ಯೂನತೆ ಬಂದುದ್ಯಾಕೆ ನಿತು ಚಿಲ್ತಿಯೋಳಿಗ ಜ್ಞಾನಶೀಲನೋ ಮೌನದಿರಲಿ ಏನಿದು ಧರ್ಮ ಅದಲ್ಲದಿದ್ರೆ ಇದಾದ್ರೂ ಆಗ್ತದೆ ನನಗೆ. ಯಾಕಪ್ಪ ಈ ಮೌನ? ಶಾಂತಿ ದೇವತೆ ನೆಲೆಬೀಡಾಗಿತ್ತು ನಮ್ಮ ಈ ಪೂಜಾಲಯ. ಇವತ್ತು ಹಾಗಲ್ಲ, ಅಶಾಂತಿಯ ತಾಣವಾಗಿ ಹೋಗಿದೆ. ಬಂದು ಸರಿಯಾಗಿ ನೋಡಿದೆ ಎಂದಾದ್ರೆ ಒಂದೆಡೆ ಚಿಕ್ಕಮ್ಮ ರೋಷಾವೇಶ ಎಂದು ಕುದಿಯುತ್ತಾ ಇದ್ದಾರೆ. ನಿಮ್ಮ ಮುಖಾವಲೋಕನ ಮಾಡಿದೆ ಎಂದಾದ್ರೆ ಕಣ್ಣೀರನ್ನು ಇಳಿಸ್ತಾ ಇದ್ದೆ. ಅಮ್ಮ ದುಃಖ ತಪ್ತರಾಗಿದ್ದಾರೆ. ಎಲ್ಲವೂ ಮೌನ. ಯಾಕಪ್ಪ, ಏನಾಯಿತು? ನನ್ನಲ್ಲೇ ಹೇಳಬಾರದೆ. ಕಿಂದೆ ಮೋಗಿನಿಯನ್ನು ತರುವ ಕಾಲದೆ ಮನ ಬಂದಾಗ ರತಿ ಸುಖವಾಗ ಚಂದದಿ ಕೊಡುವಿ ತಾನೆಂಬ ವಚನವೀಗ ಇಹುದೆಲೆ ಕೊವರ ನಿಜ ಬೇಕೆ ನಿನಗೆ? ಹೌದಮ್ಮ, ನನ್ನಂತಹ ವರ್ತಮಾನವನ್ನು ಕೇಳ್ತಾ ಇದೆಯಾ ಮಗನೇ? ಏನಾಯ್ತು ಹೇಳಿ? ಏನೆನ್ನುವಾಗಿ ಹೇಳಲಿಕ್ಕಂದ ನಾನು ಯಾವ ನಾಲಗೆ ನನ್ನ ನುಡಿಯಲ್ಲಿ ಮಗನೇ. ಆದ್ರೆ ಹೇಳದೆ ಉಪಾಯವಿಲ್ಲ ಕಂದ, ಉಪಾಯವಿಲ್ಲ. ಈ ಹಿಂದೆ ನಿನ್ನ ಚಿಕ್ಕಮ್ಮ ನಿನ್ನ ಅಪ್ಪನಿಗೆ ದೊರಕಿದಂತಹ ಸಂದರ್ಭ ಒಂದು ಮಾತನ್ನೇ ಹೇಳಿದ್ರಂತೆ. ಏನಂತೆ? ನಾನು ಕೇಳಿದಂತಹ ಸಂದರ್ಭಕ್ಕೆ ಸರಿಯಾಗಿ ಸುಖವನ್ನು ಕೊಡಬೇಕೆನ್ನುವ ಹಾಗೆ, ಅಸ್ತು ಎನ್ನುವ ಹಾಗೆ ಅಪ್ಪನೇ ಒಪ್ಪಿಕೊಂಡಂತಹ ಮಾತು. ಒಂದು ವೇಳೆ ಕೇಳಿದಂತಹ ವೇಳೆ ಸುಖವನ್ನು ಕೊಡದೆ ಹೋದಿರಿ ಎಂದಾದ್ರೆ ನಿಮ್ಮ ಮಗನ ಶಿರವನ್ನು ಕತ್ತರಿಸಿ ಕೊಡಬೇಕೆನ್ನುವಾಗಿ ಕೇಳಿಕೊಂಡಂತೆ ಮಗನೇ. ಅದಕ್ಕಾಗಿ ಈ ಸಂದರ್ಭ ನಿನ್ನ ಶಿರವನ್ನು ಕೇಳ್ತಾ ಇದ್ದಾಳೆ ಚಿಕ್ಕಮ್ಮ, ಶಿರವನ್ನು ಕೇಳ್ತಾ ಇದ್ದಾಳೆ ಮಗನೇ. ಇದಕ್ಕಾಗಿ ಯೋಚನೆ. ಏತಕೇ ಪರಿಚಿಂತೆ ತಾತ ತವ ಜಾತನ ನಿಲ್ದು ಪ್ರಖ್ಯಾತ ನೀತಿ ತಪ್ಪುವ ದುಲ್ಟೆ ಸುತ ಸತಿತನು ಧನವೇತರದು ಮೋಗಗಳು ನಶ್ವರ ಮಾತ ಮೀರುವುದುಂಟೆ ಜನಗ ಏತಕೆ ಪರಿಚಿಂತೆ ತಾತ ತವ ಜಾತನ ನಿಲ್ದು ಪ್ರಖ್ಯಾತ ಯಾಕಪ್ಪ ದುಃಖಿಸ್ತಾ ಇದ್ದೀರಿ? ಯಾಕೆ ಈ ಚಿಂತೆ? ಇದುವರೆಗೆ ಈ ತೆರನಾಗಿ ನಿಮ್ಮನ್ನು ಕಂಡವನಲ್ಲ ನಾನು. ಸಂತೋಷದಿಂದಲೇ ಇದ್ದವರು. ಬದುಕಿನಲ್ಲಿ ಹರಿದಿನವನ್ನು ತಪಸ್ಸಿನ ರೀತಿಯಲ್ಲಿ ಕಳೆದುಕೊಂಡು ಬಂದವರು ತಾವಿದ್ದೀರಿ. ಹಾಗೆಯೇ ಆಚರಿಸುತ್ತಾ ಇದ್ದವರು ತಾವು. ಆದ್ರೆ ಈ ಕಾಲಕ್ಕೆ ಈ ಸಣ್ಣ ವಿಚಾರಕ್ಕೆ ತಾವು ಚಿಂತಾಕ್ರಾಂತರಾಗಿದ್ದೀರಿ. ಅಪ್ಪಯ್ಯ, ನಿಮ್ಮ ಮಗ ನಾನಿದ್ದೇನೆ, ನಾ ಕರ್ಮಪುತ್ರನಿದ್ದೇನೆ. ಯಾವ ಮಕ್ಕಳು ತಂದೆ ತಾಯಿಗೆ ಆನಂದವನ್ನು ಕೊಡ್ತಾರೋ ಅಂಥವರನ್ನೇ ನಂದನ ಎನ್ನುವ ಹಾಗೆ ಪ್ರಪಂಚ ಕೊಂಡಾಡಿತು. ಅಪ್ಪಯ್ಯ, ನೀವು ಸೂರ್ಯವಂಶೀಯರಿದ್ದೀರಿ. ಆಡಿದಂತಹ ಮಾತನ್ನು ಈಡೇರಿಸಿಕೊಳ್ಳಲೇಬೇಕು. ಅದನ್ನು ಪೂರೈಸುವಲ್ಲಿ ನಿಮ್ಮ ಮಗ ನಾನಿದ್ದೇನೆ. ಇದೋ ಸಿದ್ಧನಾಗಿದ್ದೇನೆ, ಸಿದ್ಧನಾಗಿ. ಅಪ್ಪ, ಹರಿದರ್ಶನ ಆದಾಗಲೇ ಅರ್ಥ ಆಗಿತ್ತು. ವಯಸ್ಸಿನಿಂದ ಸಣ್ಣವನಾದರೂ ಯೋಗ್ಯತೆಯಿಂದ, ಜ್ಞಾನದಿಂದ, ಪ್ರಾಪ್ತಿಯಿಂದ ನೀನೆಷ್ಟು ದೊಡ್ಡವ. ಅಪ್ಪ ಮಾಡಿದ ಘೋರಾಪರಾಧವನ್ನಾದರೂ
ಎಷ್ಟು ಲಾಘವ ಭಾವದಿಂದ ತನ್ನ ಕರ್ತವ್ಯಕ್ಕಿದ್ದ ಅವಕಾಶವಾಗಿ ಪರಿವರ್ತಿಸಿಕೊಂಡು ಬಿಟ್ಟೆ ಮಗು. ಹೌದಪ್ಪ. ಮಗು ಮಗು ಅಪ್ಪಯ್ಯ, ನಿನ್ನ ತಲೆಯನ್ನಾದರೂ ಅವಳಿಗೆ ಕೊಡ್ತೇನೆ ಅಂದದ್ದು ನೀನು ಅವಳಿಗಿಂತ ಕಡಿಮೆ ಅಂತಲ್ಲ, ನಿನಗಿಂತ ಅವಳು ನನಗೆ ಹೆಚ್ಚಿನವಳು ಅಂತ ಅಲ್ಲ ಮಗು. ಅರ್ಥೈಸಿಕೊಂಡಿದ್ದೇನಪ್ಪ. ಅವಳನ್ನು ಹೊಂದುವ ಕಾಲದಲ್ಲೂ ದೇವರ ಅನುಗ್ರಹ ನನಗೆ ಸಿಕ್ಕಿದ್ದು ನನ್ನ ಮಗ ಧರ್ಮಾಂಗದನ ರೂಪದಲ್ಲಿ. ಯಾವುದನ್ನು ಕಳೆಕೊಂಡ್ರು ದೇವರ ಅನುಗ್ರಹ ಕಳೆದುಕೊಳ್ಳುವುದಿಲ್ಲ, ಆ ವಿಶ್ವಾಸದಲ್ಲಿ ಆಡಿದ್ದು. ಇಂದು ಅದನ್ನೇ, ಆ ಮಾತನ್ನೇ ಪಾಶವಾಗಿಸಿ ಕೊರಳಿಗೆ ಸುತ್ತಿ ಉಸಿರು ಕಟ್ಟಿಸ್ತಾಳೆ ಅಂತ ಗೊತ್ತಿರಲಿಲ್ಲ ಮಗು. ಅದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡುವುದಿಲ್ಲಪ್ಪಯ್ಯ. ಒಂದು ಕೊನೆಯ ಪ್ರಯತ್ನ ಮಾಡಲ ಮೋಹಿನಿ. ಏನು? ನನ್ನ ಮಗ ಧರ್ಮಾಂಗದ, ಅವ ನನ್ನ ಮಗ ಮಾತ್ರ ಅಲ್ಲ, ದೇವರ ಅನುಗ್ರಹ ಪಡೆದು ರಾಜ್ಯವನ್ನು ಪಾಲಿಸಿ ಭವಿಷ್ಯದಲ್ಲಿ ಪ್ರಭುವಾಗುವುದಕ್ಕಿದ್ದ ಯುವರಾಜನೂ ಹೌದು. ನನ್ನ ಮೇಲೆ ದಯೆ ಬೇಡ, ಬೇಡಪ್ಪ, ಕರುಣೆ ಬೇಡ, ನನ್ನನ್ನು ಹೇಗಾದ್ರೂ ಪರಿಭಾವಿಸು. ಈ ದೇವರ ಅನುಗ್ರಹ ಊರಿಗೆ ಸಿಕ್ಕುವುದಕ್ಕಾಗಿ ಆದ್ರೂ ಹಠ ಬಿಟ್ಟು ಕೊಡಬಾರದೇನೆ. ಈಗೆಲ್ಲ ಕೇಳಬೇಕಾ? ಬೇಡಪ್ಪ, ಅವನನ್ನು ಕಡಿಯೋದು ಬೇಡ. ನಾವು ಒಳಗೆ ಹೋಗಿ ಬನ್ನಿ. ಸಾಧ್ಯ ಇಲ್ಲ. ನನಗೆ ಅದಾದ್ರೂ ಆಗ್ತದೆ, ಅದಲ್ಲದಿದ್ರೆ ಇದು, ಇದಲ್ಲದಿದ್ರೆ ಅದು. ಅವರಲ್ಲಿ ಭಿಕ್ಷೆ ಬೇಡಬೇಕೆ? ನೀವು ಯಾಚಿಸಬೇಕೆ ಹೇಳಿ? ನೀನು ಅವಳತ್ತ ನೋಡುವುದೇ ಬೇಡ. ನೀನಿಷ್ಟು ಹೇಳಿದ ಮೇಲೆ ಈ ಅಪ್ಪ ನಿನ್ನಲ್ಲೊಂದನ್ನು ಯಾಚಿಸಲೇ. ಏನಪ್ಪ ಅದು? ಈ ಅವಸಾನ ಕಾಲದು ಹರಿಗೆ ಉಚ್ಚರಿಸಲು ಸರ್ವ ಭವ ಭಯಂಗಳ ಪರಿಗರಿಪ ದಿವಿಜವಂದಿತ ಸರ್ವೋತ್ತಮನ ನಾಮಗಳನ್ನು ದಿವಿಜವಂದಿತ ಸರ್ವೋತ್ತಮನ ನಾಮಗಳನ್ನು ತವ ಕದಿ ಭಜಿಸಯ್ಯ ಕುವರ ಅವಸಾನ ಕಾಲದೊಳ್ ಹರಿಯ ಉಚ್ಚರಿಸು ಯಾಕಪ್ಪ ಇಂತಹ ಮಾತುಗಳನ್ನಾಡುತ್ತಿ? ಇಂಥದ್ದು ಮಾಡು ಎನ್ನುವ ಹಾಗೆ ಆಜ್ಞೆಯನ್ನು ಮಾಡಿ ಶಿರದಲ್ಲಿ ಹೊತ್ತು ನಾನು ಮಾಡುತ್ತೇನೆ. ಆ ಅರ್ಹತೆಯಿಂದೆಲ್ಲ ನೀಗಿಕೊಂಡಾಯ್ತು. ಯಾವಾಗ ತಲೆ ಕಡಿದು ಕೊಡ್ತೇನೆ ಎಂಬ ನಾಲಗೆಯ ಮಾತು ಹೊರಳಿತೋ ಆ ಅರ್ಹತೆ ನೀಗಿಕೊಂಡಾಯ್ತು. ಆದರೆ ನಾನು ಅತ್ಯಂತ ತೀಕ್ಷ್ಣವಾದ ದ್ರೋಹ ಬಗೆದದ್ದು ಯಾರಿಗೆ ಗೊತ್ತಾ? ಯಾರಿಗೆ? ನಿನ್ನ ಹೆತ್ತ ಒಡಲಿಗೆ, ಸಂಧ್ಯಾಮಣಿಗೆ. ಅವಳು ಹೆತ್ತ ಕುಲರತ್ನನನ್ನು ಕಡಿದು ಕೊಡ್ತೇನೆ ಎಂಬ ಅರ್ಹತೆ ನನಗೊಬ್ಬನಿಗಿದ್ದಲ್ಲ. ಆಡಬಾರದಿತ್ತು. ಆಕಾಶ ಕುಸಿದು ಬೀಳಲಿ, ಸಮುದ್ರ ಬೋರ್ಗರೆದು ಬರಲಿ, ಭೂಮಿಯೇ ಬಿರಿಯಲಿ, ನಾ ಸತ್ಯವನ್ನು ಬಿಡೆ ಅಂತ ಹೇಳಿದ್ರೆ ಆಕಾಶ ಕುಸಿಯುತ್ತದೆ ಅಂತ ಅರ್ಥವ ಮಗು? ಇಲ್ಲ, ಅದು ಹೇಗೆ ಯಾವತ್ತೂ ಕುಸಿಯುವುದಿಲ್ವೋ ನನ್ನ ಸತ್ಯ ನಾನು ಬಿಡುವುದಿಲ್ಲ ಅಂತ ಅರ್ಥ. ಆ ನಂಬಿಕೆ ಇತ್ತಲ್ಲ ನಿಮ್ಮ. ಆ ನಂಬಿಕೆಯಿಂದ ಆಡಿದಾಗ ಆಕಾಶವೇ ಕುಸಿದ್ರೆ ಏನಾಗಬೇಕು ಹೇಳು? ಅವೆಲ್ಲವೂ ಮುಕ್ತಾಯವಾಗುವ ಮೊದಲು ಕೈ ಹಿಡಿದು ನನಗೆ ಸತಿ ಎನಿಸಿದವಳಾದದ್ದರಿಂದ ಸಾಮಾಜಿಕವಾಗಿ ನಾನು ಅವಳ ಕಾಲು ಹಿಡಿಯುವಂತಿಲ್ಲ. ಆದರೆ ಮಗು, ಆತ್ಮ ವೈ ಪುತ್ರನಾಮಾಸಿ ಅಂತ ತಾನೇ ತನ್ನ ಹೆಂಡತಿಯ ಉದರದಲ್ಲಿ ಮರುಹುಟ್ಟು ಹೊಂದುವುದರಿಂದ ಪತಿಗೆ ಮರುಹುಟ್ಟನ್ನು ಕಲ್ಪಿಸುವವಳಾದ್ದರಿಂದ ಹೆಂಡತಿಗೆ ಜಾಯ ಅಂತ ಹೆಸರು. ನನಗಾಗಿ ಮಗು, ನೀನು ಅವಳ ಕಾಲು ಹಿಡಿದು ನಮಸ್ಕಾರ ಮಾಡು.
ನಾ ಇಲ್ಲಿಂದ ಕ್ಷಮೆ ಯಾಚಿಸ್ತಾ ಇರ್ತೇನೆ. ಅವಳ ಆಶೀರ್ವಾದ ಪಡೆದು ಬಾ ಮಗು. ಹೋಗು ಹೋಗು ಹೋಗು. ಅಪ್ಪನ ಮಾತನ್ನು ಈಡೇರಿಸಲಿಕ್ಕೆ ಸಿದ್ಧನಾಗಿದೆ. ಆಶೀರ್ವಾದವನ್ನು ಮಾಡುತ್ತಾರೆ. ಕಂದ, ಈ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಾರಂತೆ, ಕೆಟ್ಟ ತಾಯಂದಿರು ಹುಟ್ಟಿಕೊಳ್ಳುವುದಿಲ್ಲ ಮಗನೇ, ಹುಟ್ಟಿಕೊಳ್ಳುವುದಿಲ್ಲ. ಆದ್ರೆ ಈ ಸಂದರ್ಭ ನಿನ್ನ ಪಾಲಿಗೆ ನಾನು ಕೆಟ್ಟ ತಾಯಿ ಹಾಕಿ ಹೋಯ್ದ ಮಗನೇ, ಕೆಟ್ಟ ತಾಯಿ ಹಾಕಿ ಹೋದೆ. ಗಂಡನಿಗಾಗಿ ನನ್ನ ಕರುಣ ಕೊಡಿಯನ್ನೇ ಕಿತ್ತುಕೊಡೋದಕ್ಕೆ ಮುಂದುವರೆದು ಬರ್ತಾ ಇದ್ದೇನೆ. ಇದು ನನ್ನ ಸ್ವಾರ್ಥ ಅಲ್ಲ ಮಗನೇ, ಸ್ವಾರ್ಥ ಅಲ್ಲ. ನನ್ನವರಿಗಾಗಿ ನಾನು ಮಾಡುವಂತ ಸಣ್ಣ ತ್ಯಾಗ ಮಗನೇ. ಸಿದ್ಧನಾಗಿದ್ದೇನೆ. ಹೋಗಿ. ಅಪ್ಪ, ದೇವರ ದರ್ಶನ ಮಾಡಿದ ಪುಣ್ಯಾತ್ಮನಾದರು ಮತ್ತೆ ಸಂಸಾರಕ್ಕೆ ಯಾಕೆ ಬಂದೆ ಅಂದರೆ, ಯಾವುದೋ ನಿನ್ನ ಪೂರ್ವ ಕರ್ಮ, ಈ ಜನ್ಮದ ಕರ್ಮ ಅಲ್ಲ, ಅದರ ಪ್ರಭಾವದಿಂದ ನನ್ನಂತಹ ದುರಾತ್ಮನಿಗೆ ಮಗನಾಗಬೇಕಾಯಿತು. ಅಪ್ಪ, ಒಂದು ಕೆಲಸ ಮಾಡು. ಏನಪ್ಪ? ಯಾರು ಜೀವೋತ್ಕ್ರಮಣದ ಅವಸಾನ ಕಾಲದಲ್ಲಿ ಹರಿನಾಮ ಸ್ಮರಣೆಯನ್ನೇ ಮಾಡ್ತಾರೋ ಅವರು ಅವನನ್ನೇ ಹೊಂದುತ್ತಾರೆ. ಸರಿ. ಎಲ್ಲೋ ಕರ್ಮಶೇಷ ಇದ್ದು ಹರಿನಿರ್ಣಯದಂತೆ ಇನ್ನೊಂದು ಜನ್ಮ ಏನಾದರೂ ಇದ್ದರೆ ನಿಮ್ಮ ಮಗನಾಗಿ ಹುಟ್ಟುವುದಕ್ಕೊಂದು ಅವಕಾಶ. ಬೇಡ ಮಗು. ಯಾಕಪ್ಪ? ಒಳ್ಳೆ ಮಗನಿಗೆ ಆಶ್ರಯ ಕೊಡುವ, ಅವನ ಬದುಕನ್ನು ಮುರುಟಿಸುವ ಅಪ್ಪನಿಗಲ್ಲ, ಅರಳಿಸುವ ಅಪ್ಪನಿಗಾದರೂ ಮಗನಾಗಿ ಹುಟ್ಟುತ್ತಿ. ಹರಿಯನ್ನು ಸ್ಮರಿಸು ಮಗು. ಶ್ರೀಹರಿಯ ಇಚ್ಛೆಯಂತೆ ಹರಿಯನ್ನು ಸ್ಮರಿಸು. ಹಾಗೆ ಆಗಲಿ. ಇದು ಸ್ವೀಕರಿಸಿ. ಅಮ್ಮ, ಕರ್ಮವೇ. ಹೀಗೆ ಬಾ. ಶ್ರೀಹರಿ, ಅಚ್ಯುತ, ಮಾಧವ, ಕೇಶವ, ನೀನೇ ಸಂರಕ್ಷಿಸು. ಇದ್ಯಾವ ಪರೀಕ್ಷೆ? ಇದ್ಯಾವ ಪರೀಕ್ಷೆ? ಪ್ರತಿ ಸುಖವನ್ನು ಕೊಡಬೇಕು, ಬನ್ನಿ ಮಂಚಕ್ಕೆ ಅಂತ ಕರೆದ್ರೆ ಬರುವುದಿಲ್ಲ, ಹರಿದಿನ ಅಂತ ಹೇಳಲಿಕ್ಕೆ ಇವರು ಬನ್ನಿ ಬನ್ನಿ ಅಂತ ಒತ್ತಾಯ ಮಾಡ್ಲಿಕ್ಕೆ, ಎದ್ದು ಬಂದ ಹೇಳಲಿಕ್ಕೆ ತಂಗಿಗೆಯನ್ನು ಸತಿ ಧರ್ಮ ಇದಲ್ಲ ಅಂತ ಹೇಳಲಿಕ್ಕೆ, ಅಪ್ಪ ನಿಮ್ಮ ಆಸೆಯನ್ನು ನೆರವೇರಿಸ್ತೇನೆ, ನಮ್ಮ ತಲೆ ಕೊಡಿರಿ ಅಂತ ಹೇಳಿ ತಲೆ ಕೊಡ್ಲಿಕ್ಕೆ ಒಬ್ಬ ಇವ ಕಡಿದ ಹಾಗೆ ಮಾಡ್ಲಿಕ್ಕೆ ಇವರೆಲ್ಲ ಒಂದೇ ಗುಂಪಿಗೆ ಸೇರಿದವರು. ದೊಡ್ಡ ಮನೆಯಲ್ಲಿ ಕೊಂಡೋಗಿ ಇವರನ್ನ ಹಾಕಿದ್ರೆ ಒಳ್ಳೆ ಪರಿಣಾಮ ಅಂದಿತ್ತು ಮಾತ್ರ. ಹೌದೌದೌದು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಬೇಡ ಬೇಡ, ನೀವೇನು ಮಾಡುವುದು ಬೇಡ, ಮಗನ ತಲೆ ಕಡಿಯುವುದು ಬೇಡ, ನನಗೆ ಸುಖ ಕೊಡುವುದು ಬೇಡ, ನಾನು ಹೋಗ್ತೇನೆ. ಸೂರ್ಯ ವಂಶದಲ್ಲಿ ಸಂಚರಿಸಿದಂತ ನೀವು ಮಾತಿಗೆ ತಪ್ತೀರಾ? ಮಾತಿಗೆ ತಪ್ಪಿದಾರಂತ ಎಲ್ಲರಲ್ಲಿ ಹೋಗಿ ಹೇಳ್ತೇನೆ. ಎಂತದ್ದು ಒಂದು ಕಡಿಲಿಕ್ಕೆ ಇಷ್ಟೊತ್ತು ಬೇಕಾ? ನಾನೊಂದು ಇಷ್ಟೊತ್ತಿಗೆ 25 ಕಡಿದಾಗ್ತಿದ್ದೆ. ಹೌದು, ಹೋಗ್ತೇನೆ, ಎಲ್ಲರಲ್ಲಿ ಹೋಗಿ ಹೇಳ್ತೇನೆ. ಬೇಡ, ನೀವೆಲ್ಲ ಮೂಢನಗನೇ ಒದರದಿರು, ಕೋಡಿ ಹೆಂಗುಸಿನಂತ ಖಡ್ಗವನ್ನೋಗಿ ರೋಷದಲ್ಲಿ ಎಲ್ಲರಲ್ಲಿ ಹೇಳ್ತೇನೆ. ಹಾ, ಮಾನ ಮರ್ಯಾದೆ ಎಲ್ಲ ಹೋಗ್ಬೇಕು. ಎಂತೆಂತ ವಂಶದಲ್ಲಿ ಹಿರಿಯವರಿದ್ದಾರೆ, ಅದು ಯಾರು ಮಾತಿಗೆ ಲೋಕದಲ್ಲಿ ತಪ್ಪಿದವರಲ್ಲ. ಅಯೋಧ್ಯೆಯಲ್ಲಿ ಜನ ನಂಬಬೇಕಾದರೆ ಇದ್ದವರು ಹೇಳಬೇಕು. ಇದ್ದ ಹೇಳಿದ್ದು ನಾನು. ಕಳ್ಕೊಂಡವರು ಮಾನ ಅಂದ್ರೆ ಅಳತೆ ಅಂತ, ಹಾ, ಮರ್ಯಾದೆ ಅಂದ್ರೆ ನಮ್ಮ ಸೀಮೆ ಅಂತ ಅರ್ಥ. ಅದೇ ಹೇಳಿದ್ದು. ಅದೆರಡು ಬಿಟ್ಟವಳು ನೀನು. ಓಡಿ ಹೆಂಗಸೆ, ಮಗನನ್ನು ಉಳಿಸಬೇಕೆಂಬ ಬಯಕೆಯಿಂದ ಆಡಿದ ಮಾತಲ್ಲ. ಹೆಂಗಸೆ ಓ ಗಂಡಸೆ, ಅಬ್ಬ ನನಗೆ ಹೆಂಗಸೆ ಅಲ್ಲ, ಅದನ್ನು ಕರ್ದದ್ದಲ್ಲ, ಅದು ಪ್ರಶ್ನೆ. ಆಯ್ತು, ನಿಮಗೆ ಕೇಳಲಿಲ್ಲ ಇದು ಹೆಂಗಸೆ ಅಂತ, ಇದು ಗಂಡಸೆ. ಅದು ಬಂದು ಕರ್ದಾಗಲೇ ಅರ್ಥ ಆಗಿದೆ.
ಇವತ್ತು ಬಾ ಅಂತ ಕರೆದಾಗ, ಆದರೆ ಹೆಣ್ಣು ಕರುಳಿಲ್ಲದೆ ಆ ಹೊಟ್ಟೆಯಲ್ಲಿ ಒಂದು ಹುಳವನ್ನು ಹುಟ್ಟಿಸುವ ಯೋಗ್ಯತೆಯೂ ಇಲ್ಲ, ಇದ್ದದನ್ನು ಕರಗಿಸುವುದಕ್ಕೆ ಬಂದಿದ್ದಾಳೆ. ಅದೇ ಹೇಳಿದ್ದು, ಒಂದು ಹುಟ್ಟದ ನೋಡುವ, ಪ್ರಯತ್ನ ಪಡುವ, ಹೋಗು ಅಂತ ಹೇಳಿದ್ದು ನಾನು. ಅದಕ್ಕೆ ನಿಮ್ಮ ಲೋಕದವರಿಗೆ ಶಾಪ ಸಿಕ್ಕಿಯಾಗಿದೆ, ಆ ಲೋಕದವರಿಗೆ ಯಾವುದು ಹುಟ್ಟುವುದಿಲ್ಲ ಅಂತ. ನೋಡುವ, ಅದಕ್ಕೆ ಆ ಶಾಪಕ್ಕೆ ಒಳಪಟ್ಟವಳೇ ಇರಬೇಕು. ಶಾಪ ಸರಿ ಮಾಡುವ, ಹೋಗುವ ಬನ್ನಿ ಅಂತ. ನನ್ನ ಕೈ ನಡುಗಿದ್ದು ವ್ಯಾಮೋಹದಿಂದಲ್ಲ. ಮತ್ತೆಂತದ್ದು? ಸೂರ್ಯವಂಶದಲ್ಲಿ ಯಾವ ಪರಂಪರೆಯಲ್ಲಿ ಬಂದವರಾದರೂ ಸತ್ಯಭ್ರಷ್ಟರಾಗುವುದು ಇಲ್ಲ. ನೀವು ಆಗ್ತಾ ಇದ್ದೀರಲ್ಲ. ಹರಿದಿನದ ವ್ರತ ಕೆಡಬಾರದು ಅಂತ ಮಗನ ತಲೆ ಕಡಿಯುವುದಕ್ಕೆ ಹೊರಟವ ನಾನು ನನ್ನ ವ್ರತ ಉಳಿಸಿಕೊಳ್ತೇನೆ. ನನಗಿಂತ ನಿಷ್ಠೆಯಲ್ಲಿ ಹರಿಗೆ ಪ್ರೀತಿಯಾಗುವಂತೆ ಹರಿದಿನದ ವ್ರತ ತೋರಿದ ಅವನ ತಲೆ ಕಡಿಯುತ್ತಾ ಇದ್ದೇನೆ. ಅವನ ವ್ರತ ಭಂಗ ಆಗುತ್ತದೆ ಅಂತ ಮರುಗಿದ್ರೆ ನಿನಗೆ ವ್ರತ ಇಲ್ಲ, ಉಪವಾಸ ಇಲ್ಲ. ಬೇಡ ಬೇಡ, ಅವನ ವ್ರತ ಭಂಗವಾಗದಂತೆ ಅವನ ತಲೆ ಕಡಿಯುವುದಕ್ಕೆ ಹುಟ್ಟಿಸಿದ ನನಗೆ ಗೊತ್ತು. ಕಡಿಯುದಪ್ಪ, ಕಡಿದರೆ ಹಿಂಸೆ, ಭಂಗ. ಅವನನ್ನು ನೈವೇದ್ಯವಾಗಿ ಒಪ್ಪಿಸಿದರೆ ಪ್ರಸಾದ ಯಾರು ತಿನ್ಲಿಕ್ಕಿಲ್ಲ ಮಾತ್ರ. ನೀನು ತಿನ್ನುವುದಕ್ಕಲ್ಲ ಕೊಡು, ದೇವರು ತಿನ್ನುವುದಕ್ಕೆ ಕೊಡು. ಆಯ್ತು. ತನಗೆ ಅತ್ಯಂತ ಪ್ರಿಯವಾದದ್ದನ್ನು ದೇವರಿಗೆ ಒಪ್ಪಿಸಬೇಕು ಅಂತಿದ್ರೆ ರುಕ್ಮಾಂಗದನ ಬದುಕಿನಲ್ಲಿ ಹರಿಯ ಕಾರುಣ್ಯಕ್ಕೆ ಭಾಜನನಾದ ಧರ್ಮಾಂಗದನಿಗಿಂತ ಪ್ರಿಯನಾದವರು ಯಾರೂ ಇಲ್ಲ. ಆದ್ದರಿಂದಲೇ ಪ್ರಿಯವಾದದ್ದನ್ನು ದೇವರಿಗೆ ಒಪ್ಪಿಸಿದಾಗ ದೇವರು ಅದೇ ಪ್ರಿಯವಾದ ನೈವೇದ್ಯ ಹರಿದಿನದ್ದು ಅಂತ ಸ್ವೀಕರಿಸಬೇಕು. ನೀನು ಅದರಿಂದ ತೃಪ್ತಿಯಿಂದ ತ್ಯಾಗಬೇಕು. ಹರಿ ತೃಪ್ತನಾಗಲಿ. ಮೆಚ್ಚಿದನಿ ಸಾಗಸಗೆ ಮಗಳ ಸರಿಯಾಯಿತು ಮನಕ್ಕೆ ಕೊಚ್ಚಿ ಸಂವರಿಪುರು ಹೆಚ್ಚಿನ ಕಾರ್ಯವು ರುಕ್ಮಾಂಗದ ಭೂಪತಿ ಕರದ ಕರವಾಲದಿಂದ ಸುತನ ಶಿರವನ್ನೇ ತರೆಯುವುದಕ್ಕೆ ಬೇಕಾಗಿ ಅತನವಾದ ನಿಷ್ಠೆಯನ್ನು ಹೊಂದಿ ಮುನ್ನಡೆಯುತ್ತಾ ಇದ್ದೀಯ. ಅರ್ಥವಾಯಿತು. ಕುಲದ ಯಾವ ಆಂಶಿಕವಾದ ಕೀರ್ತಿ ಉಂಟ ಮಾತನ್ನು ಮಾತೆ ಎನ್ನುವ ಹಾಗೆ ಅಂಗೀಕರಿಸುವುದು, ಅದರಂತೆ ಅಂಗೀಕರಿಸಿದೆ. ಭಕ್ತಿ ಪಾರಮ್ಯದಲ್ಲಿ ನಿಷ್ಠೆ ತೋರಿದೆ. ಭಾರ್ಯ ಇರಬಹುದು, ವಿತ್ತ ಇರಬಹುದು, ಪುತ್ರನಿರಬಹುದು, ಇಂತಹ ಈಶಣತ್ರಯಗಳನ್ನು ಮೀರಿ ನಿಂದವನಿದ್ದೀಯ. ಈಗ ನಿನ್ನ ಮುಂಭಾಗದಲ್ಲಿ ನೀನೇ ಆರಾಧಿಸುವಂತಹ ವಿಷ್ಣುವೇ ಬಂದು ಆಡ್ತಾ ಇದ್ದೇನೆ. ಕರದ ಕೂರಸೆ ನಿಲ್ಲಿಸು, ಪುತ್ರನನ್ನುಳಿಸು. ಕರದ ಖಡುಗವ ನಿಳೊಗಿ ವೇಗದಿ ಹರಿಯ ಪದ ಕುದಿಸುತ್ತ ಭೂಪತಿಗೆ ಪರಮ ಜ್ಯೋತಿರ್ಮಯನ ಮೂರ್ತಿಯ ನೋಡಿ ಮನ ದಣಿಗೆ ಹರುಷಮಯ ಸಾಗರದಿ ಮುಳುಗಿರೇ ಪರಮ ಜ್ಯೋತಿರ್ಮಯನ ಮೂರ್ತಿಯ ನೋಡಿ ಮನದಣಿಗೆ ಜಯ 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 ಲಕ್ಷ್ಮೀಕಾಂತನಾದ ನೀನು ಇದು ಯೋಗಿ ಹೃತ್ ಧ್ಯಾನಗಮ್ಯನಾದದ್ದರಿಂದ ಹೇ ವಿಷ್ಣು, ಭವಭಯ ಹರನಾದಂತಹ ಸರ್ವಲೋಕೈಕನಾಥನಾದ ನಿನ್ನ ಪಾದ ಮೂಲಕ್ಕೆ ಸತಿಸುತರ ಸಹಿತವಾಗಿ ಇದೋ ಶಿರಸ ಶುಭವಾಗಿ ಜಯ 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 ಜಯ. ಓ ಮನೋಹರ ದೇವ್ರೇ, ಕರುಣದಿ ಪಾಲಿಸು ವರ ಮನೋಗರನೇ ದುರಿತವಾಗೈದೇನು ಪರಮ ಸತ್ಗುಣನೇ ಸರಸಿದ ಭವನಿನ್ನ ಹರುಷದಿ ತ್ಯಜಿಸಿ
ಮಾಡಬೇಕು, ಹ, ಕರುಣೆಯಿಂದಲೇ ಪಾಲಿಸಬೇಕು. ಹ್ಮ್, ನೀವು ಮನೋಹರ, ಹ, ನಾನು ಮೋಹಿನಿ, ಹ್ಮ್, ನಮಗೊಂದು ಸಂಬಂಧ ಇದೆ ದೇವ್ರೆ. ಹ, ಹೌದು, ನೀವು ಅಜ್ಜ, ಹ್ಮ್. ನಾನು ಮೊಮ್ಮಗು. ಹ, 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 ಹ. ಹೇಗೆ ಗೊತ್ತಾ? ಹ್ಮ್, ವಿಷ್ಣುವಿನ ನಾಭಿ ಕಮಲದಿಂದ ಹುಟ್ಟಿದವ ಬ್ರಹ್ಮ, ಹ್ಮ್. ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದವಳು ಈ ಮೋಹಿನಿ. ಹ್ಮ್. ಬ್ರಹ್ಮನ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನು ತಿಳಿದವರು ನೀವು. ಹ್ಮ್. ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನು ನೀವು ತಿಳಿದಿದ್ದೀರಿ, ಹ್ಮ್. ನನ್ನಲ್ಲಿ ಹೇಳಿ ಕಳಿಸಿದ್ದಾರೆ. ಹ್ಮ್. ವ್ರತ ಕೆಡಿಸು, ಹ್ಮ್. ಸುಖ ಒಪ್ಪುದು ಅಂತ. ಹ್ಮ್. ಎಂತ ಸುಖ ಸ್ವಾಮಿ ಇದು? ಹ್ಮ್. ಇದು ಒಂದು ಸುಖವ? ಹ, ಹ, ಹ. ಪಾಪ ಬಂಗಾರದಂತ ಮನುಷ್ಯನನ್ನು ಕೆಣಕಿದೆ, ಹ. ತಪ್ಪು ಮಾಡಿದೆ ನಾನು. ಹ, ಹ. ಈಗ ನಾನು ಯಾಕೆ ಬಂದದ್ದು, ಯಾರು ನನ್ನನ್ನು ಕಳಿಸಿದ್ದು, ಹ್ಮ್. ಎಲ್ಲ ನಮಗೊತ್ತುಂಟು. ಹ. ಇಲ್ಲಿ ಮಾತ್ರ ಇರುವುದಲ್ಲ, ಹ್ಮ್. ಬಂದಲ್ಲಿಗೆ ನಾನು ಹೋಗಬೇಕಾದ್ರೆ ಇಲ್ಲಿಂದ ಆಚೆ ಹೋಗಬೇಕು. ಹ್ಮ್. ಹೋಗ್ಲಿಕ್ಕೆ ಇವರಲ್ಲಿ ಬಿಡ್ತಾರೆ, ಆಹಾ. ಎಲ್ಲ ಕೈಯಲ್ಲಿ ಕಲ್ಲು ಹಿಡ್ಕೊಂಡಿದ್ದಾರೆ. ಆಚೆ ಹೋಗಿ ಕಲ್ಲು ಹೊಡೆದು ಕೊಲ್ತಾರೆ ನನ್ನನ್ನು. ನೀನು ಇಷ್ಟು ಸಾಯುವುದಿಲ್ಲ ನಾನು, ಅಲ್ಲ, ನೀನು- ಆದ್ರೂ ಹೊಡಿತಾರೆ. ನೀನಿಷ್ಟು ಮಾಡು ಅಂತ ಹೇಳಿದ್ರೆ ಪೂರ್ತಿ ಕೈಯೇ ನುಂಗುತ್ತಿ, ಅಷ್ಟು ಮಾಡಿ ಆಗಿದೆ. ಆದ್ರೆ ನಿಮ್ಮನ್ನೆಲ್ಲ ಒಂದು ಮಾಡಿದ್ದೇನಲ್ಲ, ಹ, ಹ, ಹ. ಹಾಗೆ ಹಾಗಾಗಿ ಹ್ಮ್. ಕರುಣೆ ತೋರಿಸಬೇಕು ನನ್ನ ಬಗ್ಗೆ ಅಂತ. ನೀನು ಸುಧತೆಯಿಂದ ಸುಧತಿಯಾದಿಸಿಯುಲ್ದಿ ಕಾರ್ತಿಕ ಶುದ್ಧದಿ ಒದಗಿದ ಹರಿದಿನ ಮೊದಲೊಳ್ಳು ಏಕಾದಶಿ ಇಂದು ಲೋಕದೆ ವಿದಿತವಾಗಲಿ ದೃಷ್ಟತನದಿ ಸುಧತಿಯಾದಿಸಿಯುಲ್ದಿ ಕಾರ್ತಿಕ ಶುಕ್ಲದಿ ಒದಗಿದ ಹರಿದಿನ ವಿನಗೆ ಭೂಪತಿ ಶ್ರೀಪತಿ, ಭೌತಿಕವಾಗಿ ಕಾಣುವಾಗ ಬಂದ ಮೋಹಿನಿ ಮಾಡುತ್ತಾ ಇರುವಂತಹ ಆಟ, ಈ ಆಟದಿಂದ ನಿಮಗೆಲ್ಲ ಒದಗಿದುದು ಸಂಕಷ್ಟ ಅಂತ ನೀವು ಪರಿಭವಿಸಬಹುದು. ಆನಂದಧಾವನವಾದ ನಿನ್ನನ್ನು ಕಂಡ ಮೇಲೆ ಹ್ಮ್. ಈಗ ಅವಳನ್ನು ನೋಡುವಾಗ ಹ್ಮ್. ಮೊದಲು ಆಕ್ರೋಶಿತನಾದ ನನಗೆ ಏನು ಕಾಣುತ್ತದೆ ಗೊತ್ತಾ? ಹ್ಮ್. ದೇವರ ಗರ್ಭಗುಡಿಯ ಮುಂಭಾಗದಲ್ಲಿ ದೇವರ ದರ್ಶನಕ್ಕೆ ಹೋಗುವವರು ಹ್ಮ್. ದೇವರಿಗೆ ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಹ್ಮ್. ತೀರ್ಥವನ್ನು ಗಂಧಪ್ರಸಾದವನ್ನು ಹಿಡ್ಕೊಂಡು ಬಂದು ಹ್ಮ್. ದೇವಸ್ಥಾನದಿಂದ ಹೊರ ಬಂದ ಮೇಲೆ ಕೊಟ್ಟ ಕೊನೆಯದಾಗಿ ದೇವಸ್ಥಾನಕ್ಕೆ ಏರುವುದಕ್ಕೆ ಮೊದಲು ಮೆಟ್ಟಿದ ಮೆಟ್ಟು ಕಲ್ಲನ್ನು ಮುಟ್ಟಿ ತನ್ನ ಹಣೆಗಿಟ್ಟುಕೊಳ್ತಾನೆ. ಹೋಗುವಾಗ ಮೆಟ್ಟಿ ಹೋದದ್ದನ್ನು ಮತ್ತೆ ಮುಟ್ಟಿ ನಮಸ್ಕರಿಸುವುದು ಯಾಕೆ ಅಂದರೆ ಅದನ್ನು ಮೆಟ್ಟದಿದ್ದರೆ ನಾ ದೇವರನ್ನು ಮುಟ್ಟುವುದಕ್ಕೆ ಆಗುತ್ತಿರಲಿಲ್ಲ. ಸತ್ಯವೇ ನನಗೆ ದೇವರನ್ನು ಮುಟ್ಟಿಸಿಕೊಟ್ಟ ಮೆಟ್ಟು ಕಲ್ಲಾಗಿ ತಾನು ಎಲ್ಲ ಕಷ್ಟ ನಷ್ಟಗಳನ್ನು ಅನುಗ್ರಹಿಸಿದ ಅವಳಿಗೆ ಅನುಗ್ರಹ ಮಾಡಬೇಕು ಅಂತ ಅವಳ ಪರವಾಗಿ ಈಗ ನಾನೂ ಕೇಳ್ತೇನೆ. ಪ್ರಪಂಚದಲ್ಲಿ ಯಾವುದೂ ವರ್ಜ್ಯವಲ್ಲ. ಕೇವಲ ಒಂದು ಭಂಜಕವಾದ ಶಿಲ್ಪವಾದರೂ ನಮಗೆ ಏರುವುದಕ್ಕೆ ಮೆಟ್ಟಿಲಾಗುತ್ತದೆ. ಪೂರ್ಣವಾದ ಶಿಲ್ಪವು ಆರಾಧ್ಯವಾಗುತ್ತದೆ. ಆ ಮೂಲಕವಾಗಿ ನಮ್ಮ ಇಚ್ಛೆಯನ್ನು ಪೂರೈಸಿಕೊಳ್ಳುವುದಕ್ಕಾಗ್ತದೆ. ಈಗ ನನ್ನ ದರ್ಶನಕ್ಕೆ ಮೂಲ ಕಾರಣವಾಗಿ ಪ್ರೇರಕ ಶಕ್ತಿಯಾಗಿ ಬರಬೇಕು ಅಂತಾದರೆ ಇದರ ಹಿಂದಿರುವಂತಹ ಘಟನೆಯೇ ಬಹು ಸುದೀರ್ಘವಾಗಿ ಉಂಟು. ನಿರತವಾಗಿ ಏಕಾದಶಿ ವ್ರತವನ್ನು ನೀನು ಆಚರಿಸುತ್ತಾ ಬಂದವನು, ಭೂಪನಾದವನು ತನ್ನವರಿಗೆ ಮಾಡುವನ್ನುವ ಹಾಗೆ ಆಡಬಹುದು. ತಾನೇ ಅದರಂತೆ ನಡೆಯಬೇಕು ಅಂತಾದರೆ ಅವನ ಇಚ್ಛಾಶಕ್ತಿ ಅನ್ನುವುದು ಎಷ್ಟು ಮೇಲ್ಮೈಯಲ್ಲಿ ಉಂಟು ಅನ್ನುವುದನ್ನು ನೀನು ತೋರಿಕೊಟ್ಟೆ. ಆಚಾರವನ್ನು ತೋರಿ ಬೋಧಿಸುವೆ. ಹೌದು, ಆ ಕಾರಣದಿಂದಲಾಗಿ ನಿನ್ನ ವಲಯದಲ್ಲಿ ನಿಂದಿರುವಂತಹ ಸರ್ವರು ಕೂಡ ಮುಕ್ತಾತ್ಮರಾಗಿ ನಮ್ಮ ವೈಕುಂಠವನ್ನೇ ಸೇರುವಂತಹ ಸನ್ನಿವೇಶವು ನಿರ್ಮಾಣವಾಯಿತು. ಹಾಗೆಂದು ನಿನ್ನ ಬದುಕಿನ ಪರೀಕ್ಷೆಗೊಡ್ಡಿದೆ ಅಂತಾದರೆ ಆ ಮೂಲಕವಾಗಿ ನೀನು ಸಂಕಷ್ಟ ಬಂದಾಗ ನೀನಂತಹ ಏಕಾದಶಿ ವ್ರತವನ್ನು ಬಿಡ್ತೀಯೋ ಅನ್ನುವುದನ್ನು ತಿಳಿಯುವುದಕ್ಕೆ ಬ್ರಹ್ಮನೇ ಆದಿಯಾಗಿ ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕಾಗಿ ತನ್ನ ಮನಸ್ಸಿನಿಂದಲೇ ಹುಟ್ಟಿದಂತಹ ಮೋಹಿನಿಯನ್ನು ಈ ಕಡೆಗೆ ಕಳುಹಿಕೊಟ್ಟದ್ದು. ವ್ರತದ ದೃಢತೆಯನ್ನು ತಿಕ್ಕಿ ತೀಡಿ ಅಲುಗಾಡಿಸಿ ಅಳೆದು ನೋಡಿದ್ದನು. ಹೌದು, ಪರೀಕ್ಷಕಳಾಗಿ ಬಂದಂತಹ ಅವಳು ನಿನ್ನನ್ನು ಪರೀಕ್ಷೆಗೊಡ್ಡಿ ಮಥನ ಮಾಡಿದಾಗ ಸಿಕ್ಕಿದ ನವನೀತ ನೀನು ಅನ್ನುವುದು ಲೋಕಕ್ಕೆ ತಿಳಿದ ಹಾಗಾಗಿದೆ. ನವನೀತ ಸಿಕ್ಕಿದ ಮೇಲೆ ಕಡಿಯುವ ಕೋಲನ್ನು ಎಸೆಯುವುದಕ್ಕಿಲ್ಲವಲ್ಲ? ಇಲ್ಲವೇ ಇಲ್ಲ. ಬಂದು ಕಾಣುವಾಗ ಸುಧತಿಯಾದ ಇವಳ ಹೆಸರು ಇನ್ನು ಮುಂದಕ್ಕೆ ಲೋಕದಲ್ಲಿ ಹಾಗೇ ಉಳಿಯಬೇಕು ಅಂತಾದರೆ ಇಂದಾಚರಿಸಿದಂತಹ ಏಕಾದಶಿಯ ವ್ರತ ಕಾರ್ತೀಕ ಶುದ್ಧದ ಏಕಾದಶಿಯ ವ್ರತವಿಂದು ಇನ್ನು ಮುಂದಕ್ಕೆ ಈ ಲೋಕದಲ್ಲಿ ಈ ದಿನವನ್ನು ಮೋಹಿನಿ ಏಕಾದಶಿ ಎನ್ನುವ ಹಾಗೆ ಜಗತ್ತಿನಲ್ಲಿ ಅದನ್ನು ಆಚರಿಸುತ್ತಾ ಬರಲಿ. ದೇವರ ಚಿತ್ತ ದೊಡ್ಡದು. ಹಾಗೆಯೇ ನಿನ್ನ ಮಗ ಧರ್ಮಾಂಗದ ಈ ಮೊದಲೇ ನನ್ನನ್ನು ಕಂಡುಕೊಂಡವನಿದ್ದಾನೆ, ವೀರನಿದ್ದಾನೆ, ಧೀರನಿದ್ದಾನೆ. ಅವನಿಗೆ ಇನ್ನು ಮುಂದೆ ಸಾಮ್ರಾಜ್ಯದ ಅಧಿಪತ್ಯವನ್ನು ಒದಗಿಸಿಕೊಡು. ನಿನ್ನ ಮುಂದಿನ ಜೀವನವನ್ನು ಹರಿಧ್ಯಾನದಲ್ಲಿ ನೀನು ಕಳೆ.
ಬಳಿಕ ವೈಕುಂಠ ಲೋಕಕ್ಕೆ ನಿನ್ನನ್ನು ನಾನೇ ಕರೆಸಿಕೊಳ್ಳುತ್ತೇನೆ. ಮೋಹಿನಿ ಏಕಾದಶಿಯ ಸ್ಮರಣೆ ಇದ್ದು ಮೋಹಿನಿಯರ ಬೆನ್ನು ಬಿದ್ದು ಮೋಹಕನಾದ ಮೋಹನನಾದ ನಿನ್ನನ್ನು ಮರೆತವರಿಗೆ ಅವಳು ಇಲ್ಲ ನೀನು ಇಲ್ಲ ಅಂತ ಆಗುತ್ತೆ. ಅವಳಂತವರು ಸಿಕ್ಕಿದ ಮೇಲೂ ಮೋಹನನಾದ ನಿನ್ನನ್ನೇ ಹೊಂದ ಬಯಸಿ ಅವಳನ್ನಾದರೂ ಬಿಡ್ತೇನೆ ಅಂತ ಹಂಬಲಿಸಿದವರು ಸದಾ ಸರ್ವದಾ ನೀನೇ ಸಿಗುತ್ತೆ. ಖಂಡಿತವಾಗಿ ಹೌದು. ನಿನ್ನ ಕೀರ್ತಿ ಅಜರಾಮರವಾಗಿ ನಿನ್ನ ಅನುಗ್ರಹದ ಕಥನ ರುಕ್ಮಾಂಗದನೊಂದಿಗೆ ಮೊದಲುಗೊಳ್ಳುವುದೂ ಅಲ್ಲ ಕೊನೆಯಾಗುವುದೂ ಅಲ್ಲ. ಮೃಗ ಪಕ್ಷಿ ಮನುಷ್ಯರಿಗೆ ನಿನ್ನ ಕಾರುಣ್ಯ ವಿಸ್ತರಿಸಲಿ. ಹರಿಗೆ ಜಯವಾಗಲಿ. ಶುಭ.